ವಿಮುಖನಾಗುವ ನೇಷಕುನಿ ಅಷ್ಟು ಕೆಚ್ಚದೆ ಆ ಕಾಲ ಪುರುಷನಿಗೆ. ನಿಜವಾದ ಜೀವನದಲ್ಲಿ ಆಗದೆ ಇರೋದೆಲ್ಲ ಆಗಿರ್ತೀನಿ, ರೇಪಿಸ್ಟ್ ಆಗಿರ್ತೀನಿ. ಪ್ರೀತಿ ಮಾಡು ತಪ್ಪೇನಿಲ್ಲ ಅಂತ ಎಲ್ಲ ಹೇಳ್ತಾರಲ್ಲ. ಹಳ್ಳಿ ಮೇಷ್ಟ್ರು ಬೇರೆ ಒಂದು ಜಾನ್ರ. ಅದೇನು ಗೊತ್ತೇ ಇಲ್ಲ ನಮ್ಗೆ. ಸರ್ ನೀವು ಅದೇ ಮುಕ್ತಾಲಿ ನಂಜುಂಡನ ಪಾತ್ರ ಮಾಡ್ತೀನಿ, ಕನ್ನಡ ಇಂಡಸ್ಟ್ರಿ ತಗೊಂಡು ಹೋಗ್ತೀನಿ. ಕಿರುತೆರೆ ರೆಬಲ್ ಸ್ಟಾರ್ ಸರ್. ಯಾವ ರೆಬಲ್ ಸ್ಟಾರ್ ಅಲ್ಲ ಸರ್, ನಾವು ನಟರ ಅಷ್ಟೇ ನಾವು. ನಮಸ್ಕಾರ, ನಾನು ಹರೀಶ್ ನಾಗರಾಜು. ಇದು ನ್ಯೂಸು. ಪ್ರೀತಿಯಿಂದ ನನ್ನ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳೋ ಸೆಲೆಬ್ರಿಟಿಗಳ ಕಥೆ ಇದು ಹರಿ ಕಥೆ. ನಿಮ್ಮೆಲ್ಲರಿಗೂ ಸ್ವಾಗತ. ಅಪ್ಪಟ ರಂಗಭೂಮಿಯ ಕಲಾವಿದ, ಕಿರುತೆರೆ, ಅಫ್ಕೋರ್ಸ್ ಬೆಳ್ಳಿತೆರೆಗೆ ಬಂದಿಲ್ಲ ಅಂತ ಏನಲ್ಲ. ಇವತ್ತು ಅಪರೂಪದಲ್ಲಿ ಅಪರೂಪ, ನಾನು ತುಂಬ ತಿಂಗಳಾದ್ಮೇಲೆ ನೋಡ್ತಾ ಇದ್ದೀನಿ. ಒಂಥರ ನನ್ನ ಆ ದಿನಗಳ ಗೆಳೆಯರ ಸಾಲಿನಲ್ಲಿ ಆತ ಕೂಡ ಇದ್ದಾರೆ, ಅದ್ರ ಬಗ್ಗೆ ಅನುಮಾನ ಇಲ್ಲ. ಪ್ರೀತಿಯಿಂದ ನಾವೆಲ್ಲರೂ ನಂಜುಂಡ ಅಂತಲೇ ಕರೆಯೋದು, ಅವರ ಹೆಸರು ಅದು. ಆದರೆ ಹೆಸರು ಬದಲಾಗಿ ಅವರ ಬದುಕು ಬದಲಾಯಿತು, ಸ್ಟಾರ್ ಗಿರಿ ತಂದುಕೊಡ್ತು ಅನ್ಕೋತಿದ್ದೀನಿ ನಾನು. ನನ್ನದರದೇ ಅಜಯ್ ರಾಜ್. ನಮಸ್ಕಾರ ಹರೀಶ್. ಹೌ ಆರ್ ಯು? ಅಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್, ಥ್ಯಾಂಕ್ ಯು, ವಿತ್ ಆಲ್ ಯುವರ್ ಬ್ಲೆಸ್ಸಿಂಗ್ಸ್. ನನಗೆ ಅಜಯ್ ರಾಜ್ ಅಥವಾ ನಂಜುಂಡ ಅನ್ನೋದಕ್ಕಿಂತ ಜನ ಇವತ್ತಿಗೂ ನೆನ್ಪಿಟ್ಕೊಂಡಿರೋದು ಮುಕ್ತದ ನಂಜುಂಡ. ಹೌದು, ಖಂಡಿತ ಮುಕ್ತದ ನಂಜುಂಡ. ಅಬ್ಸಲ್ಯೂಟ್ಲಿ ಅದು ಮರೆಯಕ್ಕೆ ಸಾಧ್ಯನೇ ಇಲ್ಲ. ಅದು ಪ್ರಾಯಶಃ ನಭೂತೋ ನಭವಿಷ್ಯತಿ ಅಂತಾರಲ್ಲ ಹಾಗೆ. ಹೌದು. ಈಗಲೂ ಕೂಡ ಸುಮಾರು ಜನ ನನ್ನ ಗುರ್ತು ಹಿಡಿಯೋದು ಹಾಗೇನೆ. ಸರ್ ನೀವು ಅದೇ ಮುಕ್ತಲ್ಲಿ ನಂಜುಂಡನ ಪಾತ್ರ ಮಾಡಿದ್ರಲ್ಲ, ಸೊ ಅದು ಇಟ್ ವಾಸ್ ಅರೌಂಡ್ 2005 ಅದು ಮುಗಿದಿದ್ದು. 20 ವರ್ಷದ ಮೇಲೇನೆ ಸ್ಟೋರಿ ಇವೆಲ್ಲ. ಸೊ ಬಹುಶಃ ಎಲ್ಲರ ಮೊಬೈಲಲ್ಲೂ ಸೇವ್ ಆಗಿರೋದು ಏನಂತ ಇರ್ತಾಳೆ ನಿಮ್ಮ ಹೆಸರು? ಮುಕ್ತ ನಂಜುಂಡ ಅಂತ. ಅಬ್ಸಲ್ಯೂಟ್ಲಿ. ಇಮ್ಯಾಜಿನ್ ಒಂದು ಪಾತ್ರ ಎಷ್ಟು ಲೈಫ್ ಲಾಂಗ್ ಹೆಸರು ತಂದು ಕೊಟ್ಬಿಡುತ್ತೆ. ಐ ಆಮ್ ಅಂದರೆ ನಾನು TN ಸೀತಾರಾಮ್ ಅವ್ರಿಗೆ ಚಿರಋಣಿ ಆಗಿರ್ತೀನಿ ಈ ಒಂದು ವಿಷಯಕ್ಕೆ. ಆ್ಯಂಡ್ ಆಲ್ಸೋ ಇನ್ನೊಬ್ಬರು ನನ್ನ ಹೆಸರು ತೊಗೋಬೇಕಿದ್ರಲ್ಲಿ, ನರಹರಿ ಅಂತ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದವರು. ಸೊ ಅವರು ಇಲ್ಲದೇ ಇದ್ದರೆ ಪ್ರಾಯಶಃ ನಾನು ಇಲ್ಲಿರ್ತಾ ಇರಲಿಲ್ಲ. ಸೊ ಅವ್ರ ಹೆಸರು ತಗೊಳ್ಳೇಬೇಕಿಲ್ಲ, ನರಹರಿ. ಒಂದು ಚಿಕ್ಕ ಸಾಮ್ಯತೆ ಏನಪ್ಪ ಅಂದರೆ, ಬಿಲ್ಡಪ್ಪು ಅಂತಲ್ಲ, ಸುಮ್ಮನೆ ಹೇಳ್ಕೊಳ್ಳೋಣ ಅಂತ. ನಾನು ಮತ್ತು ನಂಜುಂಡ ಮುಕ್ತದ ಪ್ಲಾಟ್ಫಾರ್ಮ್ ಅಲ್ಲೇ ಇದ್ದವರು. ಆ ಮುಕ್ತದಲ್ಲಿ ನಾನು ಅಲ್ಲೂ ಜರ್ನಲಿಸ್ಟ್ ಕ್ಯಾರೆಕ್ಟರು, ಅಲ್ಲೂ TV ಆ್ಯಂಕರ್ ಕ್ಯಾರೆಕ್ಟರ್ ಇದ್ದದ್ದರಿಂದ ಒಂದಷ್ಟು ಅವಕಾಶ ಸಿಕ್ಕಿತ್ತು. ಸೊ ಹಾಗಾಗಿರ್ಲಿ, ಹೂವಿನ ಜೊತೆ ನಾರು ಸ್ವರ್ಗ ಕೊಟ್ಟೋಗ್ಲಿ ಅಂತ ನಾವು ಇದೀವಿ ದಾರಾಗಿ. We are missing you. I am missing this the whole scenario. ಅಂದರೆ ಕನ್ನಡ ಇಂಡಸ್ಟ್ರಿನ ನಾನು ಮಿಸ್ ಮಾಡ್ಕೋತಾ ಇದ್ದೀನಿ ಭಾಳ. ಎನಿವೆ ಅದನ್ನು ವಿಲ್ ಡಿಸ್ಕಸ್ ಲೇಟರ್. ಕರೆಕ್ಟ್, ಐ ಅಗ್ರಿ. ಬಟ್ ನಂಗೊಂದು ಕುತೂಹಲ ಪ್ರಶ್ನೆ ಈಗ ಸಿಕ್ಕಿರೋದ್ರಿಂದ ಕೇಳ್ತಾ ಇದ್ದೀನಿ. ಎಸ್ ಪ್ಲೀಸ್. ದೊಡ್ಡ ಹೆಸರಿನ ಬದಲಾವಣೆ ದೊಡ್ಡ ಹೆಸರನ್ನ ತಂದು ಕೊಡುತ್ತಾ, ದೊಡ್ಡ ಸಕ್ಸಸ್ ತಂದು ಕೊಡುತ್ತಾ? ಇಲ್ಲ, ಪ್ರಾಯಶಃ ಗೊತ್ತಿರಲಿಕ್ಕಿಲ್ಲ. ನನ್ನ ಅಣ್ಣನ ಹೆಸರು ಅಜಯ್ ಅಂತ. ಹಿ ಈಸ್ ನೋ ಮೋರ್. ಅವನ ಜ್ಞಾಪಕಾರ್ಥವಾಗಿ ನಾನು ಇದನ್ನು ಇಟ್ಕೊಂಡಿದ್ದು. ಸೊ ದಿಸ್ ಇಸ್ ನೋವೇರ್ ಕನೆಕ್ಟೆಡ್ ಟು ಎನಿ ನ್ಯೂಮರಾಲಜಿ, ನಥಿಂಗ್, ಅಸ್ಟ್ರಾಲಜಿ, ಯಾವುದಕ್ಕೂ ಕನೆಕ್ಷನ್ ಇಲ್ಲ. ಅವನು ನನ್ನ ಜೊತೆ ಆ್ಯಕ್ಟ್ ಮಾಡಿದ್ದಾನೆ ಹಳ್ಳಿ ಮೇಸ್ಟ್ರಿನಲ್ಲಿ. 3 ಜನ ಹುಡುಗರಿರ್ತಾರೆ, ಕಪ್ಪೆರಾಯ, ನೆಕ್ಸ್ಟ್ ನಾನು, ಇನ್ನೊಬ್ಬ. ಸೊ ಅವನೇ ನಮ್ಮಣ್ಣ. ಹಿ ಈಸ್ ನೋ ಮೋರ್. ಅವನ ಜ್ಞಾಪಕಾರ್ಥವಾಗಿ ಅವನು ಇರಲಿ ಅನ್ನೋ ಒಂದು ಕಾರಣಕ್ಕೆ ಅವನ ಹೆಸರು ನಾನು ಇಟ್ಕೊಂಡಿದ್ದೀನಿ ಅಷ್ಟೇ. ಬಿಟ್ಟರೆ ನಥಿಂಗ್ ರಿಲೇಟೆಡ್ ಟು ಇದು. ಬಟ್ ಅಗೇನ್ ಅವನ ಹೆಸರು ಇಟ್ಕೊಂಡಾದ್ಮೇಲೆ ಇಟ್ ಹ್ಯಾಸ್ ಡೆಫಿನೆಟ್ಲಿ ಚೇಂಜ್ಡ್ ದ ಹೋಲ್ ಸಿನಾರಿಯೋ. ನಾವಿಬ್ಬರು ಮಾತಾಡ್ತಿರ್ಬೇಕಾದ್ರೆ ನಾನು ಈಗ ಆ ಫೋಟೋ ನಿಮಗೆ ತೋರಿಸ್ತಾ ಇರ್ತೀನಿ. ಆ ಹಳ್ಳಿ ಮೇಸ್ಟ್ರು ಆ 3 ಕ್ಯಾರೆಕ್ಟರ್ಗಳನ್ನು ಹಾಗೇ ನೋಡ್ಬಿಡಿ. ಅದರಲ್ಲಿ ಈ ನಂಜುಂಡ ಕಾಣಿಸ್ತಾರೆ, ಪಕ್ಕ ಅಜಯ್ ಕಾಣಿಸ್ತಾರೆ. ಸೊ ನಾನು ಬಹುಶಃ ಕೇಳೇ ಇಲ್ಲ, ನಾನು ನೋಡೇ ಇಲ್ಲ. ಇದನ್ನು ಆತನೇ ಹೇಳಬೇಕಾಗಿತ್ತು ನನಗೆ. ತನ್ನ ಹೆಸರನ್ನ ಪಕ್ಕಕ್ಕಿಟ್ಟು ಅಣ್ಣನನ್ನು ಮಿಸ್ ಮಾಡ್ಕೊಂಡ್ಮೇಲೆ ಅಣ್ಣನ ಹೆಸರನ್ನ ತಾನಿಟ್ಕೊಂಡು ಮತ್ತೆ ಲೈಫ್ ಲಾಂಗ್ ಜೊತೆಗಿರುವಂಥ ಪ್ರಯತ್ನ ಇದೆಯಲ್ಲ. ಥ್ಯಾಂಕ್ ಯು. ಅಂದರೆ ಹಿ ವಾಸ್ ಮೈ ಇನ್ಸ್ಪಿರೇಷನ್. ಸಾರಿ, ಐ ಗೆಟ್ ವೆರಿ ಇಮೋಷನಲ್ ವೆನ್ ಐ ಟಾಕ್ ಅಬೌಟ್ ಹಿಮ್. ಬ್ರಿಲಿಯಂಟ್ ಸ್ಟೂಡೆಂಟ್. ಅದರದ್ದು ಬ್ಯಾಕ್ ಸ್ಟೋರಿ ಹೇಳ್ತೀನಿ. ಅಂದರೆ ಐ ಲಿವ್ ಇನ್ ಅ ಜಾಯಿಂಟ್ ಫ್ಯಾಮಿಲಿ ಆಫ್ 30 ಮೆಂಬರ್ಸ್. ಈಗಲೂ ಕೂಡ 30 ಜನರ ಒಟ್ಟು ಕುಟುಂಬ ಬೆಂಗಳೂರಿನಲ್ಲಿ.
ಅಪ್ಪ ಅಮ್ಮ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಣ್ಣಂದರು ನನ್ನ ತಂಗಿಯರು ತಮ್ಮ. ಸೊ ಎಲ್ಲರೂ ಇದ್ದಂಥ ಇರುವಂಥ ಒಂದು ಕುಟುಂಬ. ಸೊ ನಮ್ಮ ಅಜ್ಜಿ ಲಲಿತಮ್ಮ ಅಂತ, ಅವರು ನಾಟಕಗಳು ಇದೆಲ್ಲ ಶುರು ಮಾಡಿಕೊಂಡ್ರು. ಹಾಗೆ ನಮ್ಮ ದೊಡ್ಡಪ್ಪ ನಮ್ಮ ತಂದೆ ಎಲ್ಲರೂ ಅವ್ರದ್ದೇ ಆದಂಥ ಒಂದು ತಂಡ ಕಟ್ಕೊಂಡು ಹವ್ಯಾಸಿ ರಂಗಭೂಮಿನ ಶುರು ಮಾಡ್ಕೋತಾರೆ, ಮಿತ್ರ ಸಂಘ ಕಲಾವಿದರು ಅಂತ. ಆ ಮಿತ್ರ ಸಂಘ ಕಲಾವಿದರಲ್ಲಿ ನಾನು ಒಬ್ಬ ಆಗ್ತೀನಿ. ಯಾವಾಗ ನನಗೆ 5 ವರ್ಷ ಇದ್ದಾಗ. ನನ್ನ ಫಸ್ಟ್ ಅರಂಗೇಟ್ರಮ್ ಆಗಿದ್ದು ಅಲಹಾಬಾದಲ್ಲಿ ಒಂದು ಶಾರ್ಟ್ ಪ್ಲೇ ಫೆಸ್ಟಿವಲ್ ನಡೆಯುತ್ತೆ. ಅಲ್ಲಿ ಶಕುನಿಂದು ಒಂದು ಮೋನೋ ಆ್ಯಕ್ಟ್ ಮಾಡ್ತೀನಿ. ಆ ಶಕುನಿ ಹೇಳ್ಕೊಟ್ಟರು ನಮ್ಮ ದೊಡ್ಡಪ್ಪ ಶ್ರೀನಿವಾಸ್ ಅಂತ, ಎಸ್ ಎನ್ ಶ್ರೀನಿವಾಸ್ ಅಂತ, ಮತ್ತು ನಮ್ಮ ತಂದೆ, ಹಾಗೆ ನಮ್ಮ ಅಜ್ಜಿ ಅದಕ್ಕೆ ಇನ್ಸ್ಪಿರೇಷನು. ಮುಂಚೆ ಮಹಾಭಾರತ ರಾಮಾಯಣ ಎಲ್ಲ ಬರೋದು ಗೊತ್ತಿರುತ್ತೆ ನಿಮಗೆ. ಸೊ ಆವಾಗ ನಮ್ಮ ಅಜ್ಜಿ ನನಗೆ ಇನ್ಸ್ಪೈರ್ ಮಾಡೋರು. ಕುಂಭಕರ್ಣ ಹೇಗೆ ಗೊರಕೆ ಹೊಡಿತಾನೆ, ನೀನು ಮಾಡು. ಅಂದರೆ ಕುಂಭಕರ್ಣ ಗೊರಕೆ ಹೊಡಿಯೋದು ಹೇಗೆ, ನೀನು ಮಾಡುವ. ಅರೌಂಡ್ 3.5 4 years. ಹೇಗೆ? ಅದು ನೋಡಿ ನಾವು ಕಲಿತಾ ಇದ್ವಿ. ಓಕೆ. ರಾಮಾಯಣ ಮಹಾಭಾರತ ತಾಟಕಿ ಹೇಗೆ ನಗ್ತಾಳೆ ಈ ಥರದ್ದೆಲ್ಲ. ಸೊ ದಿಸ್ ವಾಸ್ ಮೈ ಇನ್ಸ್ಪಿರೇಷನ್. ನಾನು ನಮ್ಮ ನಾಟಕಗಳೆಲ್ಲ ಮಾಡೋರು ನಮ್ಮ ದೊಡ್ಡಪ್ಪ ನಮ್ಮ ತಂದೆಯವರೆಲ್ಲ ನೋಡಿ ನೋಡಿ ನಂಗೆ ಭಾಳ ಇಷ್ಟ ಆಗೋದು. ಏನೋ ಮಾಡ್ತಿದ್ದಾರೆ ಅಂತ. ಸೊ ದಟ್ ಪ್ರೊಪೆಲ್ಡ್ ಮೀ. ಇನ್ಫ್ಯಾಕ್ಟ್ ಇಡೀ ಕುಟುಂಬ ಪೂರ್ತಿ ದೇವರ್ ಇನ್ ಟು ಥಿಯೇಟರ್. ಕರೆಕ್ಟ್. ನಾನೊಬ್ಬನೇ ಈಗ ಸದ್ಯಕ್ಕೆ ಈ ಫೀಲ್ಡಲ್ಲಿರೋದು. ಇನ್ನೆಲ್ಲರೂ ದೇ ಹ್ಯಾವ್ ಡೈವಲ್ಸ್ ಇನ್ ಅದರ್ ಇದು ಪ್ರೊಫೆಷನ್ಸ್. ಸೊ ಆಗ ನನಗೆ ನಾನು ನಮ್ಮಣ್ಣ ಇಬ್ಬರು ಜೊತೆಯಾಗೆ ಭಾಳಷ್ಟು ನಾಟಕಗಳಲ್ಲಿ ಈ ಥರ ಮಾಡಿದ್ದೀವಿ. ಅವನು ನನಗೆ ಹೇಳ್ಕೊಡೋದಾಗಲಿ, ಅವನಿಂದ ನಾನು ಭಾಳಷ್ಟು ಕಲ್ತಿದ್ದೀನಿ. ಆ್ಯಂಡ್ ಅವನು 10th ಅಲ್ಲೇ, ನಾನು ಹೇಳ್ತಾ ಇರೋದು ಐ ಆಮ್ ಟಾಕಿಂಗ್ ಅಬೌಟ್ 1991 ಕಂಪ್ಯೂಟರ್ ಬಂದು ಹೊಸದು. ಆ ಟೈಮಲ್ಲಿ ಹಿ ಮೇಡ್ ಒಂದು ಪ್ರೋಗ್ರಾಮ್ ಮಾಡ್ದೆ. ಅದರಲ್ಲಿ ಒಂದು ರೋಬೋ ಬಂದು ಕೆಳಗೆ ಕೂತ್ಕೊಂಡು ಈ ಕಾಫಿ ಕಪ್ನ ಕೈಲಿ ಇಟ್ಕೊಂಡು ಕಾಫಿ ಕುಡಿಯೋ ಥರ ಅದೊಂದು ಪ್ರೋಗ್ರಾಮ್ ಆಗಲೇ 90s. ದಟ್ ಮಚ್ ಬ್ರಿಲಿಯಂಟ್ ಹಿ ವಾಸ್. ಸೊ ಅನ್ಫಾರ್ಚುನೇಟ್ಲಿ ವಿ ಲಾಸ್ಟ್ ಹಿಮ್. ಅದು ಬೇರೆ ಇದರಲ್ಲಿ ಏನಾಗಿತ್ತು? 10th ಅಲ್ಲಿ ಈ ಸೆಕ್ಯೂರ್ಡ್ ಸೆಕೆಂಡ್ ಕ್ಲಾಸ್ ಅನ್ನೋದಕ್ಕೆ ಬಂದು ಕಮಿಟೆಡ್ ಸೂಸೈಡ್. ಇದು ವಿಚಾರ. ಸೊ ಐ ಸ್ಟಿಲ್ ಮಿಸ್ ಹಿಮ್ ಆಸ್ ಅ ಗೈಡ್, as a friend, philosopher, as my brother, everything. So anyway, yeah, I miss him. ಆಮೇಲೆ ಎಷ್ಟು ವರ್ಷ ದೊಡ್ಡವನು ನಿಮಗೆ? was around 6 years ನನಗಿಂತ. ಬಟ್ ಇಬ್ಬರು ಬಡ್ಡಿ ಥರನೇ ಇದ್ರಿ. ಸಾರಿ, ಒಟ್ಟೊಟ್ಟಿಗೆ ಥಿಯೇಟ್ರ್, ಒಟ್ಟೊಟ್ಟಿಗೆ ಸಿನಿಮಾ ಎಲ್ಲ. ನನ್ನ ಜೊತೆ ಅವನು ಕ್ರೌರ್ಯ ಅಂತ ಒಂದು ನ್ಯಾಷನಲ್ ಅವಾರ್ಡ್ ಸಿನಿಮಾ ನಮ್ಮ ಗಿರೀಶ್ ಕಾಸರಳ್ಳಿ ಸರ್, ಅದರಲ್ಲಿ ಮಕ್ಕಳೆಲ್ಲ ಇರ್ತಾರೆ, ರೇಣುಕಮ್ಮ ಮುರುಗೋಳವ್ರ ಜೊತೆ. ಅದರಲ್ಲಿ ನಾನು, ಅವನು, ಇನ್ನೊಬ್ಬ ನಮ್ಮಣ್ಣ ಸಂತೋಷು, ಇನ್ನೊಬ್ಬ ಅಜಿತ್ತು, ಎಲ್ಲರೂ ನಾವೆಲ್ಲ ಆ್ಯಕ್ಟ್ ಮಾಡಿದ್ದೀವಿ ಅದರಲ್ಲಿ, ಆ ಸಿನಿಮಾದಲ್ಲಿ. ಸೊ ಐ ಹ್ಯಾವ್ ದಿಸ್. ಹೆಂಗೆ ಅವಾಗ ಒಂದು ಸಿನಿಮಾಗೆ ಮಕ್ಕಳು ಬೇಕು ಅಂದರೆ ನಿಮ್ಮದೇ ಗ್ಯಾಂಗ್? ಹಾಗಲ್ಲ, ಎಸ್ ಮೂರ್ತಿ ಅವ್ರದ್ದು ಬಿಂಬ ಅಂತ ಒಂದು ರೆಪರ್ಟ್ರಿ ಮಾಡೋದು ಮಕ್ಕಳಿಗೆ ಅಂತ. ಬಿಂಬ ಹನುಮನ್ ನಗರ, ನಾವು ಬಸವನಗುಡಿರೋರು. ಸೊ ಅಲ್ಲಿಗೆ ನಮ್ಮ ತಂದೆ ನಮ್ಮ ದೊಡ್ಡಪ್ಪ ಎಲ್ಲ, ನಮ್ಮ ತಂದೆ ನಮ್ಮ ದೊಡ್ಡಪ್ಪ ದೇ ಆರ್ ಅಂದರೆ ಡಿಪ್ಲೊಮಾ ಹೋಲ್ಡರ್ಸ್ ಇನ್ ಥಿಯೇಟರ್ ಆರ್ಟ್ಸ್, ಬ್ಯಾಂಗ್ಳೂರು ಯೂನಿವರ್ಸಿಟಿನ ಮಾಡ್ಕೊಂಡವರು. ಸೊ ಹಾಗಾಗಿ ಅವರ ಇದು ನನಗೆ ಸಿಕ್ತು. ಅವರು ನಮಗೆ ನಾಟಕಗಳೆಲ್ಲ ಹೇಳ್ಕೊಡೋರು, ಸಣ್ಣ ಸಣ್ಣ ಮಕ್ಕಳು ಅಲ್ಲಿ ರೆಪರ್ಟ್ರಿಗೆ ಬರೋರು. ಸೊ ಆಗಿನ ಕಾಲದಲ್ಲಿ ಇದು ಇದಕ್ಕೆ ಬರೋದಕ್ಕೆ ಅಂದರೆ ಸಿನಿಮಾ ರಂಗಕ್ಕೆ ಬರೋದಕ್ಕೆ ಅದು ನಾಂದಿ ಆಯಿತು. ಒಂದು ದಿವಸ ಪುರುಷೋತ್ತಮ ಅಂತ ಅಸೋಸಿಯೇಟ್ ಡೈರೆಕ್ಟ್ರು ಹಳ್ಳಿ ಮೇಸ್ಟ್ರಿಗೆ, ಅವರು ಬಂದು ಮಕ್ಕಳನ್ನ ಹುಡುಕ್ತಾಯಿದ್ರು ಆ ಕ್ಯಾರೆಕ್ಟರ್ಗೆ, ಸೆಲೆಕ್ಷನ್ಗೆ ಓಕೆ ಹುಡುಕ್ತಾಯಿದ್ರು. ದಟ್ ವಾಸ್ ವೆನ್ ಎಸ್ ಮೂರ್ತಿ ಅವರು, ಗೌರಿ ಮೇಡಮ್ ಅವರು, ಅವರೆಲ್ಲ ದೇ ಪುಷ್ಟ್ ಮೀ, ನೀನು ಮಾಡ್ತಾನೆ, ಈ ಹುಡುಗ ಮಾಡ್ತಾನೆ, ಚೆನ್ನಾಗಿ ಮಾಡ್ತಾನೆ, ಆ್ಯಕ್ಟ್ ಮಾಡ್ತಾನೆ. ಸೊ ಆವಾಗ ಐ ಗಾಟ್ ಸೆಲೆಕ್ಟ್. ನಾನು ಮತ್ತು ನಮ್ಮಣ್ಣ ಇಬ್ಬರು ಸೆಲೆಕ್ಟ್ ಆದರು. ಅಣ್ಣ ತಮ್ಮ ಇಬ್ಬರು ಸೆಲೆಕ್ಟ್ ಆಗಿದ್ರು. ಇಬ್ಬರು
ಪ್ರಾಬ್ಲಿ ಆ ಹೈಟ್ ಪ್ರಕಾರ ನೋಡ್ತಾ ಇದ್ರೇನು ಆ್ಯಂಡ್ ಟ್ಯಾಲೆಂಟ್ ವೈಸು ಅಷ್ಟೇ. ಸೊ ಇಬ್ಬರು ಮ್ಯಾಚ್ ಆದ್ವಿ. ಅದು ಮುಂದಾನೆ ಮುಡಿಚಿ ಅಂತ ಒಂದು ತಮಿಳ್ ಸಿನಿಮಾ, ಭಾಗ್ಯರಾಜ್ ಅವ್ರದ್ದು ತಮಿಳ್ ಸಿನಿಮಾ, ಅದನ್ನು ಇಲ್ಲಿಗೆ ರೀಮೇಕ್ ಮಾಡಿದ್ರು 92ನಲ್ಲಿ. ಬ್ಲಾಕ್ ಬಸ್ಟರ್ ಅದು. ಸೊ ಈಗಲೂ ಅಷ್ಟೇ ರವಿಚಂದ್ರನ್ ಸರ್ ಸಿಕ್ಕಿದಾಗ, ಸರ್ ಜ್ಞಾಪಕ ಇದೆ ಸರ್ ಅಂದರೆ, ಕುಡ್ದಿರೋ ಹಾಲು ತುಟಿಯಿಂದ ಹೋಗಿಲ್ಲ, ಜ್ಞಾಪಕ ಇದೆ ಅಂತ ಕೇಳ್ತೀನಯ್ಯ ಅಂತಾರೆ. ಅಬ್ಸಲ್ಯೂಟ್ಲಿ ಜೀನಿಯಸ್ ಅವರು. ಬಟ್ ಅವಾಗ ಬಣ್ಣದ ಜಗತ್ತು ಹೊಸದಲ್ವಾ? ಹೊಸದು. ಬಿಕಾಸ್ ಹಳ್ಳಿ ಮೇಸ್ಟ್ರಲ್ಲಿ ನಾವು ಬರೀ ಅದೊಂದು ಸೀನ್ ಅಂತಲ್ಲ, ಹೀರೋಯಿನ್ ಜೊತೆ ಯಾವಾಗ್ಲೂ ಬಾಲಗುಚ್ಚಿಗಳು ನೀವು ಮೂರು ಜನ. ಹೌದು. ಎಲ್ಲೋದ್ರೂ ಸಿನಿಮಾ ಪೂರ್ತಿ ಕಾಡೋರೆ ನೀವು. ಅಬ್ಸಲ್ಯೂಟ್ಲಿ. ಒಂದು ನಿಮಿಷ, ಐ ವಿಲ್ ಜಸ್ಟ್ ಕಮ್ ಬ್ಯಾಕ್ ಟು ದಿಸ್. ಸೊ ಹೀಗಿದ್ದಾಗ ಮಿತ್ರ ಸಂಘ ಕಲಾವಿದರಲ್ಲಿ ಒಂದಷ್ಟು ನಾಟಕಗಳು, ಒಂದಷ್ಟು ಇದು ಇವ್ರುಗಳಿಗೆ ಟೈಮ್ ಇದ್ದಾಗ, ಅಂದರೆ ಹವ್ಯಾಸಿ ರಂಗಭೂಮಿ ಇವ್ರದಲ್ಲ, ದೇವರ್ ಇನ್ ಟು ಡಿಫ್ರೆಂಟ್ ಪ್ರೊಫೆಷನ್ಸ್. ನಮ್ಮ ದೊಡ್ಡಪ್ಪ ಆಗಿರ್ಬೋದು, ತಂದೆ ಆಗಿರ್ಬೋದು, ಚಿಕ್ಕಪ್ಪ ಆಗಿರ್ಬೋದು, ಅವರವರ ಡಿಫ್ರೆಂಟ್ ಪ್ರೊಫೆಷನ್ಸಲ್ಲಿ ಇದ್ಕೊಂಡು ಟೈಮ್ ಸಿಕ್ಕಾಗ ಈ ನಾಟಕಗಳು ಮಾಡ್ತಾರೆ. ನಮ್ಮ ಮನೆ ಮುಂದೆನೇ ಏನೋ ಸ್ಟೇಜ್ ಹಾಕ್ಕೊಂಡು ಅಲ್ಲಿ ನಾಟಕಗಳು ಮಾಡ್ತಾಯಿದ್ದವರು. ಸೊ ಒನ್ಸ್ ಏನಾಯಿತು, ಅಲಹಾಬಾದಲ್ಲಿ ಶಾರ್ಟ್ ಪ್ಲೇ ಫೆಸ್ಟಿವಲ್ ನಡೀತು. ನನ್ನನ್ನು ಕರ್ಕೊಂಡು ಹೋಗಿದ್ರು. ಸೊ ಅಲ್ಲಿ ಲಕ್ನೋ ದೂರದರ್ಶನ್, ಇಟ್ ವಾಸ್ ಕವರಿಂಗ್ ದ ಹೋಲ್ ಇವೆಂಟ್. ಸೊ ನಾನು ಅಲ್ಲಿ ಫಸ್ಟು ನಾಟಕ ಮಾಡಿದ್ದಲ್ಲಿ ಐ ವಾಸ್ 4.5 ಆಗ ಶಕುನಿ ಅಂತ ಒಂದು ಮೋನೋ ಆ್ಯಕ್ಟ್ ನಮ್ಮ ದೊಡ್ಡಪ್ಪ ಮತ್ತು ನಮ್ಮ ಇವರೆಲ್ಲ ಕಲಿಸ್ಕೊಟ್ಟಿದ್ರು. ಅದನ್ನು ಮಾಡಿದೆ. ಇಟ್ ವಾಸ್ ಏರ್ಡ್ ಆನ್ ಲಕ್ನೋ ದೂರದರ್ಶನ್. 4 ವರ್ಷದ ಮಗು ಏನೇನು ಹೇಳ್ಬೋದು? ಅದೇ ಈಗಲೂ ಜ್ಞಾಪಕ ಇದೆ. ಶಕುನಿ ತುಂಬ ದೊಡ್ಡದಿದೆ. ಪ್ಲೀಸ್ ಗೋ ಹೆಡ್. ಇಷ್ಟು ನೆನಪಿದೆ ಇರೋದೇ ಬಹಳ ಆಶ್ಚರ್ಯ ನನಗೆ, ದೊಡ್ಡದಿರೋದು ಆಮೇಲೆ. ಪ್ಲೀಸ್ ಗೋ ಹೆಡ್. ಇಟ್ಸ್ ಬಿಟ್ವೀನ್ ಶಕುನಿ ಮತ್ತು ಅವರ ತಂದೆ ಪ್ರೇತಾತ್ಮ ಆಗ್ಬಿಟ್ಟಿರ್ತಾನೆ. ಓಕೆ. ಸೊ ಇವ್ನಿಗೆ ಯಾವಾಗಲೂ ಜ್ಞಾಪಿಸ್ತಾ ಇರ್ತಾರೆ ಶಕುನಿಗೆ, ನೋಡು ನಿನ್ನನ್ನು ಬದುಕಿಸಿರೋದು ಅದೇ ಕಾರಣಕ್ಕೆ, ದುರ್ಯೋಧನನ್ನ ನಾಶ ಮಾಡೋದಕ್ಕೆ. ನೀನು ಏನು ಮಾಡ್ತಾ ಇದೆಯಾ, ನಿನ್ನ ಪ್ರತಿಜ್ಞೆ ನೀನು ಮರ್ತು ಹೋಗ್ತಾ ಇದೆಯಾ ಅಂತ ಅವನು ಆವಾಗ ಜ್ಞಾಪಿಸ್ತಿರ್ತಾನೆ. ಸೊ ಶಕುನಿ ಕ್ಯಾರೆಕ್ಟರ್ 4 ವರ್ಷದ ಹುಡುಗ. ಕರೆಕ್ಟ್. ಶಕುನಿ ಆ್ಯಂಡ್ ಪ್ರೇತಾತ್ಮ ಎರಡು ಮೋನೋ ಆ್ಯಕ್ಟ್. ಇಟ್ಸ್ ಅ ಮೋನೋ ಆ್ಯಕ್ಟ್. ಓಕೆ, ಸರಿ. ಶಕುನಿಯ ಹೃದಯದಲ್ಲಿ ಆಂದೋಲನ ಎಬ್ಬಿಸಿರುವ ಸೇಡಿನ ಮನೋಭಾವವನ್ನರಿತೂ ಸಹ ಹೆಜ್ಜೆ ಹೆಜ್ಜೆಗೂ ಎಚ್ಚರಿಕೆಯನ್ನು ನೀಡುತ್ತಿರುವ ಪಿತೃನ ಪ್ರೇತಾತ್ಮವೇ, ನಿನ್ನ ಸುಧಶ್ರೇಷ್ಠನಾದ ಶಕುನಿಯು ಪಿತೃವಾಕ್ಯ ಪರಿಪಾಲನೆ ಮಾಡುವನೋ ಇಲ್ಲವೋ ಎಂಬ ಅನುಮಾನವಂಕುರಿಸಿತೇ ನಿನಗೆ. ಅನುಮಾನವಲ್ಲ ಕುಮಾರ, ಅನಾದರಣೆಯು ಅಸಮಾನ ಸಾಹಸಿಯ ಸ್ಥಿರ ಚಿತ್ರವನ್ನು ವಿಚಲಿತಗೊಳಿಸಿ ವಿಮುಖನನ್ನಾಗಿಸುತ್ತದೆ. ವಿಮುಖನಾಗುವನೇ ಶಕುನಿ? ಅಷ್ಟು ಕೆಚ್ಚದೆಯೇ ಆ ಕಾಲಪುರುಷನಿಗೆ? ಹೇ ಕಾಲಪುರುಷ, ಕಾಲಾಂತಕ, ಶಕುನಿಯ ತಾಳ್ಮೆಯೇ ಕುರುಕುಲಾಂತ್ಯದ ಮುನ್ಸೂಚನೆ ಎಂದರಿಯಾ ನೀನು? ಓ ದುರ್ಯೋಧನ, ನನ್ನ ತಂದೆ ಸುಬಲಜನೇ ನಿನ್ನ ಮಾವನೆಂದರಿತೂ ಸಹ ಕಾರ್ಗತ್ತಲೆಯ ಕಾರಾಗೃಹದಲ್ಲಡಗಿಸಿ ಒಂದು ಒಳ್ಳೆ ನೀರು, ಒಂದೇ ಒಂದು ಹಿಡಿಯ ಶನವನ್ನಿತ್ತು ಕ್ಷುತ್ಪಾದೆಯಿಂದ ತಲ್ಲಡಿಸಿ ಹಸು ನೀಗುವಂತೆ ಮಾಡಿದ ನೀನು, ನಿನ್ನ ಸೋದರರು ಇದೇ ಹಿಡಿಯಿಂದಲೇ ಸಾಧಿಸುವ ಗೆಲುವಿನಲ್ಲಿಯೇ ಪರಾಭವವನ್ನು ಹೊಂದಿ ಹಸು ನೀಗುವಂತೆ ತಂತ್ರ ಹೂಡಲೆಂದೇ ಸುಬಲ ಕುಮಾರರಲ್ಲಿ ಬದುಕಿ ಉಳಿದಿರುವೆ ನಾನು. ಕುರುವಂಶ ಸಾರ್ವಭೌಮ ರಾಜರವಿ ಸುಯೋಧನ, ನನ್ನ ತಂದೆಯ ಬೆನ್ನಿನ ಮೂಳೆಗಳ ಈ ದಾಳಗಳಿಂದಲೇ ನಿನ್ನನ್ನು, ನಿನ್ನ ವಂಶವನ್ನು, ನಿನ್ನ ವಂಶದ ಕುಡಿಯೂ ಉಳಿಯದಂತೆ ಕಾಲನರ ಮನೆಗೆ ಸೇರಿಸುವವರೆಗೆ ಈ ಶಕುನಿಗೆ ಶಾಂತಿಯೂ ಇಲ್ಲ, ಸಮಾಧಾನವೂ ಇಲ್ಲ. ದುರ್ಯೋಧನ, ರಾಜರವಿ ಸುಯೋಧನ ಆಗಮಿಸುತ್ತಿದೆ, ಆಗಮಿಸುತ್ತಿದೆ ನಿನ್ನ ಅಂತ್ಯವನ್ನೆನಿಸುವ ದ್ಯೂತಾಸಕ್ತಿಯ ಶ್ರೇಷ್ಠ ಭೂತ. ಹಿಂಗ್ ನೆಟ್ಟಿದ್ದೀನಿ ನಿಮ್ಮ ಮೇಲೆ ಕಣ್ಣನ್ನ, ತೆಗಿಯೋಕ್ ಸಾಧ್ಯನೇ ಇಲ್ಲ. ಐ ಕ್ಯಾನ್ ಇಮ್ಯಾಜಿನ್ ಅಲ್ಲಿ ಥಿಯೇಟರ್ ಕೂತಿರೋರೆಲ್ಲ ಹಿಂಗ್ ಕಣ್ಣು ಅರಳಿಸ್ ನೋಡ್ತಿರ್ತಾರೆ ಇದನ್ನ ಅಂತ. ಯು ರಿಮೆಂಬರ್ ದಟ್ ಮಚ್? ಯಪ್. ಅಂದರೆ ದಟ್ ವಾಸ್ ಹೌ ವಿ ಆರ್ ಗ್ರೂಮ್ಡ್. ಅಂದರೆ ಇನ್ ಥಿಯೇಟರ್, ರಂಗಭೂಮಿಲಿ ಈ ಥರ ನಮ್ಮನ್ನು ಲೈಫ್ ಲಾಂಗ್ ಹೋಗಲ್ಲ ಈ ಸ್ಕ್ರಿಪ್ಟ್ ನಿಮ್ಮ ತಲೆಯಿಂದ. ಆಗಲ್ಲ. 4 ವರ್ಷದ ಹುಡುಗ ದೆಹಲಿಯ ವೇದಿಕೆಯಲ್ಲಿ ಪರ್ಫಾರ್ಮ್ ಮಾಡಿದ್ದು, ಲಕ್ನೋ ವೇದಿಕೆಯಲ್ಲಿ ಪರ್ಫಾರ್ಮ್ ಮಾಡಿದ್ದು ಇದೇ ಅಜಯ್ ರಾಜ್. ಸೊ ಇದು
ಈ ನಾಟಕ ಅಲ್ಲಿ ಪರ್ಫಾರ್ಮ್ ಮಾಡಿದ್ದು. ಇನ್ಫ್ಯಾಕ್ಟ್ ಸಾಕಷ್ಟು ನನ್ನದು ಫೋಟೋಸ್ ಇದೆ. ವಿಷ್ಣುವರ್ಧನ್ ಅವರು ಇದನ್ನು ನೋಡಿ ಆಗ ಆಗ ದೆರ್ ವಾಸ್ ಎಲ್ಲ ತೋರಿಸ್ತೀನಿ ನಾನು ಬಿಡಲ್ಲ ಇನ್ನು. ಎಲ್ಲ ಫೋಟೋಸ್ ಕಲೆಕ್ಟ್ ಮಾಡಿ ನಿಮ್ಗೆ ತೋರಿಸ್ತೀನಿ ಎಪಿಸೋಡಲ್ಲಿ. ದೆರ್ ವಾಸ್ ಒನ್ ಅಂದರೆ ಆಗ ಒಂದು ಇದಿತ್ತು, ಐ ಡೋಂಟ್ ನೋ, ದಟ್ ವಾಸ್ ಅ ರಿಚುವಲ್ ಕೈಂಡ್ ಆಫ್. ಈಗಲೂ ಮಾಡ್ತಾರೆ, ಸ್ಕ್ರೀನ್ ಮೇಲೆ ಅವ್ರವ್ರ ಸೆಲೆಬ್ರಿಟೀಸ್ ಬಂದರೆ ದೇ ಥ್ರೋ ಕಾಯಿನ್ಸ್ ಆಗಲಿ ದುಡ್ಡಾಗಲಿ ದೇ ಥ್ರೋ. ಆಗ ಈ ನಾಟಕ ಮಾಡ್ತಿರ್ಬೇಕಾದ್ರೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಸ್ಟರ್ ಹಿರಣ್ಣಯ್ಯ ಅವರು ಮತ್ತು ವಿಷ್ಣುವರ್ಧನ್ ಸರ್ ಇಬ್ಬರು ಕೂತಿದ್ರು. ಈ ನಾಟಕ ಪರ್ಫಾರ್ಮ್ ಮಾಡಿದೆ. ಸೊ ನನಗೆ ಏನಾಗ್ತಿದೆ ಗೊತ್ತಾಗಲಿಲ್ಲ. ಎಲ್ಲ ದೊಡ್ಡ ಕಾಯಿನ್ಸು 50 ಪೈಸೆ 25 ಪೈಸೆ ನನ್ನ ಮೇಲೆ ಏನಾಗ್ತಿದೆ ಗೊತ್ತಾಗ್ತಿಲ್ಲ. ಬಟ್ ಐ ಡೆಂಟ್ ಲೂಸ್ ಎನಿ ಕಾನ್ಸಂಟ್ರೇಷನ್. ಬಟ್ ಹೇಳಿದ್ದು ಅದೆಲ್ಲ ಹೊಸ್ತು ನಮ್ಗೆ ಆವಾಗ. ಸೊ ಈಗಲೂ ಜ್ಞಾಪಕ ಇದೆ ಅವೆಲ್ಲ. ಸೊ ರಂಗಭೂಮಿ ಹೆಂಗೆ ಒಬ್ಬ ಕಲಾವಿದನ್ನ ಗ್ರೂ ಮಾಡುತ್ತೆ. ಅಬ್ಸಲ್ಯೂಟ್ಲಿ. ಅಂದರೆ ರಂಗಭೂಮಿ ಇಟ್ಸ್ ಅ ಬೇಸ್ ಫಾರ್ ಎವ್ರಿ ಆರ್ಟ್ ಫಾರ್ಮ್ ಅಂತ ನಾನು ಹೇಳೋದು. ಅಂದರೆ ಯು ಲರ್ನ್ ಎವ್ರಿಥಿಂಗ್, ಈಚ್ ಆ್ಯಂಡ್ ಎವ್ರಿಥಿಂಗ್, ಮೇಕಪ್, ಕಾಸ್ಟ್ಯೂಮ್ಸು, ಲೈಟಿಂಗು, ಯು ನೇಮ್ ಇಟ್ ಆ್ಯಂಡ್ ಯು ಹ್ಯಾವ್ ಇಟ್. ಡಾನ್ಸು, ಡ್ರಾಮಾ, ಲೈಫು, ಟೀಮ್ ವರ್ಕು, ಎವ್ರಿಥಿಂಗ್ ಥಿಯೇಟರ್ ಟೀಚರ್ಸ್ ಯು. ತೆರೆ ಮುಂದೆ ತೆರೆ ಹಿಂದೆ ಕರೆಕ್ಟ್. ಎಲ್ಲ ಕೆಲಸನೂ ಕಲಿಸುತ್ತೆ ಅದು. ಟ್ರೂ ದಟ್. ಹೇಳಿದ್ನಲ್ಲ, ಟೀಮ್ ವರ್ಕ್, ಚಿತ್ರಾನ್ನಕ್ಕೂ ಜೈ ಬಿರಿಯಾನಿಗೂ ಸೈ ಅಂತಲ್ಲ, ಹಾಗೆ. ದಟ್ ಟೀಚರ್ಸ್, ಐ ಮೀನ್ ಥಿಯೇಟ್ರ್. ಕಷ್ಟನಾ ಥಿಯೇಟ್ರ್ ಮಾಡೋದು? ಕಷ್ಟ ಅಂದ್ಕೊಂಡ್ರೆ ಕಷ್ಟ, ಇಷ್ಟಪಟ್ಟರೆ ತುಂಬ ಇಷ್ಟ ಆಗ್ಬಿಡುತ್ತೆ, ತುಂಬ ಇಷ್ಟ ಆಗುತ್ತೆ. ಅಫ್ಕೋರ್ಸ್ ಥಿಯೇಟ್ರು ಇವಾಗ ಜಾಸ್ತಿ ಜನ ಪರ್ಸ್ಯೂ ಮಾಡ್ತಿಲ್ಲ, ಬಿಕಾಸ್ ದೇ ವಾಂಟ್ ಟು ಬಿಕಮ್ ಫೇಮಸ್, ದೇ ವಾಂಟ್ ಟು ಅರ್ನ್ ದಟ್ ಇದು ಕ್ವಿಕ್ ಮನಿ, ಫೇಮ್. ಅಲ್ಲ, ದಟ್ ನಥಿಂಗ್ ರಾಂಗ್ ಇನ್ ದಟ್, ಐ ಡೋಂಟ್ ಡಿನೈ ಆಲ್ ದೋಸ್ ಥಿಂಗ್ಸ್. ಬಟ್ ಏನು ಅಂದರೆ ಥಿಯೇಟ್ರ್ ಮಾಡಿದ್ರೆ ಪ್ರಾಯಶಃ ನನಗನ್ಸಿದ್ದು, ಮಗು ಹುಟ್ಟಿದ ತಕ್ಷಣ ಓಡ್ಬಿಡಲ್ಲ. ಓಡಿದ್ರೆ ಡೆಫಿನೆಟಾಗಿ ಬೀಳುತ್ತೆ ಅಥವಾ ಏನೋ ಒಂದು ಆಗತ್ತೆ. ನಿಧಾನಕ್ಕೆ ಹೊರಳಬೇಕು, ಅಂಬೆಗಾಲಿಡಬೇಕು, ಏಳಕ್ಕೆ ಪ್ರಯತ್ನ ಪಡಬೇಕು, ಬೀಳಬೇಕು, ಮತ್ತೆ ಏಳಬೇಕು, 2 ಹೆಜ್ಜೆ ನಡಿಬೇಕು, ಮತ್ತೆ ಬೀಳಬೇಕು. ಸೊ ದಿಸ್ ಇಸ್ ಅ ಪ್ರಾಸೆಸ್. ಇದು ಥಿಯೇಟರ್ ಅಂತ ನನ್ನ ಅನಿಸಿಕೆ. ಸೊ ಈ ಪ್ರಾಸೆಸ್ಗೆ ಹೋದರೆ ಮುಂದೆ ಚೆನ್ನಾಗಿ ಓಡ್ತೀವಿ ಅನ್ನೋದು ನನ್ನ ನಂಬಿಕೆ. ಥಿಯೇಟ್ರ್ನಲ್ಲಿ ಆಸಕ್ತಿ ಇರೋರು ಹೀರೋ ಹೀರೋಯಿನ್ ಆಗ್ಬೋದಾ? ಡೆಫಿನೆಟ್ಲಿ, ವೈ ನಾಟ್? ಅಥವಾ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗ್ಬಿಡ್ತಾರೆ? ಚಾನ್ಸೇ ಇಲ್ಲ. ಇವಾಗ ನವಾಜುದ್ದೀನ್ ಸಿದ್ದಿಕಿ ಏನು ಹೇಳ್ತೀರಾ? ಥಿಯೇಟರ್ ಆ್ಯಕ್ಟರ್. ಅದಕ್ಕೆ ರಪ್ಪಂತ ಹೊಡೆದಿದ್ದು ನಾನು ಕನ್ನಡದಲ್ಲಿ. ನನ್ಗೆ ಯಾರೋ ಹೇಳ್ತಿದ್ರು ಥಿಯೇಟ್ರ್ನಲ್ಲಿ ಒಳ್ಳೆ ಜಾಗ, ಆದರೆ ಕಲಾವಿದರು ಆಗ್ಬೋದು, ಆದರೆ ನಾಯಕ ನಾಯಕಿ ಆಗುವುದು ಇಂಡಸ್ಟ್ರಿ ಅಂದರೆ ಬೆಳ್ಳಿ ಪರದೆ. ಈ ರಂಗಭೂಮಿಯಿಂದ ಹೀರೋ ಹೀರೋಯಿನ್ನ ಚೂಸ್ ಮಾಡಲ್ಲ, ಆದರೆ ಸಪೋರ್ಟಿಂಗ್ ರೋಲಲ್ಲಿ ಯಾರ್ಯಾರು ಇದ್ದಾರೋ ಗಟ್ಟಿಯಾಗಿ ಅವರೆಲ್ಲರೂ ರಂಗಭೂಮಿಯಿಂದ ಬಂದಿರ್ತಾರೆ, ಅದನ್ನು ಚೂಸ್ ಮಾಡ್ತಾರೆ. ವೆರಿ ಅನ್ಫಾರ್ಚುನೇಟ್ ಸಿಚುವೇಶನ್ ಇದು. ಬಟ್ ಏನು ಅಂದರೆ ಐ ಡೋಂಟ್ ನೋ, ಅಂದರೆ 2 ಕಡೆನೂ ಇದೆ ಅದು. ಒಂದು ಥಿಯೇಟ್ರಲ್ಲಿರೋರಿಗೆ ಅದೊಂದು ಪ್ರಾಯಶಃ ನಾನು ನೋಡ್ರು ಸುಮಾರು ಜನ ಥಿಯೇಟ್ರಿಗೆ ದೇ ಆರ್ ನಾಟ್ ಏಬಲ್ ಟು ಬ್ಲೆಂಡ್ ಇಂಟು ಬೆಳ್ಳಿತೆರೆ ಆರ್ ಕಿರುತೆರೆ. ಯಾಕೆಂದರೆ ರಂಗಭೂಮಿ, ಬೆಳ್ಳಿತೆರೆ, ಕಿರುತೆರೆ ಆ್ಯಂಡ್ ಬೆಳ್ಳಿತೆರೆ, ದೋ ದ ಬೇಸ್ಮೆಂಟ್ ಇಸ್ ಸೇಮ್, ಅಡ್ಯಾಪ್ಟಿಬಿಲಿಟಿ ಇದೆಯಲ್ಲ, ಬಹಳ ಸೂಕ್ಷ್ಮವಾದಂಥ ಒಂದು ವಿಚಾರ ಅದು. ನೀವು ರಂಗಭೂಮಿಲಿ ನಾನು ಪರ್ಫಾರ್ಮ್ ಮಾಡ್ತಿದ್ರೆ ಇವಾಗ ಅಷ್ಟು ಜೋರಾಗಿ ಮಾತಾಡ್ತೀನಿ ನಾನು, ಯಾಕೆ ಅಂದರೆ ಕೊನೆಯಲ್ಲಿ ಕೂತಿರ್ತಕ್ಕಂಥ ಪ್ರೇಕ್ಷಕನಿಗೆ ಲೈವ್ ಆಡಿಯನ್ಸು, ಆ್ಯಂಡ್ ನಾನು ಹೇಳುವಂಥ ಪ್ರತಿಯೊಂದು ಪದದ ಪ್ರತಿಯೊಂದು ಅಕ್ಷರನೂ ಅವ್ನ ಕಿವಿಗೆ ಬೀಳಬೇಕು. ಭಾವನೆ ಎಕ್ಸಾಕ್ಟ್ಲಿ. ನಾನು ಏನು ಹಾವಭಾವಗಳು ಮಾಡ್ತೀವಿ ಅದು ಕಾಣಿಸ್ಬೇಕಲ್ಲಿ. ಹಾಗಾಗಿ ನಾನು ಗುಟ್ಟು ಹೇಳ್ತೀನಿ ಅಂದ್ರೆ ಗೊತ್ತಾಗಲ್ಲ ಯಾರಿಗೂ. ನಾನು ಒಂದು ಗುಟ್ಟು ಹೇಳ್ತೀನಿ ಅಂದಾಗ ಮಾತ್ರ ಗೊತ್ತಾಗೋದು. ಓಕೆ, ಸೊ ಇದು ಎಕ್ಸಾಜರೇಷನ್ ಆಗುತ್ತೆ ರಂಗಭೂಮಿಲಿ. ಕಿರುತೆರೆಯಲ್ಲಿ ಸ್ವಲ್ಪ ಇದ್ರ ಎಕ್ಸಾಜರೇಷನ್ ಆಗಬೇಕು ರಂಗಭೂಮಿಲಿ. ಅಲ್ಲಿ ಅಡ್ಯಾಪ್ಟಿಬಿಲಿಟಿ, ಯಾಕೆಂದ್ರೆ ಮೈಕ್ ಇರುತ್ತೆ, ನಮಗೆ ಮೈಕ್ ಇರುತ್ತೆ, ಆ್ಯಂಡ್ ಫ್ರೇಮ್ ವಿಲ್ ಬಿ ವೆರಿ ಸ್ಮಾಲ್, ಮಾನಿಟರ್ ಇರುತ್ತೆ. ಕರೆಕ್ಟ್. ನಾವು ಸ್ವಲ್ಪ ಹಿಂಗಂದ್ರು ಮಾನಿಟರಿಂದ ಆಚೆ ಹೋಗ್ಬಿಡ್ತೀವಿ ಅಥವಾ ಫ್ರೇಮಿಂದ ಆಚೆ ಹೋಗ್ಬಿಡ್ತೀವಿ. ಸೊ ಅದು ಅಡ್ಯಾಪ್ಟಿಬಿಲಿಟಿ ನನಗನ್ಸಿದ್ದು. ಸೊ ಅದನ್ನು ಅಡ್ಯಾಪ್ಟಿಬಿಲಿಟಿ ಮಾಡ್ಕೊಳ್ಳೋದ್ರಲ್ಲಿ ಪ್ರಾಯಶಃ ಸಾಕಷ್ಟು ಜನ ವಿಫಲರಾಗ್ತಿದ್ದಾರೆ. ಸ್ಯಾನ್ಸ್ ವೆರಿ ಫ್ಯೂ. ಬಟ್ ಇದಕ್ಕೆ ನಂಜುಂಡ ಮತ್ತು ಅಜಯ್ ಅಣ್ಣ ತಮ್ಮ ಇಬ್ರು ಹೆಂಗೆ ಒಗ್ಗಿಸ್ಕೊಂಬಿಟ್ರಿ? ನಾ ಹೇಳ್ದಂಗೆ ಅದು ಪ್ರಾಯಶಃ ನಮ್ಮ ಒಂದು ಏನಂತಾರೆ ಅದಕ್ಕೆ ಪೂರ್ವಜನ್ಮದ ಸುಕೃತ ಅಂತ ಹೇಳ್ಬೋದು. ಯಾಕೆಂದರೆ ನಾವು ಈ ಥರ ಒಂದು ಫ್ಯಾಮಿಲಿಲಿ ಹುಟ್ಟಿ ಅವರು ನಮಗೆ ಈ ಥರದೊಂದು ಸಹಕಾರ ಮತ್ತು ನಮಗೆ ಈ ಥರದೊಂದು ಪಾಲನೆ ಪೋಷಣೆ ಕೊಟ್ಟು, ನೀವು ಮಾಡ್ತೀರಾ ಮಾಡಿ ಅಂತ ಒಂದು ಎನ್ಕರೇಜ್ಮೆಂಟ್ ಕೊಟ್ಟು, ಹೇಳಿಕೊಟ್ಟು, ಹೇಳಿ
ಇದನ್ನೆಲ್ಲ ಕಲಿಸಿ ಆ ನ್ಯೂಯಾನ್ಸಸ್ ಎಲ್ಲ ಹೀಗೆ ಮಾಡ್ಬೋದು ಹಾಗೆ ಮಾಡ್ಬೋದು ಎಕ್ಸ್ಪ್ರೆಷನ್ಸ್ ಎಲ್ಲ ಹೇಳ್ಕೊಟ್ಟು ಮಾಡಿ ಅಂತ ಬಿಟ್ಟು ಆಮೇಲೆ ನಮ್ಮನ್ನು ಈ ಒಂದು ಸ್ಥಿತಿಗೆ ತಂದಿದ್ದಾರೆ ಪ್ರಾಯಶಃ ದಟ್ಸ್ ದಿ ಓನ್ಲಿ ರೀಸನ್ ಐ ಕ್ಯಾನ್. ಓಕೆ, ನಮ್ಮ ಮಾತುಕತೆಯಲ್ಲಿ ಹಳ್ಳಿ ಮೇಸ್ಟ್ರಿಗೆ ಬರ್ತೀನಿ ನಾನು. ಹಳ್ಳಿ ಮೇಸ್ಟ್ರು 3 ಕ್ಯಾರೆಕ್ಟರ್ ಅದು, ಕಪ್ಪೆರಾಯ, ನಂಜುಂಡ ಅಂಡ್ ಅಜಯ್. ನಿಮ್ಮಿಬ್ಬರ ಹೆಸರು ಏನಿತ್ತದ್ರಲ್ಲಿ? ಹೆಸರಿಲ್ಲ Friends ಅಷ್ಟೇ. ಅಷ್ಟೇ. ಹೀರೋಯಿನ್ ಜೊತೆ ಬಲಂಗುಚ್ಚಿಗಳು 3 ಜನ. ಕಪ್ಪೆರಾಯ ಅದೊಂಥರ ಬೇರೆ ಒಂದು ಮ್ಯಾನರಿಸಮ್ ಬೇರೆ ಇತ್ತು. ಕಪ್ಪೆರಾಯ ಆಗಲೇ ಅವ್ರಿಗೆ 26 ವರ್ಷ. ಹಿ ಈಸ್ ಬೇಸಿಕ್ಲಿ ತಮಿಳಿಯನ್, ಚೆನ್ನೈ ಅವ್ರು ಆ್ಯಕ್ಚುಲ್ ಆಗಿ. ಓಕೆ, 3 ಕ್ಯಾರೆಕ್ಟರ್. Yes. ಒಬ್ರು ಚೆನ್ನೈಯಿಂದ ಬಂದಂತ ಒಬ್ಬ ಕಲಾವಿದ. ಕರೆಕ್ಟ್. ಅವರು ಚೆನ್ನೈ ಆಕ್ಸೆಂಟ್ ಇತ್ತು, ಕನ್ನಡ ಬರ್ತಿರ್ಲಿಲ್ಲ. ಬಟ್ ಕನ್ನಡದಲ್ಲಿ ಹೇಳಿಸಿ ಆ ಕಪ್ಪೆರಾಯನ್ ಕ್ಯಾರೆಕ್ಟರ್ನ ಡಬ್ ಮಾಡ್ಸಿದ್ರು. ಹೌದು, ಅದನ್ನೇ ರಿಟೈನ್ ಮಾಡಿದ. ಹೌದು, ಚಾಮುಂಡೇಶ್ವರಿ ಸ್ಟುಡಿಯೋ ನನಗೆ ಈಗಲೂ ಜ್ಞಾಪಕ ಇದೆ. ಹೌದಾ? ಅವಾಗೆಲ್ಲ ರೀಲು ಹರೀಶ್. ಹೌದು, ಕರೆಕ್ಟ್. ನನಗೆ ಅದು ಐ ಯೂಸ್ ಟು ಗೆಟ್ ಸೋ ಎಕ್ಸೈಟೆಡ್ ಸೀಯಿಂಗ್ ದೋಸ್ ಥಿಂಗ್ಸ್. ಅಂದರೆ ನೆಗೆಟಿವ್ ಅವಾಗೆಲ್ಲ ಒಂದೂವರೆ ನಿಮಿಷದ್ದು ಮುಕ್ಕಾಲು ನಿಮಿಷದ್ದು ಅದು ರೀಲ್ ಇರೋದು, ಒಂದು ಹೋಲ್ ರೀಲ್ ಒಂದ್ಸಲ ಆನ್ ಆದರೆ 1.5 ನಿಮಿಷ ತರ್ರಂತ ಮುಗಿಸ್ಬಿಡೋದು. ಅದು ನೆಕ್ಸ್ಟ್ ಇನ್ನೊಂದು ರೀಲ್ ತರಬೇಕು ಅಂದರೆ ಎಲ್ಲೋ ಹೋಗ್ಬೇಕು, ಎಲ್ಲೋ ಹುಡ್ಕೊಂಡು ಹೋಗ್ಬೇಕು. ಪ್ರೊಡ್ಯೂಸರು ಬೈ ಬಡ್ಕೋತಾ ಇದ್ರು ಯೂಶ್ವಲ್ ಆಗಿ. ಬಟ್ ಇಲ್ಲೇನಾಯಿತು ಅಂದರೆ ರವಿಚಂದ್ರನ್ ಸರು ಮತ್ತು ಅಸೋಸಿಯೇಟ್ಸು ಎಲ್ಲ ಎಷ್ಟು ಹೆಲ್ಪ್ ಮಾಡಿದ್ರು ನಮಗೆ. ಅಂದರೆ ಮಂಜು ಅಂತ ಡೈರೆಕ್ಟ್ರು, ಅವರು ಎಷ್ಟು ಹೆಲ್ಪ್ ಮಾಡಿದ್ರು ಅಂದರೆ ರಿಹರ್ಸಲ್ಸ್ ಮಾಡಿಸೋರು. ಆ್ಯಂಡ್ ಕ್ಯಾಮ್ರಾಮನ್ ಅವರೇ ಕಣ್ಣು, ಅವಾಗೇನು ಮಾನಿಟರ್ಸ್ ಇರಲಿಲ್ಲ ಅಂಥದ್ದಿರಲಿಲ್ಲ, ಅವರೇ ಕಣ್ಣು, ಅವರೇ ಇದು. ಸೊ ರೌಂಡ್ ಟ್ರಾಲಿ ಹಾಕ್ತಾರೆ ಒಂದು ಶಾರ್ಟ್ನ. ನಾನೊಂದು ಸೀನಲ್ಲೂ ಹೋಗಿ ಸೆಕೆಂಡ್ ಹ್ಯಾಂಡ್ ಗಂಡನ್ನ ಮದುವೆ ಆಗ್ತೀನಿ ಅಂತೆಲ್ಲ, ನಾಚಿಕೆ ಆಗಲ್ವಾ ಥೂ ಅಂತೆಲ್ಲ ಒಂದು ಡೈಲಾಗ್. ಸೊ ಅದನ್ನು ಒಂದೇ ಇದರಲ್ಲಿ ಟೇಕಲ್ಲಿ ಹೇಳ್ಬಿಟ್ಟೆ. ರವಿ ಸರ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಬಂದು ಎಲ್ಲ ಎತ್ತಾಡಿ ಮುದ್ದಾಡಿ ಭಾಳ ಖುಷಿ ಆಗೋಯ್ತು ಅವ್ರು. ಸೊ ಇದೆಲ್ಲ ನಂಗೆ ಯಾಕೆ ಜ್ಞಾಪಕ ಇದೆ ಅಂದರೆ, ಮೈಸೂರಿಂದ ಒಂದು 40 ಕಿಲೋಮೀಟ್ರ್ ಆ ಕಡೆಗೆ ಮಹದೇವಪುರ ಅಂತ ಒಂದು ಊರು, ಅಲ್ಲಿ ಅದನ್ನು ಶೂಟ್ ಮಾಡಿದ್ದು. ಹಳ್ಳಿ ಮೇಸ್ಟ್ರು. ವಿ ಶಾಟ್ ದೇರ್ ಫಾರ್ ಅರೌಂಡ್ 1.5 ತಿಂಗಳಲ್ಲಿ ಶೂಟ್ ಮಾಡಿದ್ವಿ. ನನಗೆ ಸಪೋರ್ಟ್ ಮಾಡಿದ್ದು ನಮ್ಮ ಫ್ಯಾಮಿಲಿ ಮತ್ತು ನನ್ನ ಸ್ಕೂಲ್ BBL ಜೈನ್ ವಿದ್ಯಾಲಯ ಅಂತ ಇಲ್ಲಿ KR ರೋಡಲ್ಲಿ. ಸ್ಟಾಫು ನಾಗೇಶ್ವರ ರಾವ್ ಅಂತ ಪ್ರಿನ್ಸಿಪಲ್ಲು, ಶ್ರೀದೇವಿ ಮೇಡಮ್ಮು, ಪುಷ್ಪಾ ಮೇಡಮ್ಮು, ಸಾಕಷ್ಟು ಜನ, ಶಾರದಾಂಬ ಮೇಡಮ್ಮು, ಸಾಕಷ್ಟು ಜನ, ದ ಹೋಲ್ ಸ್ಕೂಲ್ ದೇ ಸ್ಟುಡ್ ಬಿಹೈಂಡ್ ಮೀ. ಆ್ಯಂಡ್ ನನಗೆ ಹೇಗೆ ಎನ್ಕರೇಜ್ಮೆಂಟ್ ಇತ್ತು ಅಂದರೆ, ಅಲ್ಲಿ ಪ್ರತಿಯೊಂದು ಸ್ಕೂಲ್ಗೂ ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್ ಇತ್ತಲ್ಲ, ಇಂಗ್ಲೀಷ್ ರೆಸಿಟೇಷನ್ ಆಗಿರ್ಬೋದು, ಕನ್ನಡ ರೆಸಿಟೇಷನ್ ಆಗಿರ್ಬೋದು, ಹಿಂದಿ ರೆಸಿಟೇಷನ್ ಆಗಿರ್ಬೋದು, ಎಲ್ಲದಕ್ಕೂ ಐ ಯೂಸ್ ಟು ಪಾರ್ಟಿಸಿಪೇಟ್. ಆ್ಯಂಡ್ ನಾಟ್ ಓನ್ಲಿ ಪಾರ್ಟಿಸಿಪೇಟ್, ಡೆಫಿನೆಟ್ಲಿ ಅದೆಲ್ಲ ನನ್ನ ಇದರಲ್ಲಿದೆ, ಶೋಕೇಸಲ್ಲಿದೆ, ಪ್ರತಿಯೊಂದು. ಸೊ ದಟ್ ವಾಸ್ ಹೌ ಐ ಮೀನ್ ನನಗೆ ಆ ಥರ ಸಪೋರ್ಟ್ ಸಿಕ್ಕಿದ್ದು. ಹೇಳಿದ್ನಲ್ಲ, ಅದು ಪೂರ್ವಜನ್ಮ. ಡೆಫಿನೆಟ್ಲಿ ಎಲ್ಲ ಸರಿನೂ ಕಪ್ ನಮ್ಮದೇ. ಅಬ್ಸಲ್ಯೂಟ್ಲಿ ಅಷ್ಟು ನನಗೆ ಸಪೋರ್ಟ್ ಮಾಡಿದ್ರು. ಬಟ್ ಸಿನಿಮಾ ಎಕ್ಸ್ಪೀರಿಯನ್ಸೇ ಡಿಫ್ರೆಂಟ್ ಅಲ್ಲ? ಸಿನಿಮಾ ಎಕ್ಸ್ಪೀರಿಯನ್ಸ್ ವೆರಿ ಮಚ್ ಡಿಫ್ರೆಂಟ್. ಒಂದು ಮಗು ಕ್ಯಾರೆಕ್ಟರ್, ಪುಟಾಣಿ ಮಗು ಕ್ಯಾರೆಕ್ಟರ್ ಹೀರೋಯಿನ್ ಜೊತೆ ಇರೋದು, ಸಿನಿಮಾ ಹೈಲೈಟ್ ಆಗಿ ಕಾಣಿಸ್ತಾರೆ ಅಂದರೆ ಹೆಂಗೆ ಇದು ಮಾಡಬೇಡ. ಅಂದರೆ ದಟ್ ವಾಸ್ ಎ ಬ್ಲಾಕ್ ಬಸ್ಟರ್ ಆಗಿನ ಟೈಮಲ್ಲಿ. ಸೊ ಸುಮಾರು ಜನ ಗೊತ್ತಿಲ್ಲ ಹಳ್ಳಿ ಮೇಸಲ್ಲಿ ಆ್ಯಕ್ಟ್ ಮಾಡಿ ಇನ್ನದು ಅಂತ. ಅದಕ್ಕೆ ತೋರಿಸ್ತೀನಿ ಈಗ ಅಂತ ಕೇಳಿ. ಆ 3 ಜನ ಇದಾರಲ್ಲ, ಅದರಲ್ಲಿ ಕಪ್ಪೆರಾಯನ್ ಬಿಟ್ಟರೆ ಇನ್ನಿಬ್ರು ಇರೋದು ಇವರೇ ಅಣ್ಣ ತಮ್ಮಂದ್ರು. ಸೊ ಅದು ವಿಚಾರ. ರವಿ ಸರ್ನ ಫಸ್ಟ್ ಟೈಮ್ ನೋಡಿದ್ದಲ್ವಾ? ಹೌದು, ರವಿಚಂದ್ರನ್ ಗೊತ್ತಿತ್ತು ನಿಮಗೆ? ಇಲ್ಲ ವೆರಿ ಯಂಗ್. ಅದಕ್ಕೆ ಬಟ್ ಅದಕ್ಕೆ ಮುಂಚೆ ಬ್ಲಾಕ್ ಬಸ್ಟರ್ ಇತ್ತಲ್ಲ ಅವ್ರದ್ದು? ಇತ್ತು, ಬಟ್ ನಾನು ಐ ವಾಸ್ ನಾಟ್ ಎಕ್ಸ್ಪೋಸ್ ಟು ಸಿನಿಮಾ ದಟ್ ಮಚ್. ಐ ವಾಸ್ ನಾಟ್ ಎಕ್ಸ್ಪೋಸ್ ಟು ಸಿನಿಮಾ. ನಮ್ದು ಬರೀ ರಂಗಭೂಮಿಗೆ. ಏನು ಅಬ್ಸರ್ವೇಷನ್ ಏನಿತ್ತು? ಈಗ ಶೂಟಿಂಗ್ ನಡೀತಾ ಇದೆ, ನಿಮ್ ಕ್ಯಾರೆಕ್ಟರ್ ಬರ್ತಾ ಇದೆ, ಹೀರೋಯಿನ್ ಅಂತ ಇರ್ತಾರೆ, ಅವೆಲ್ಲ ಇಲ್ವೇ ಇಲ್ಲ ನಮ್ಗೆ. ಅವೆಲ್ಲ ಇಲ್ವೇ ಇಲ್ಲ. ನಾವೇನು ಮಾಡ್ತಿದ್ದೀವಿ, ನಮ್ಗೇನು ಕೊಟ್ಟಿದ್ದಾರೆ, ನಾವೇನು ಡೈಲಾಗ್ಸ್ ಹೇಳ್ತೀವಿ, ಸರಿಗೆ ಹೇಳ್ತೀವಾ ಇಲ್ವಾ, ಬಯಸ್ಕೋತೀವ, ಅಷ್ಟೇ ನಮ್ಗೆ ಇದ್ದಿದ್ದು. ಸೊ ದಟ್ ವಾಸ್ ದ ಫಸ್ಟ್ ಟೈಮ್ ನಾನು ಆ ಥರ ಒಂದು ವಿಜೃಂಭಣೆಯ ಒಂದು ಸೆಟ್ ನೋಡಿದ್ದು. ಹಳ್ಳಿ ಅದರಲ್ಲಿ ಒಂದು ಏನು ವಾಟರ್ ಬೆಡ್ ಬರುತ್ತೆ. ದಟ್ ವಾಸ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಐ ಸಾ ವಾಟರ್ ಬೆಡ್. ಸೊ ಸಿಲ್ಕ್ ಸ್ಮಿತ್ ಅವ್ರನ್ನೆಲ್ಲ ನೋಡಿ ದಟ್ ವಾಸ್ ದಿ ಫಸ್ಟ್ ಟೈಮ್. ಆ್ಯಂಡ್ ದಿಗ್ಗಜರುಗಳು ನಾವು. ಇನ್ಫ್ಯಾಕ್ಟ್ ದರ್ಶನ್ ಸರ್ ಒಂದು ಸಲ ಅವರು ಅಯ್ಯ ಅನ್ಸುತ್ತೆ ಮೋಸ್ಟ್ಲಿ, ಅದನ್ನು ಶೂಟ್ ಮಾಡ್ತಿದ್ರು ಇಲ್ಲಿ ಅಯ್ಯ ಪೊಲೀಸ್ ಆಫೀಸರ್. ಕರೆಕ್ಟ್. ಕಂಠೀರವ ಶೂಟ್ ಮಾಡ್ತಿದ್ರು, ನಾನು ಅಲ್ಲಿ ಮುಕ್ತ ಕೋರ್ಟ್ ಸೀನ್ ಶೂಟ್ ಮಾಡ್ತಿದ್ವಿ. ಸೊ ವಿ ಹ್ಯಾಪನ್ ಟು ಮೀಟ್. ಅಂದರೆ ವಿ ಹ್ಯಾಪನ್ ಟು ಮೀಟ್ ಇನ್ ದ ಸೆನ್ಸ್, ಅದಕ್ಕೆ ಮುಂಚೆ ಮೆಜೆಸ್ಟಿಕ್ ಶೂಟಿಂಗ್ ನಡೀತಾ ಇತ್ತಲ್ಲ, ನಾನು ಅಲ್ಲಿಗೆ ಹೋಗಿ ದರ್ಶನ್ ಅವ್ರನ್ನ ಮಾತಾಡಿಸಿದ್ದೆ. ಸರ್ ನಮಸ್ತೆ, ನಾನು ಅಜಯ್ ರಾಜ್ ಅಂತ, ಆ್ಯಕ್ಟರು, ಇದರಲ್ಲಿ ಹಳ್ಳಿ ಮೇಸ್ಟ್ರಲ್ಲಿ ನಿಮ್ಮ ತಂದೆ ಜೊತೆ ಆ್ಯಕ್ಟ್ ಮಾಡಿ ಭಾಳ ಖುಷಿಪಟ್ಟು
ತುಂಬ ಪ್ರೀತಿಯಿಂದ ಮಾತಾಡ್ಸಿದ್ರು ಅವಾಗ. ಅದಾದಮೇಲೆ ಸೆಕೆಂಡ್ ಟೈಮು ಅಯ್ಯ ಶೂಟಿಂಗಲ್ಲಿ ಅವ್ರನ್ನ ಮೀಟ್ ಮಾಡಿದ್ದೆ. ಅವರು ಹಿಂಗೆ ಕೂತಿದ್ರು, ಎದುರುಗಡೆ ಅವಿನಾಶ್ ಸರು, ಶೋಭರಾಜ್ ಸರು ಅವರೆಲ್ಲ ಎದುರುಗಡೆ ಕೂತ್ಕೊಂಡು ಮಾತಾಡಿದ್ರು. ನಾನು ಹಿಂದ್ಗಡೆ ಬಂದೆ, ಹಿಂಗೆಲ್ಲ ನೋಡಿದ್ರು ಅವರು, ಹಿಂಗೆ ತಿರುಗಿ ನೋಡಿದ್ರು, ನೋಡ್ಬಿಟ್ಟು ಹೇ ಬನ್ನಿ 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 ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಹಿ ಸ್ಟಿಲ್ ರಿಮೆಂಬರ್ಸ್. ಅಂದರೆ ಅವ್ರ ತಂದೆ ಜೊತೆ ಆ್ಯಕ್ಟ್ ಮಾಡಿದ್ದಕ್ಕೆ ಹಿ ಸ್ಟಿಲ್ ರಿಮೆಂಬರ್ಸ್. ಡೆಫಿನೆಟ್ಲಿ. ಅಂದರೆ ಅಂಥ ದಿಗ್ಗಜರುಗಳ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡಿ, ಬಾಲಣ್ಣ ಅವ್ರ ಜೊತೆ, ಹೌದು ಕರೆಕ್ಟ್, ಆ ಸಿನಿಮಾದಲ್ಲಿ ಬಾಲಣ್ಣ ಅವರಿದ್ದಾರೆ, ಸುಮಾರು ಜನ ಹಿರಿಯ ಕಲಾವಿದರು. ಸೊ ನನಗೆ ಅದು ಇಟ್ಸ್ ಆನ್ ಓವರ್ವೆಲ್ಮಿಂಗ್ ಎಕ್ಸ್ಪೀರಿಯನ್ಸ್. ಅಂದರೆ ವೆರಿ ಮಕ್ಕಳ ಸಿನಿಮಾ ಅಲ್ಲ ಅದು, ಆದರೆ ಇಡೀ ಸಿನಿಮಾ ಪೂರ್ತಿ ನಿಮ್ಮ ಮಕ್ಕಳು ಕ್ಯಾರಿ ಆಗ್ತೀರಾ. ಟ್ರೂ ವೆರಿ ಟ್ರೂ. ರತ್ನಾಕರ್ ಅವರು ಇದ್ರು ಅದರಲ್ಲಿ, ಕರೆಕ್ಟ್, ರತ್ನಾಕರ್ ಸರ್ ಇದ್ರು. ಅಯ್ಯೋ ಇನ್ನೊಂದೇನು ಅಂದರೆ, ಇಫ್ ಯು ಅಬ್ಸರ್ವ್, ಫಸ್ಟ್ ಹಾಫಲ್ಲಿ ನನಗೆ 2 ಹಲ್ ಮುಂದೆ ಇರುತ್ತೆ, ಸೆಕೆಂಡ್ ಹಾಫಲ್ಲಿ 2 ಇರಲ್ಲ. ಯಾಕೆ ಅಂದರೆ ಅದು ಪೂರ್ತಿ ಇದರ ತೋಟ. ಅದು ಆ ಫೋಟೋ ಇದೆಯಾ ಎರಡೂ? ಇಲ್ಲ, ಸಿನಿಮಾದಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಪ್ರಾಯಶ. ಅದು ಕಬ್ಬಿನ ತೋಟ ಆ್ಯಕ್ಚುಲ್ ಆಗಿ. ಸೊ ಫಸ್ಟ್ ಹಾಫ್ ಆಗಿತ್ತು, ಸೆಕೆಂಡ್ ಹಾಫ್ ಇನ್ನೇನು ಶೂಟ್ ಮಾಡಬೇಕಾಗಿತ್ತು. ಈ ಥರ ಫ್ರೀ ಟೈಮ್ ಇರುತ್ತೆ, ನಿಮ್ಗೆ ಗೊತ್ತಿರುತ್ತೆ, ಯೂಶಲ್ ಆಗಿ ಶೂಟ್ಸಲ್ಲಿ ಫ್ರೀ ಟೈಮ್ ಇರುತ್ತೆ. ಕಪ್ತಿನ ಹಣ ಹೋಗ್ಬಿಟ್ಟಿದ್ದೀವಿ, ಕಪ್ತಿನ ನೀನು ಪಟ್ಟಕ್ಕಂತ 2-3 ಹಲ್ ಮುರಿದೋಗ್ಬಿಟ್ಟಿದೆ. ಶೂಟಿಂಗಲ್ಲೇ ಆಗಿದ್ದು. ಸೊ ಕಂಟಿನ್ಯೂಟಿ ಚೊಂಬಲ್ಲಿ ನಮ್ಗೇನು ಗೊತ್ತು, ಒಳ್ಳೆ ಕಥೆ ಆಯ್ತಲ್ಲ. ಮಕ್ಳಿಗೆ ಹೆಂಗ್ ಗೊತ್ತಾಗುತ್ತೆ ಕಂಟಿನ್ಯೂಟಿ ಇರುತ್ತೆ ಅಂತೆಲ್ಲ. ಸೊ ಹಂಗೆ ಶೂಟ್ ಮಾಡಿದ್ದೆ. ಹಂಗ ನೋಡಿ, ನಮ್ಗೆ ಯಾರಿಗೂ ಗೊತ್ತಾಗಿಲ್ಲ. ಈಗ ಹಳ್ಳಿ ಮೇಸ್ಟ್ರು ಸಿನಿಮಾ ನೋಡ್ಬೇಕಾದ್ರೆ ನೀವು ಗಮನಿಸ್ಬೇಕು, ಆ ಹುಡುಗರಲ್ಲಿ ಈ ಅಜಯ್ ಹಲ್ಲು ಸ್ವಲ್ಪ ಸಿನಿಮಾ ಆದ್ಮೇಲೆ ಇಲ್ಲ. ಸೊ ಇದು ಅಂದ್ರೆ ಅದನ್ನ ತುಂಬಾ ಚೆನ್ನಾಗಿ ಮರೆಸಿದ್ದಾರೆ, ಗೊತ್ತೇ ಆಗದಿರೋ ಹಾಗೆ. ಬಟ್ ಬೈದಿದ್ದುಂಟು ಅವಾಗ ಮತ್ತೆ ಆಫ್ಕೋರ್ಸ್ ಅದೆಲ್ಲ ಕಂಟಿನ್ಯೂಟಿ ಅಲ್ವಾ. ಇಟ್ಸ್ ರವಿಚಂದ್ರ ಅವ್ರು ಹೇಳಿದ್ರಾಗ ಇಲ್ಲ, ಅವ್ರೇನು ಬೈಲಿಲ್ಲ. ಪ್ರೊಡಕ್ಷನ್ ಅವ್ರು ಇರಲಿ, ನಮ್ಮ ಮನೆಯವರೇ ಅಷ್ಟು ಬುದ್ಧಿ ಇಲ್ವಾ, ಗೊತ್ತಾಗಲ್ವಾ ನಿನಗೆ, ಅದು ಇದು ಅಂತ ಎಲ್ಲ ಚೆನ್ನಾಗಿ ಬೈದ್ರು. ಸೊ ನನಗೆ ಅದು ಬಹಳ ದೊಡ್ಡ ಮೆಮೊರಿ ಅದು. ಇಟ್ ವಾಸ್ ಅದರಲ್ಲಿ ಸಂಕ್ರಾಂತಿ ಬಂತು ರಥೋರಥ ಹಾಡಿದೆಯಲ್ಲ, ಇಡೀ ಸೆಟ್ಟಲ್ಲಿ ಒಂದು ದೊಡ್ಡದು ಇದು ಏನು ರಂಗೋಲಿ ಬಿಡಿಸಿರೋದಿದೆ. ಹೌದು, ಆ ಜಟ್ಕಾ ಗಾಡಿಗಳು. ಹೌದು ಕರೆಕ್ಟು. ಅದನ್ನು ನಮ್ಮ ಅಜ್ಜಿಯಲ್ಲಿ ಹಾಕಿದ್ದು ರಂಗೋಲಿ ಅಂತ ಇಡೀ ಸೆಟ್ಗೆ. ಹೌದು. ಸೊ ದೇ ಯೂಸ್ ಟು ಅಕಂಪನಿ ಮೇ, ನಮ್ಮಪ್ಪ ಅಮ್ಮ ಅಜ್ಜಿ ನಮ್ಮ ಚಿಕ್ಕಮ್ಮ ಎಲ್ಲರೂ ದೇ ಯೂಸ್ ಟು ಅಕಂಪನಿ. ಸಂಕ್ರಾಂತಿಗೆ ಬಂದ್ರೆ ಬಂದೇ ಬರುತ್ತೆ, ದೊಡ್ಡ ಬಣ್ಣದ ಮಲ್ಟಿ ಕಲರ್ ರಂಗೋಲಿ ಅದು. ಅದನ್ನ ಹಾಕಿದ್ ನಿಮ್ಮ ಅಜ್ಜಿನಾ? ಲೈಫಲ್ಲಿ ಯಾವ ಗೂಗಲ್ ಅಲ್ಲಿ ಹುಡುಕಿದ್ರು ಸಿಗಲ್ಲ ವಿಷಯ ಇದು. ಫಸ್ಟ್ ಟೈಮ್ ಎವರ್ ರಿವೀಲ್ಡ್ ಆನ್ ಹರಿಕತೆ. ಹಳ್ಳಿ ಮೇಸ್ಟ್ರು ಆಗಿನ ಕಾಲದಲ್ಲಿ ಅಥವಾ ಈಗಲೂ ಪಡ್ಡೆ ಹುಡುಗರಿಗೆ ಹಾಟ್ ಕೇಕ್ ಅದು. ಡೆಫಿನೆಟ್ಲಿ ಎಸ್. ಬಟ್ ನಮಗೆ ಆವಾಗಿನ ಅಂದರೆ ಅದರಲ್ಲೂ ಹಾಡುಗಳು ಇಟ್ಸ್ ವೆರಿ ಫೇಮಸ್ ಆ್ಯಂಡ್ ಬ್ಲಾಕ್ ಬಸ್ಟರ್. ಸೊ ಸಾಕಷ್ಟು ಹಾಡುಗಳು ಇನ್ನೂ ನೆನಪಲ್ಲಿದ್ದೇ ಇರುತ್ತೆ. ಎಲ್ಲ ಹಾಡುಗಳು ಬರೀ 1-2 ಅಲ್ಲ, ಎಲ್ಲ ಹಾಡುಗಳು. ಯಾವ್ಯಾವುದು ಹಾಡು? 1, 2 ಹಾಡು. 1 ಹಳ್ಳಿ ಮೇಸ್ಟ್ರೆ ಪಾಠ ಮಾಡಿ ಬನ್ನಿ, ಕಾಯಿ ನುಗ್ಗೆಕಾಯಿ, ಸಂಕ್ರಾಂತಿ ಬಂತು ರಥೋರಥ, ಆಮೇಲೆ ನನಗೆ ಐ ಮೀನ್ ಗಂಡ, ಅದೇ ಇಂಪಾರ್ಟೆಂಟು, ಹಾಡಿನಲ್ಲಿ ಇವರೇ ಅಲ್ವಾ. ಸೊ ಈ ಥರದ್ದು ಸಾಕಷ್ಟಿದೆ. ಅದು ಹಂಸಲೇಖ ಅವರು ಕ್ರೇಜಿ ಕಾಂಪೋಸಿಷನ್ ಅದಂತೂ. ಎಂಥ ಲಿರಿಕ್ಸು ಅಷ್ಟೇ ರೀ, ಬ್ಯೂಟಿಫುಲ್. ಕಾಯಿ ನುಗ್ಗೆಕಾಯಿ ಹಾಡಲ್ಲಿ ಒಂದಷ್ಟು ಸಾಲುಗಳು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ ಭಾಳ ಸೊಗಸಾಗಿದೆ. ನಾನು ಒಂದ್ಸಲ ಕೇಳಬೇಕು ಎಲ್ಲರೂ. ಯಾವುದು ಇಂಪ್ರೆಸ್? ಯಾವುದು ಲೈನ್ ಸಾಲು? ಪ್ರೀತಿ ಮಾಡು ತಪ್ಪೇನಿಲ್ಲ ಅಂತ ಎಲ್ಲ ಹೇಳ್ತಾರಲ್ಲ, ಯಾರ ಮಾತ ಕೇಳಿ ಪ್ರೀತಿ ಮಾಡಿದೆ ಮನಸ್ಸು. ಕ್ರೇಜಿ ಲಿರಿಕ್ಸ್ ಅದಂತೂ. ಅದರಲ್ಲೇ ಸಾರಿ, ನಾನು ಕಾಯಿ ನುಗ್ಗೆಕಾಯಿ ಅದರಲ್ಲಿ ಒಂದಷ್ಟು ಸಾಲುಗಳು ಭಾಳ ಸೊಗಸಾಗಿದೆ ಹರೀಶ್. ನನಗೆ ಇವಾಗ ಐ ಆಮ್ ನಾಟ್ ಏಬಲ್ ಟು ರಿಕಲೆಕ್ಟ್, ಬಟ್ ಹಾಡು ಕೇಳಿದ್ರೆ ಚಿಕ್ಕ ವಯಸ್ಸಲ್ಲಿ 1ನೇ ಕ್ಲಾಸಲ್ಲಿ ಏನೂ ಅರ್ಥ ಆಗ್ತಿಲ್ಲ, ಏನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನೋಡಿ ಅವ್ರು ಹೇಳಿದ್ರಲ್ಲ ಅವರು, ಕಾಯಿ ನುಗ್ಗೆಕಾಯಿ ಅದೊಂದು ಬೇರೆ ಜಾನ್ರ, ಹಳ್ಳಿ ಮೇಷ್ಟ್ರು ಬೇರೆ ಒಂದು ಜಾನ್ರ, ಅಕ್ಕ ನಿನ್ ಗಂಡ ಬೇರೆ ಒಂದು. ಎಂಥ ಕಥೆನ ಮತ್ತೆ ಅದು ಹಾಡಿಗೆ ಎಷ್ಟು ನೀಟಾಗಿ ಅದನ್ನ ಬ್ಲೆಂಡ್ ಮಾಡಿದೆ. ಸ್ಟಾರ್ಟ್ ನಿಮ್ಗೆ ಆ ವಯಸ್ಸಲ್ಲಿ ಈ ಕಡೆ ರವಿಚಂದ್ರನ್ ಕ್ರೇಜಿ ಸ್ಟಾರ್ ಅಂತಾನೂ ಗೊತ್ತಿಲ್ಲ, ಏನಂದ್ರೆ ಈ ಕಡೆ ಸಿಲ್ಕ್ ಸ್ಮಿತಾ ಪಡ್ಡೆ ಹುಡುಗರ ಹಾಟ್ ಅಂತಾನೂ ಗೊತ್ತಿಲ್ಲ, ಏನಂದ್ರೆ ಗೊತ್ತಿಲ್ಲ, ಏನಂದ್ರೆ ಏನು ಐಡಿಯಾನೇ ಇಲ್ಲ, ನಥಿಂಗ್ ಎಟ್ ಆಲ್, ಬ್ಲಾಂಕ್ ಮೈಂಡ್. ಬಟ್ ಏನು ಅಂದ್ರೆ ನಮ್ಗೇನೋ ಕೊಟ್ಟಿದ್ದಾರೆ, ನಾವು ಮಾಡ್ಬೇಕಲ್ಲಿ ಅಷ್ಟೇ, ಪರ್ಫಾರ್ಮ್ ಮಾಡ್ಬೇಕು. ಶೂಟಿಂಗು, ಪರ್ಫಾರ್ಮೆನ್ಸ್, ಆ ಒಂದು ಸೀನಲ್ಲಿ ಎಕ್ಸಾಕ್ಟ್ಲಿ ಅದು
ಹಳ್ಳಿ ಮೇಷ್ಟ್ರು ಸಾಂಗ್ ಎ ಐ ಓ ಓ ಓ ಅಮ್ಮ ಅದೇ ಅದೇನು ಗೊತ್ತೇ ಇಲ್ಲ ನಮಗೆ. ವಿ ಡೋಂಟ್ ನೋ ಎನಿಥಿಂಗ್ ಆ ವಯಸ್ಸಲ್ಲಿ. ಏನೋ ಮಾಡಕ್ ಹೇಳಿದಾರೆ, ಮಾಡ್ಬೇಕಷ್ಟೇ. ಓದಿಲ್ಲ, ಹೆಂಗಿತ್ತು ಆಕ್ಷನ್ ನಿಮ್ದು? ನಾನು ಬಟನ್ ಎಲ್ಲ ಬಿಚ್ಬಿಟ್ಟು ನಾನು ಇವನ್ ಮೇಲೆ ಹೋಗಿ ಬೀಳೋದು ಅಂತ, ಯಾರ ಹೀರೋಯಿನ್ ಮೇಲೆ ಹೋಗಿ ಬೀಳೋದು ಆಕ್ಚುಲ್ ಆಗಿ, ಓಕೆ. ಕಪೇರನ್ ಮೇಲೆ ಹೋಗಿ ಬೀಳೋದು okay. ಆತರ. ಓಕೆ. ಬಹಳ ಈಗ ರಿವೈಂಡ್ ಮಾಡಿ ನೋಡಿ ನೀವು ಈ ಹೇಳ್ಕೊಟ್ರದ್ ಇವ್ರೆ ನಾವಲ್ಲ ಅಮ್ಮ ತನಕ. ನಾವಲ್ಲಪ್ಪ, ನಮ್ಗೆ ಮುಂಚೆ ಸುಮಾರು ಜನ ಹೇಳ್ಕೊಂಡು ಏನ್ ಮಜಾ ಅನ್ಸುತ್ತಲ್ಲ ಇವತ್ತು ಕೂತ್ ಯೋಚನೆ ಮಾಡ್ತಿದ್ರ ಅದೆಲ್ಲ. ವಾಟ್ ಎ ಪರ್ಫಾರ್ಮೆನ್ಸ್, ಮುಗ್ಧ ಮನಸ್ಸಿನ ಪರ್ಫಾರ್ಮೆನ್ಸ್ಗಳು. ಹೌದು. ಅದು ಆ ರೇಂಜಲ್ ಪರ್ಫಾರ್ಮೆನ್ಸ್ಗಳು. ಅದಕ್ಕಿಂತ ಹೆಚ್ಚಾಗಿ ಪ್ರಾಯಶಃ ಏನಂದ್ರೆ ಅದು ಆ ಪ್ಯಾಷನ್ ಅಲ್ಲಿದ್ದು, ಅದು ಹೋಲ್ ಪ್ರಾಸೆಸ್ ಆಫ್ ಸಿನಿಮಾ ಮೇಕಿಂಗ್ ಇದೆಯಲ್ಲ, ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನೋಡಿದ್ದು. ಸೊ ಐ ಗಾಟ್ ಅಡಿಕ್ಟೆಡ್ ಪ್ರಾಬಬ್ಲಿ ಫಾರ್ ದ್ಯಾಟ್. ಸೊ ಸಿನಿಮಾ ಇಂಡಸ್ಟ್ರಿನಲ್ಲಿ LKG UKG ಹೋಗ್ಲೇ ಇಲ್ಲ, ಡೈರೆಕ್ಟ್ ಹೋಗಿದ್ದೆ ಕಾಲೇಜ್ಗೆ. ಆ ಥರದ ಸಿನಿಮಾ ಇದು, ಕರೆಕ್ಟ್ ಅಲ್ವಾ? ಸೊ ಮೆಚುರಿಟಿ ಲೆವೆಲ್ ಆಗಿ ಆಗ್ಬಿಡುತ್ತೆ ಅಷ್ಟು ನೋಡ್ಬಿಟ್ರೆ ಅಂತ. ಸೊ ಗ್ರೇಟ್ ಎಕ್ಸ್ಪೀರಿಯನ್ಸ್ ಹಳ್ಳಿ ಮೇಸ್ಟ್ರು. ವೆರಿ ಗ್ರೇಟ್ ಎಕ್ಸ್ಪೀರಿಯನ್ಸ್. ಏನ್ ತಂದ್ಕೊಡ್ತು ಅಜಯ್ಗೆ ಪರ್ಸನಲ್ ಆಗಿ ಹಳ್ಳಿ ಮೇಸ್ಟ್ರು? ಪರ್ಸ್ನಲ್ ಆಗಿ ಹೆಸರು ತಂದುಕೊಡ್ತು. ಸ್ಕೂಲಲ್ಲಿ ಸಾಕಷ್ಟು ಏನಂತಾರೆ ಅದಕ್ಕೆ, ಸಿನಿಮಾದಲ್ಲಿ ರವಿಚಂದ್ರನ್ ಅವ್ರ ಹೀರೋ ಆದ್ರೆ ಸ್ಕೂಲಲ್ಲಿ ಅಜಯ್ ಹೀರೋ. ಎಲ್ಲ ಕಡೆನೂ ಆ್ಯಂಡ್ ಹೋದ ಕಡೆ ಎಲ್ಲ ಯೂಸ್ ಟು ಗೆಟ್ ಡೆಫಿನೆಟ್ಲಿ ಅಕ್ಲೋಡ್ಸ್ ಅಂತೂ ಸಿಕ್ಕಾಪಟ್ಟೆ ಸಿಕ್ತು. ಅದು ಇಟ್ ಕಂಟಿನ್ಯೂಡ್. ಅಂದರೆ ಒಂದು ಸಿನಿಮಾ ಇನ್ನೊಂದು ಸಿನಿಮಾಗೆ ಲೀಡ್ ಆಯಿತು. ಅದು ಆ್ಯಕ್ಚುಲಾಗಿ ಕ್ರೌರ್ಯ ಅಂತ ಒಂದು ನಮ್ಮ ಕಾಸರವಳ್ಳಿ ಸರ್ ಅವ್ರದ್ದು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದೆ, ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಸಿನಿಮಾ. ಅದಾದಮೇಲೆ ವರ್ಷ ಋತು ಅಂತ ಇನ್ನೊಂದು ಸಿನಿಮಾಲಿ ಆ್ಯಕ್ಟ್ ಮಾಡಿದೆ, ಎಲ್ಲ ಚೈಲ್ಡ್ ಆ್ಯಕ್ಟರಾಗಿ ಆ್ಯಕ್ಟ್ ಮಾಡಿದ್ದು ಅದರಲ್ಲಿ. ಆಮೇಲೆ ದೆನ್ ಐ ಥಾಟ್ ಓಕೆ, ಕಮರ್ಷಿಯಲ್ ಸಿನಿಮಾ ಬೇರೆ ಅಲ್ಲ, ಇಲ್ಲ, ಐ ಡಿಂಟ್ ನೋ ದಿ ಡಿಫ್ರೆನ್ಸ್ ಬಿಟ್ವೀನ್. ಬಟ್ ನಾನು ಈಗಲೂ ಅಷ್ಟೇ ಕಮರ್ಷಿಯಲ್ ಸಿನಿಮಾ, ಬ್ರಿಡ್ಜ್ ಸಿನಿಮಾ ಅದೆಲ್ಲ ನಾನು ನೋಡೋಕೆ ಹೋಗಲ್ಲ. ಯಾಕೆಂದರೆ ಸಿನಿಮಾ ಇಸ್ ಸಿನಿಮಾ. ಪರ್ಫಾರ್ಮೆನ್ಸ್ ಎಲ್ಲ ಕಡೆನೂ ಮಾಡಬೇಕು. ಆಬ್ಸಲ್ಯೂಟ್ಲಿ. ಸೊ ಅದು ನೋಡೋರಿಗೆ ಪ್ರಾಯಶಃ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿಬಿಟ್ಟಿದ್ದಾರೆ. ಒಂದು ಕಮರ್ಷಿಯಲ್ ಸಿನಿಮಾ, ಇನ್ನೊಂದು ಆರ್ಟ್ ಸಿನಿಮಾ ಅಂತ. ಅದೆಲ್ಲ ಇಲ್ಲೂ ಆ್ಯಕ್ಟ್ ಮಾಡಬೇಕು, ಇಲ್ಲೂ ಪರ್ಫಾರ್ಮ್ ಮಾಡಬೇಕು, ಆಗ ಮಾತ್ರ ನಿಮಗೆ ನ್ಯಾಷನಲ್ ಅವಾರ್ಡ್ ಸಿಗೋದು. ಇಲ್ಲೇ ಮಾಡಬೇಕು ಅನ್ನೋದಲ್ಲ ವಿಚಾರ, ಎಲ್ಲ ಕಡೆನೂ ಮಾಡಿದ್ರೆ ನಿಮಗೆ ಯಾವುದಾದ್ರೂ ಅವಾರ್ಡ್ ಸಿಗುತ್ತೆ. ಅಂದರೆ ದ ಸೆನ್ಸ್ ಅಕಾಲೇಡ್ಸು ಮತ್ತು ನಿಮ್ಗೆ ಗುರುತಿಸ್ತಾರೆ. ಏನೋ ತಲೆಯಲ್ಲಿ ಏನಿತ್ತು ಅಂದರೆ, ಈಗ ಜನ ಕಂಡುಹಿಡಿತಿದ್ದಾರೆ ಅಂದಾಗ ನಾನು ಬೆಳೀತಾ ಇದ್ದೀನಿ, ಒಂದು ಸೆಲೆಬ್ರಿಟಿ ಫೀಲ್ ಇರುತ್ತೆ, ನಾನು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಬೇಕು ಅಂತಾನ, ಓದಬೇಕು ಅಂತಾನ, ಏನಿತ್ತು ತಲೆ ಏನು ನೋಡ್ತಿತ್ತು? ಓದು ಅದ್ರ ಪಾಡಿಗೆ ಅದು ನಡೀತಾ ಇತ್ತು. ಥಾಟ್ ವಾಸ್ ನನಗೆ, ನಾನಿನ್ನೂ ಏನು ಕಲ್ತಿಲ್ಲ. ಸೊ ಈ 4-5 ಸಿನಿಮಾ ಆದಮೇಲೆ ಐ ಕೆಮ್ ಬ್ಯಾಕ್ ಟು ಥಿಯೇಟರ್ ಅಗೇನ್. ಓ ಹೌದಾ? ಎಸ್ ವೆರಿ ಮಚ್. ಐ ಕೆಮ್ ಬ್ಯಾಕ್ ಟು ಥಿಯೇಟರ್. ಪ್ರೇಮ ಕಾರಂತ್ ಮತ್ತು BV ಕಾರಂತ್ ಅವ್ರ ಜೊತೆ ನಾನು ಮಕ್ಕಳ ಬೆನಕಾಗಿ ಸೇರಿಕೊಂಡೆ. ಓಕೆ. ನಾನು ಅವ್ರ ಜೊತೆ ಸಾಕಷ್ಟು ನಾಟಕಗಳಲ್ಲಿ, ಅಂದರೆ ಅವರ ಗರಡಿಯಲ್ಲಿ ನಾನು ಬೆಳಗಿರೋದು. ಓಕೆ. ಕಾರಂತ್ರದ ಮತ್ತು ಆ ಸಿನಿಮಾದಿಂದನೇ ಓಡಿಲ್ಲ, ನಮ್ಗೆ ಗೊತ್ತೇ ಇರಲಿಲ್ಲ ಅದೇನು ಸಿನಿಮಾ ಏನು ಅಂತ ಗೊತ್ತಿರಲಿಲ್ಲ. ಮುಗಿಸೋದು ವಾಪಸ್ ಬಂದು. ಅಬ್ಸಲ್ಯೂಟ್ಲಿ. ಅದಾದಮೇಲೆ ಐ ಗಾಟ್ ಬ್ಯಾಕ್ ಇನ್ ಟು ಮೈ ಹಡಲ್. ಅಂದರೆ ರಂಗಭೂಮಿ ನನಗೆ ಯಾವಾಗಲೂ ದಟ್ಸ್ ಮೈ ಫಸ್ಟ್ ಲವ್. ಸೊ ಇನ್ನೂ ಏನೋ ಕಲಿಬೇಕು, ಇನ್ನೂ ಏನೋ ಮಾಡಬೇಕು, ಇದೆಲ್ಲ ಪ್ರಾಯಶಃ ಇದಕ್ಕಿಂತ ಏನೋ ಜಾಸ್ತಿ ಮಾಡಬೇಕು, ಇನ್ನೂ ಏನಾದರೂ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿ ಬಂತು. ಹಾಗಾಗಿ ಕೆಮ್ ಬ್ಯಾಕ್ ಟು ಥಿಯೇಟರ್. ಮತ್ತೆ ಯಾವಾಗ ಬ್ರೇಕ್ ಥ್ರೂ ಯಾವಾಗ ಅಂದರೆ ನಂಜುಂಡನ ಆ ಹುಡುಗನ ತಲೆಯಲ್ಲಿ ಯಾವಾಗ ಹೊಳಿತಾ ಇತ್ತು, ಗುರು ಈ ರಂಗಭೂಮಿ ನನ್ನ ಕೈ ಹಿಡಿತಾನೆ, ಇಲ್ಲೇ ಇರಬೇಕು? ಕೈ ಹಿಡಿಯತ್ತೋ ಬಿಡತ್ತೋ ನನಗೆ ಅದೆಲ್ಲ ಸೆಕೆಂಡ್ರಿ. ಅಂದರೆ ಗೊತ್ತೇ ಇರಲಿಲ್ಲ ನನಗೆ. ನಮ್ಮ ಮನೇಲಿ ಆ್ಯಕ್ಟ್ ಮಾಡ್ತಾಯಿದ್ರು, ಎಲ್ಲರೂ ಆ್ಯಕ್ಟ್ ಮಾಡ್ತಾಯಿದ್ರು, ನಾನು ಮಾಡ್ತಿದ್ದೀನಿ ಅಷ್ಟೇ. ಸೊ ನಂಜುಂಡ ಮತ್ತು ಅಜಯ್ದು ಇಬ್ಬರದು ಅದೇ ಇತ್ತು ತಲೆಯಲ್ಲಿ? ಇಲ್ಲ, ಅವನು ಬೇರೆದಿತ್ತು ಪ್ರಾಯಶಃ. ಅವನು ಅಲ್ಲ ಆಗ ಇಲ್ಲ, ಅದು ಐ ನಾಟ್ ಶ್ಯೂರ್, ಬಿಕಾಸ್ ಅಷ್ಟೊತ್ತಿಗಾಗಲೇ ಅವನು ಹೋಗ್ತಿದ್ದ. ಸೊ ಇದೆಲ್ಲ ಆದಮೇಲೆ ನಾನು ಹೇಳಿದ್ದು, ಹಿ ಪಾಸ್ ಅವೇ ಇನ್ 92. ಓಕೆ. ಸೂನ್ ಆಫ್ಟರ್ ದಟ್ ಮೂವಿ. ಸೊ 93 ರಿಲೀಸ್ ಆಗಿದ್ದು ಅನ್ಸುತ್ತೆ ಇದು. ಹಳ್ಳಿ ಮೇಷ್ಟ್ರು 93 ರಿಲೀಸ್ ಆಗಿದ್ದು. 92 ಹಿ ಪಾಸ್ಡ್ ಅವೇ. ಎನಿವೆ, ಸೊ ನನಗೆ ತಲೆಯಲ್ಲಿದ್ದು ನಾನೇನಾದ್ರು ಮಾಡಬೇಕು ಅಥವಾ ಇನ್ನೂ ಕಲಿಯೋದು ಸಾಕಷ್ಟಿದೆ ಅಂತ ನನ್ನ ಅನಿಸಿಕೆ. ಸೊ ಐ ಕೆಮ್ ಬ್ಯಾಕ್ ಟು ಥಿಯೇಟರ್. ಹೌಸ್ ಹೇಗಿತ್ತು ಥಿಯೇಟ್ರ್? ವೆರಿ ರಿಫ್ರೆಶಿಂಗ್ ಹರೀಶ್, ವೆರಿ ರಿಫ್ರೆಶಿಂಗ್. ಅಂದರೆ ಆಗ ಕಲಿತಾ ಇದ್ದಿದ್ದಕ್ಕಿಂತನೂ ಈಗ ನೋಡಿದ್ದಕ್ಕೂ ಭಾಳ ಅಜಗಜಾಂತರ. ಆ ನ್ಯೂಯಾನ್ಸಸ್ನ ಕಲಿತಾ ಅದನ್ನು ಎಂಜಾಯ್ ಮಾಡೋಕ್ಕೆ ಶುರು ಮಾಡಿದೆ ಆವಾಗ. ಇಷ್ಟು ವರ್ಷ ಅವರೇನೋ ಹೇಳ್ಕೊಟ್ರು ಮಾಡ್ತಾಯಿದ್ದ, ಖುಷಿ ಕೊಡ್ತಾಯಿತ್ತು, ಅದು ಒಂದು ಪಾರ್ಟ್. ಆದರೆ ಇಲ್ಲಿಗೆ ಬಂದ ಮೇಲೆ ಓಕೆ ಇದಿದು ಈ ನ್ಯೂಯಾನ್ಸಸ್ಸು, ಅಚ್ಚಾ ಓಕೆ ಇದು ಹೋಗಿ ಇದೆಲ್ಲ ಇರತ್ತಾ
ಅನ್ನೋದು ಬಂದಿದ್ದು ತಲೆಗೆ ಆವಾಗ ನನಗೆ. ಸೊ ದಟ್ ವಾಸ್ ದ ಮೊಮೆಂಟ್ ಐ ಡಿಸೈಡೆಡ್ ಟು ಏನು ಇದನ್ನು ಕರಿಯರಾಗಿ ಮಾಡ್ಕೋಬೇಕು ಅಂತ ನನಗೆ ಅನಿಸಿದ್ದವ. ನಾವು ನೋಡುಗರು, ಕರ್ನಾಟಕದ ಜನತೆ ದಟ್ ಮುಕ್ತ ನಂಜುಂಡ ಕರೆಕ್ಟ್ ಅಲ್ವಾ? ಕರೆಕ್ಟ್. ಸೊ ವಾಟ್ ಲೆಡ್ ಟು ದಟ್ ಅಂತ ನಾನು ಹೇಳ್ತೀನಿ ಕಥೆ. ಸೊ ಇಷ್ಟೆಲ್ಲ ಆಗ್ತಿತ್ತು, ಸ್ಕೂಲಲ್ಲಿದ್ದೆ, ಅದೆಲ್ಲ ಆಗ್ತಿತ್ತು ಆಲ್. ಸೊ ವಿಜಯ ಹೈಸ್ಕೂಲಲ್ಲೂ ಅಷ್ಟೇ, ಐ ಗಾಟ್ ಟ್ರೆಮಂಡಸ್ ಸಪೋರ್ಟ್ ಫ್ರಮ್ ದ ಹೋಲ್ ಸ್ಟಾಫ್. ಕೆ ಚಂದ್ರಶೇಖರ್ ರಾಯ ಅವರು ಪ್ರಿನ್ಸಿಪಲ್ ಆಗಿದ್ದರು. ಆಮೇಲೆ ಸಾಕಷ್ಟು ಜನ, ಗಣೇಶ್ ಭಟ್ ಅಂತ ನಮಗೆ ಸಂಸ್ಕೃತ್ ಟೀಚರ್ ಆಗಿದ್ದರು. ಈಗಲೂ ಅವರು ಈಸ್ ಇನ್ ಟಚ್ ವಿತ್ ಮೀ. ನಾನು ಭಾಳ ರೆಸ್ಪೆಕ್ಟಿಂದ ಅವರನ್ನು ಜಿ ಬಿ ಸರ್ ಅಂತ ಕರಿತೀನಿ. ಸಂಸ್ಕೃತ ನಂಗೆ ಏನಾದರೂ ಅಲ್ಪ ಸ್ವಲ್ಪ ಬಂದಿದ್ದರೆ, ನಾನು ಓದಿದ್ದು ಸಂಸ್ಕೃತ, ನಮ್ಮ ಮನೇಲೂ ಸಾಕಷ್ಟು ಸಂಸ್ಕೃತ ಇರ್ತಿದ್ರು, ಹಾಗಾಗಿ ಸಂಸ್ಕೃತ ಹಂಗೆ ಬಂತು. ಹಿಂದಿ ನನಗೆ ಫಸ್ಟ್ ಲ್ಯಾಂಗ್ವೇಜ್ ಆಗಿತ್ತು. ನಮ್ಮ ದೊಡ್ಡಮ್ಮ ವಾರಣಾಸಿಯಿಂದ ಬಂದವರು, ಹಾಗಾಗಿ ನನಗೆ ಹಿಂದಿ, ಐ ಆಮ್ ಫ್ಲೂಯೆಂಟ್ ಇನ್ ಹಿಂದಿ. ತೆಲುಗು, ತಮಿಳು ನೆಕ್ಸ್ಟ್ ಲೇಟರ್ ಸ್ಟೇಜಸಲ್ಲಿ ಕಲ್ತಿದ್ದು. ಉರ್ದು ಓದಕ್ಕೆ ಬರುತ್ತೆ, ಮರಾಠಿ ಅರ್ಥ ಆಗುತ್ತೆ, ಮಲಯಾಳಂ ಬ್ರೋಕನ್. ಇಂಗ್ಲೀಷು ಐ ಡಿಡ್ ಮೈ ಮಾಸ್ಟರ್ಸ್ ಇನ್ ಮಾಸ್ ಕಮ್ಯುನಿಕೇಷನ್ ಜರ್ನಲಿಸಮ್, ಐ ಡಿಡ್ ಮೈ ಮಾಸ್ಟರ್ಸ್ ಇನ್ ಇಂಗ್ಲೀಷ್ ಲಿಟ್ರೇಚರ್. ಎಷ್ಟು ಭಾಷೆ ಗೊತ್ತು! ಸೊ ಅಲ್ಲ, ಇದು ಜರ್ನಿ ಇದು. ಸೊ ಇದು ಜರ್ನಿ. ಮರಾಠಿ ಎಲ್ಲ ಗೊತ್ತು, ನಂಗೆ ಗೊತ್ತೇ ಇರಲಿಲ್ಲ. ಮುಂಬೈಗೆ ಹೋದಾಗ ಹಂಗೆ ಕಲ್ತಿದ್ದು. ಸೊ ಯು ಶಟ್ಲ್ ಬಿಟ್ವೀನ್ ಕರ್ನಾಟಕ, ಚೆನ್ನೈ ಅಂಡ್ ಮುಂಬೈ. Yes. ಈಗ ರೈಟ್ ನೌ. ಹಂಗಾಗದು. ಹೌದು. ನಾವು ಇಲ್ಲಿ ಹೇಳ್ತೀವಿ ಎಲ್ಲರೂ ಕನ್ನಡ ಕಲಿಬೇಕು ಇಲ್ಲಿ ಬಂದಾಗ, ವಿಚ್ ಇಸ್ ಫೇರ್ ಅನಫ್. ಯಾಕೆಂದರೆ ಇಲ್ಲಿ ಬಂದು ಕನ್ನಡ ನಹಿ ಆತ ಅಂದಾಗ ನಕಶ್ಕಾಂತ ಉಡ್ದೋಗ್ಬಿಡತ್ತೆ ನಮಗೆ. ಸೊ ಅದನ್ನು ನಾವು ಅಲ್ಲಿ ಮಾಡಬಾರ್ದಲ್ವ. ನಾವೆಲ್ಲೇ ಹೋದ್ರು, ನಾವೆಲ್ಲಿ ಊಟ ಮಾಡ್ತಾ ಇದ್ದೀವಿ, ಎಲ್ಲಿ ನೀರು ಕುಡಿತಾ ಇದ್ದೀವಿ, ಅಲ್ಲಿಯ ಜಾಗಕ್ಕೆ ನಾವು ಕೊಡುವಂಥ ಗೌರವ ಅದು ಅಲ್ವಾ, ರೆಸ್ಪೆಕ್ಟ್ ಅದು. ಸೊ ದಟ್ಸ್ ಒಂದಾದರೆ. ಇನ್ನೊಂದು, ನನಗೆ ಲ್ಯಾಂಗ್ವೇಜಸ್ ಕಲಿಯೋದಕ್ಕೆ ಭಾಳ ಇಷ್ಟ ನನಗೆ. ಓಕೆ. ಸೊ ದಟ್ಸ್ ವೈ ನನಗೆ ಅಷ್ಟು ಎಲ್ಲ ಕಡೆ ಈಗಲೂ ಅಷ್ಟೇ, ಫ್ರೆಂಚು, ಗ್ರೀಕು, ಐ ಆಮ್ ಟ್ರೈಯಿಂಗ್ ಟು ಪರ್ಸ್ಯೂ. ಸೊ ಹೌದಾ? ಇದ್ಯಾವುದೋ ನನಗೂ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಸೊ ಐ ಡಿಡ್ ಮೈ BA ಇನ್ ಮ್ಯೂಸಿಕ್, APS ಕಾಲೇಜ್ ಆಫ್ ಆರ್ಟ್ಸ್ ಆ್ಯಂಡ್ ಸೈನ್ಸಲ್ಲಿ BA ಮ್ಯೂಸಿಕ್ ಮಾಡಿದೆ ನಾನು. ಡಿಗ್ರಿ ಇನ್ ಮ್ಯೂಸಿಕ್ ಮಾಡ್ತೀನಿ. ಸಂಗೀತದಲ್ಲೂ ಎಷ್ಟು ಪ್ರಬುದ್ಧತೆ ಇದೆ ಅಜಯ್, ಯಾರಿಗೂ ಗೊತ್ತಿಲ್ಲ ಇದು. ಇಲ್ಲ, ಯಾರಿಗೂ ಗೊತ್ತಿಲ್ಲ. ಮೋಸ್ಟ್ ಆಫ್ ದೆಮ್ ಡೋಂಟ್ ನೋ. ನಮ್ಮ ಅದೇ ಅಗೇನ್ ಶಾಂತಿ ಕ್ರಾಂತಿಲಿ ಒಂದು ಹಾಡಿದೆ, ಹುಟ್ಟೋದ್ಯಾಕೆ ಸಾಯೋದ್ಯಾಕೆ ಏನಾದರೂ ಸಾಧಿಸಿ ಹೋಗೋಕೆ. ಅದೇ ದಟ್ ಲಿಂಗರ್ಸ್ ಇನ್ ಮೈ ಮೈಂಡ್ ಎವ್ರಿ ಟೈಮ್. ಕ್ಲಾಸಿಕ್ಕು ನನಗೆ ಹಳೆದ ಎನಿಥಿಂಗ್ ಅಂದರೆ ಒಬ್ಬರೇ ಇರ್ತೀರಾ, ತುಂಬ ಕಾಡುತ್ತೆ, ತುಂಬ ಗುನುಗೋದು ಬಿಟ್ಕೊಡೋದೇ ಇರೋ ಥರ ಸುಮಾರಿದೆ ಹಾಡುಗಳ ಥರದ್ದು. ಒನ್ ಆನ್ ಪ್ರಯಾರಿಟಿ. ಆನ್ ಪ್ರಯಾರಿಟಿ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಅದೊಂದು. ಆಮೇಲೆ ನಮ್ಮ ದೇವರು ಹೊಸೆದ ಪ್ರೇಮದ ದಾರ, ಮುತ್ತಿನ ಹಾರ. ಆಬ್ಸಲ್ಯೂಟ್ಲಿ. ಸೊ ಕಲ್ಟ್. ನನಗೆ ಆ ಸಿನಿಮಾ ಎಷ್ಟು ಇಷ್ಟ ಅಂದರೆ, ಓಹ್ ಗಾಡ್, ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವ್ರಿಗೆ ಇಲ್ಲಿಂದಾನೆ ಸರ್, ಎಂತೆಂಥ ಅದ್ಭುತ ನಿರ್ದೇಶಕರುಗಳು, ಎಂತೆಂಥ ಅದ್ಭುತ ಕಲಾವಿದರುಗಳು ನಮ್ಮ ಕನ್ನಡ ಇಂಡಸ್ಟ್ರಿ ಕೊಟ್ಟಿದೆ. ನನಗೆ ಭಾಳ ಹೆಮ್ಮೆ ಕನ್ನಡ ಇಂಡಸ್ಟ್ರಿ ಬಗ್ಗೆ. ಓಹ್ ಕ್ರೇಜಿ. ಸೊ ಸಾರಿ, ಮುಕ್ತ. ಕರೆಕ್ಟ್, ಎಸ್. ಸೊ BBL ಜೈನ್ ವಿದ್ಯಾಲಯ ಆಯಿತು, ವಿಜಯ ಹೈಸ್ಕೂಲ್ ಆಯಿತು. PUC ನಾನು ಜೈನ್ ಕಾಲೇಜಲ್ಲಿ ಓದಿದ್ದು, ವಿವಿಪುರಂ ಜೈನ್ ಕಾಲೇಜ್. ಅಲ್ಲೇ ಪಕ್ಕದಲ್ಲೇ ನಿಮಗೆ ಇಫ್ ಯು ರಿಮೆಂಬರ್, ಅಲ್ಲಿ ಕೆಫೆಶ್ರೀ ಹೌಸ್ ಅಂತ ಇದೆ, ಈಗಲೂ ಇದೆ, ಅಲ್ಲಿ ಶೂಟ್ ಮಾಡ್ತಾರೆ. ಅಲ್ಲಿ ಮನ್ವಂತರ ಶೂಟಿಂಗ್ ಆಗ್ತಾಯಿತ್ತು. ಯಾವುದು? ಮನ್ವಂತರ. ಓಕೆ. TN ಸೀತಾರಾಮ್. ಕರೆಕ್ಟ್. ನಾನು ಐ ವಾಸ್ ಸ್ಟಡಿಂಗ್ ಫಸ್ಟ್ PU. ಸರಿ, ಹೋಗ್ತಾ ಬರ್ತಾ ನೋಡ್ತಾ ಇದ್ದೆ, ಶೂಟಿಂಗ್ ನೋಡ್ತಾ ಇದ್ದೆ. ಸರಿ, ಒನ್ ಫೈನ್ ಡೇ ನಮ್ಮ ಮೋಹನ್ ಜುನೇಜಾ ಅವರು ಅಲ್ಲಿ ಇದ್ರು, ಆ್ಯಕ್ಟ್ ಮಾಡ್ತಾಯಿದ್ರು. ನೆನೆಸ್ಕೊಂಬೋಣ, ಗ್ರೇಟ್ ಆ್ಯಕ್ಟರ್, ಗ್ರೇಟ್ ಸೌಲ್ ಮೋಹನ್ ಜುನೇಜಾ ಅವರು. ಸರಿ, ಅಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು. ನನಗೆ ಅವರು ತುಂಬ ಹಳೆಯ ಪರಿಚಯ. ಅವರು ಅಂದರೆ ಸಣ್ಣವನಿದ್ದಾಗಿಂದ ಅವ್ರು ನೋಡಿದಾರೆ ನನ್ನ ಎತ್ತಾಡಿಸಿದವರು ಅವರು. ಅವ್ರ ಜೊತೆ ಸಿನಿಮಾ ಕೂಡ ಮಾಡಿದ್ವಿ. ಸೊ ಕೈ ತುತ್ತು, ವರ್ಷ ಋತು ಅಂತ ಹೇಳಿದ್ನಲ್ಲ, ಸ್ಟೇಟ್ ಅವಾರ್ಡ್ ವಿನ್ನಿಂಗ್ ಸಿನಿಮಾ ಅದು. ಅದರಲ್ಲಿ ಆ್ಯಕ್ಟ್ ಮಾಡಿದ್ದೆ.
ಹಾಗಾಗಿ ಅವ್ರು ನನಗೆ ಭಾಳ ಪರಿಚಯ, ನನ್ನ ಕಂಡ್ರೆ ಭಾಳ ಪ್ರೀತಿ ಅವ್ರಿಗೆ. ಸೊ ಫಸ್ಟ್ ಪಿ ಯು ಸಿ ಆಯಿತು, ಸೆಕೆಂಡ್ ಅಲ್ಲೇ ಇದ್ದರು. ಬಂದು ಮಾತಾಡಿದೆ, ಸರಿ ಸರಿ ಶೂಟಿಂಗ್, ಹಾಂ ಬರೇ ಅಂತ ನನ್ನ ಪರಿಚಯ ಮಾಡಿಸಿದ್ರು ಟಿ ಎನ್ ಸೀತಾರಾಮ್ ಅವರು. ಆಗ ಕಾಲೇಜ್ ಸೀನ್ ನಡೀತಾ ಇತ್ತು ಅಲ್ಲಿ ಮನ್ವಂತರದಲ್ಲಿ. ಯಾರು ಕಾಲೇಜ್ ಸೀನಲ್ಲಿ ಅಂದರೆ ನಮ್ಮ ಸುನಿಲ್ ರಾವ್, ನೆನಪಿರ್ಲಿ ಪ್ರೇಮು, ಮತ್ತು ನಮ್ಮ ವಿವೇಕ್ ಬಿಡು ಅಂತ ಒಬ್ಬರು, ಓಕೆ, 3 ಜನ ಕಾಲೇಜ್ ಸೀನ್ಸ್. ಮನ್ವಂತರದ ಮನ್ವಂತರ, ಹಾಂ. ಸೊ ಅದರಲ್ಲಿ ಒಂದು ಕಾಲೇಜ್ ಸೀನ್ ಇತ್ತು. ನಾನು ಸುನಿಲ್ ರಾವ್ ಇಬ್ಬರು ಒಂದು ಯಾವುದೋ ಒಂದು ಸೀನಲ್ಲಿ ಆ್ಯಕ್ಟ್ ಮಾಡುವಂಥ ಒಂದು ಕ್ರಮ ಮಾಡಿಬಿಟ್ಟೆ ನಾನು. ಖುಷಿ ಆಗೋಯ್ತು ಅವ್ರಿಗೆ, ಸುನಿಲ್ ಕುಮಾರ್ ಸಿಂಗ್ ಅವ್ರಿಗೆ, ಮತ್ತು ಅದನ್ನು ನೋಡಿದಂಥ ಟಿ ಎನ್ ಸೀತಾರಾಮ್ ಸರ್ಗೂ. ಸರಿ, ಅದೊಂದಷ್ಟು ಎಪಿಸೋಡ್ಸ್ ಎಲ್ಲ ಆಯಿತು, ಅದೆಲ್ಲ ಮುಗೀತು. ಮತ್ತೆ ನರಹರಿ ಫೋನ್ ಮಾಡಿ ಕರೆದ್ರು, ಇನ್ನೊಂದು ಬೇರೆ ಇದರಲ್ಲಿದೆ ಬನ್ನಿ ನೀವು. ಅದನ್ನು ಡೈರೆಕ್ಟ್ ಮಾಡಿದ್ದು ಟಿ ಎನ್ ಸೀತಾರಾಮ್ ಸರ್. ಏನು ಅಂದರೆ ಒಂದು ಕೇಸ್ ವಿಚಾರದಲ್ಲಿ ಶಿವಲಿಂಗ ಮೂರ್ತಿ ಕೇಸ್ ವಿಚಾರ ಅಂತ ಬರುತ್ತೆ. ಯಾರೋ ಆಕ್ಸಿಡೆಂಟ್ ಮಾಡಿಬಿಟ್ಟಿರ್ತಾರೆ, ಶಿವಲಿಂಗ ಮೂರ್ತಿ ಮೇಲೆ ಅವರು ಕಾರ್ ಡ್ರೈವರ್, ಅವ್ರು ಬಿಸ್ನೆಸ್ ಮೆನ್ನು ಆ್ಯಕ್ಚುಲಾಗಿ ಕಾರ್ ಓಡಿಸ್ತಾ ಇದ್ದು, ಅವ್ನು ಆಕ್ಸಿಡೆಂಟ್ ಮಾಡಿಬಿಟ್ಟು ಇನ್ನರನ್ನು ಸಾಯಿಸ್ಬಿಟ್ಟಿರ್ತಾರೆ. ಸೊ ಶಿವಲಿಂಗ ಮೂರ್ತಿ ಮೇಲೆ ಇವ್ರಿಗೆ ದುಡ್ಡು ಕೊಟ್ಟು ಅವ್ರ ಮಗಳ ಮದುವೆ ಇರುತ್ತೆ, ಅದೇನೋ ಇರುತ್ತೆ, ನಾನು ಮಾಡಿದ್ದು ಅಂತ ಒಪ್ಕೊಂಬಿಡಿ, ನಿಮ್ಮ ಇದೆಲ್ಲ ನಾನು ನೋಡ್ಕೋತೀನಿ ಅನ್ನೋ ಥರ. ಆಕ್ಸಿಡೆಂಟ್ ನಾನು ನೋಡಿರ್ತೀನಿ, ಓಕೆ, ಆಕ್ಸಿಡೆಂಟ್ ಆಗಿದ್ದು ನಾನು ನೋಡಿರ್ತೀನಿ. ಸೊ ಅದನ್ನು ಬಂದು ಹೇಳೋ ವಿಚಾರ, ಕೋರ್ಟಲ್ಲಿ ಬಂದು ಹೇಳೋ ವಿಚಾರ, ಈ ಸೀನ್, ಇದನ್ನು ಡೈರೆಕ್ಟ್ ಮಾಡಿದ್ರು ಟಿ ಎನ್ ಸೀತಾರಾಮ್ ಅವರು. ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್, ಇನ್ ದ ಸೆನ್ಸ್ ಅಂದರೆ ನಾನು ಹೇಳ್ಕೋಬೇಕು ಅಂತಲ್ಲ, ಡೈಲಾಗ್ನ ಪಟ 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 ಅಂತ ಹೇಳಿಬಿಟ್ಟೆ, ಆ್ಯಕ್ಟು ಮಾಡಿಬಿಟ್ಟೆ ನೀಟಾಗಿ. ಅವ್ರಿಗೆ ಭಾಳ ಖುಷಿ ಆಗೋಯ್ತು ಅವ್ರಿಗೆ, ಟಿ ಎನ್ ಸೀತಾರಾಮ್ ಭಾಳ ಖುಷಿ ಆಗೋದು. ಇವು ಇಂಥವ್ರನ್ನೆಲ್ಲ ಕರ್ಕೊಂಡ್ಬರ್ತಿರಲ್ರಿ, ಒಂದು ಕಂಟಿನ್ಯೂಟಿ ಕ್ಯಾರೆಕ್ಟರ್ ಕೊಡ್ಬೋದಾಗಿತ್ತಲ್ರಿ ಇವ್ರಿಗೆ, 2 ಸೀನಿಗೆ ಕರ್ಸಿಗಿರಲ್ರಿ ಇವ್ರನ್ನ ಅಂತ ಇದು ಮಾಡಿದ್ರು. ಓಕೆ, ಭಾಳ ಖುಷಿ ಆಗೋಯ್ತು. ಆವಾಗ ವಿಚಾರಿಸಿದ್ರು, ಏನು ನಿನ್ನ ಹೆಸರು, ಏನಾಯ್ತು, ಏನು ಮಾಡ್ತಿದ್ಯಾ ಸರ್? ಇಲ್ಲಿ ಪಿ ಯು ಸಿ ಓದ್ತಾ ನಾನು ಜೈನ್ ಕಾಲೇಜಲ್ಲಿ ಓದ್ತಾ ಏನು. ಓ ಓಕೆ ಕಣಯ್ಯ, ಸಾರಿ ಕಣಯ್ಯ, ನಂಗೆ ಗೊತ್ತಿರಲಿಲ್ಲ, ಯಾರನ್ನೂ ಕರೆಸಿ ಅಂದರೆ ಕರೆಸ್ಬಿಟ್ಟಿದ್ರು ಇವರು, ನಾನು ಬೇರೆ ಯಾವುದ್ರಲ್ಲಾದರೂ ಚಾನ್ಸ್ ಕೊಡಿ. ಓಕೆ ಸರ್, ಇಟ್ಸ್ ಓಕೆ. ಅಲ್ಲಿ ನೀನು ಕ್ಯಾಚ್ ಆಗಿರೋದು. ಕ್ಯಾಚ್ ಆಗಿದೆ. ಆ್ಯಂಡ್ ಅದಾದಮೇಲೆ ಗೋಕುಲ ನಿರ್ಗಮನ, ತಬರನ ಕಥೆ, ಆಮೇಲೆ ಹಯೋಧನ, ಸಾಕಷ್ಟು ನಾಟಕಗಳೆಲ್ಲ ಆ್ಯಕ್ಟ್ ಮಾಡಿದೆ. ಬೆನಕಾಲಿ, ಓಕೆ, ಆಗಭರಣ ಸರ್ ಅವರ ಬೆನಕಾಲಿ, ಅದನ್ನು ನೋಡೋದಕ್ಕೆ ನಮ್ಮ ಟಿ ಎನ್ ಸೀತಾರಾಮ್ ಅವರು ಬಂದಿದ್ರು. ಆವಾಗ ಅಲ್ಲಿಗೆ ಫಿಕ್ಸ್, ಈ ಹುಡುಗ ಬೇಕು ನಮ್ಮ ಸೀರಿಯಲ್ಗೆ ಅಂತ. ಇದು ನನಗೆ ಗೊತ್ತಿರಲಿಲ್ಲ, ಈ ವಿಚಾರಗಳು ನನಗೆ ಗೊತ್ತಿರಲಿಲ್ಲ. ಸರಿ, ಒಂದು ಫೈನ್ ಡೇ ಇದೆಲ್ಲ ಆಯಿತು, ಮನ್ನಂತರೆಲ್ಲ ಮುಗೀತು. ನನಗೆ ಸ್ಟ್ರೈಕ್ ಆಗಿದ್ದು ಯಾವಾಗ ಅವ್ರ ಜೊತೆ ವರ್ಕ್ ಮಾಡಬೇಕು ಅಂದಿದ್ದು ಅಂದರೆ, ಈ ಶಿವಲಿಂಗ ಮೂರ್ತಿ ಕೇಸ್ ವಿಚಾರ 2 ಸೀನ್ ಏನೋ ಬರುತ್ತೆ. ಸೊ ಸ್ಟ್ಯಾಂಡಿಂಗ್ ಇನ್ ಜಯನಗರ್ 4th ಬ್ಲಾಕ್ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದೆ. ಯಾರೋ ಮುದುಕರು ಬಂದ್ಬಿಟ್ಟು, ಸರ್ ನೀವು ಅದೇ ಆ ಶಿವಲಿಂಗ ಮೂರ್ತಿ ಕೇಸ್ ವಿಚಾರದಲ್ಲಿ ಸಾಕ್ಷಿ ಹೇಳಕ್ಕೆ ಬಂದವರಲ್ವ ನೀವು ಅಂದರೆ? ಬಂದಿದ್ದು 2 ಸೀನು, 2 ಸೀನು ರಿಜಿಸ್ಟರ್ ಆಗಿದೆ. ದ ಅಮೌಂಟ್ ಆಫ್ ಇಂಪ್ಯಾಕ್ಟ್ ಇಟ್ ಹ್ಯಾಡ್ ಕ್ರಿಯೇಟೆಡ್ ಅಲ್ಲ, ನನಗೆ ಐ ವಾಂಟೆಡ್ ಟು ವರ್ಕ್ ವಿತ್ ಟಿ ಎನ್ ಸರ್. ಓ ಹಂಗ, ಓಕೆ. ಹಾಗೆ ಈಗಲೂ 2 ಸೀನ್ಗೆ ಇಷ್ಟ, ಅಬ್ಸಲ್ಯೂಟ್ಲಿ ಕಂಟಿನ್ಯೂಟಿ ಕ್ಯಾರೆಕ್ಟರ್ ಇದ್ರ ಕಥೆ. ಅಬ್ಸಲ್ಯೂಟ್ಲಿ. ಆ್ಯಂಡ್ ಅದಾದಮೇಲೆ ಮನೋತ್ರಲ್ಲ ಆಯಿತು, ಅದೆಲ್ಲ ಆಯಿತು. ಒಂದು ಫೈನ್ ಡೇ ಅಪ್ಪ ನನಗೆ ಪೇಪರಲ್ಲಿ ಒಂದು ಆ್ಯಡ್ ತೋರಿಸ್ತಾರೆ, ಬೇಕಾಗಿದ್ದಾರೆ ಕಲಾವಿದರು, ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಯಾವುದಕ್ಕೆ? ಮುಕ್ತಾ ಅನ್ನೋ ಒಂದು ಸೀರಿಯಲ್ಗೆ. ಇಂತಿದ್ದದ್ದು ಅಡ್ರೆಸ್ಸು, ಹೋಗಿ ಕಾಣಿ. ಹೋದೆ ನಾನು. ಓ ಹೌದು, ನಾನು ಹೋದೆ. ಬಟ್ ಈ ಸಲ ಚಾನ್ಸ್ ಕೇಳ್ಕೊಂಡು ಹೋಗಿರಲಿಲ್ಲ, ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಹೋಗಬೇಕು, ಅವ್ರ ಜೊತೆ ಕೆಲಸ ಮಾಡಬೇಕು ಅನ್ನೋದಿತ್ತು ನನಗೆ. ಸರಿ ಹೋದೆ. ಸರ್ ನಮಸ್ತೆ. ಓ ಏನಯ್ಯ, ಹೇಗಿದೆಯಾ? ಹಾಂ ಚೆನ್ನಾಗಿ. ಕಂಡು ಹಿಡಿದ್ರು. ಹಾಂ ಚೆನ್ನಾಗಿ. ಏನಯ್ಯ ಇಲ್ಲಿ? ಅದೇ ಸರ್, ನಿಮ್ಮ ಜೊತೆ ವರ್ಕ್ ಮಾಡಬೇಕು, ಹೊಸ ಸೀರಿಯಲ್ ಮಾಡ್ತಿದ್ದೀರಂತೆ. ಏನು ವರ್ಕ್ ಮಾಡ್ಬೇಕು ನೀವು? ಅದೇ ಸರ್, ಅಸಿಸ್ಟೆಂಟಾಗಿ ವರ್ಕ್ ಮಾಡ್ಬೇಕು ನಿಮ್ಮ ಜೊತೆ. ನೋಡಿ ಇಲ್ಲಿ, ನಾನು ಹಿಂಗೆ ತೋರಿಸಿದ್ರು. ಇಲ್ಲಿಂದ ಅಲ್ಲಿ ತನಕ ಒಂದು 15-20 ಜನ ಕೂತಿದ್ರು. ಅವರಲ್ಲಿ ಯಾರಾದರೂ ಒಬ್ಬರು ಎದ್ದು ಹೋದರೆ ಎಲ್ಲರೂ ಅದಕ್ಕೆ ಬಂದಿದ್ರು. ಅಷ್ಟು ಜನ ಇದ್ದವರು. ಅಂದರೆ ಅವರು ಎಲ್ಲರೂ ಗೊತ್ತಿರೋ ಹಾಗೆ ಯೂನಿವರ್ಸಿಟಿ, ಕಣಗಾಲ್ ಅವ್ರ ಜೊತೆ ಅವರ ಇದಾಗಿ ಅದೊಂದು ನನಗೆ. ಆ್ಯಂಡ್ ಸಾಹಿತ್ಯದ ಬಗ್ಗೆ ಅವ್ರಿಗೆ ಒಲವಿರೋದು ನೆಕ್ಸ್ಟ್ ಲೆವೆಲ್ ಅದು. ಸೊ ಅದೆಲ್ಲ ಸೇರಿಸಿ ನನಗೆ ಅವ್ರ ಜೊತೆ ವರ್ಕ್ ಮಾಡಬೇಕು ಅನ್ನೋದಿತ್ತು. ಭಾಳ ಬೇಜಾರಾಗೋಯ್ತು, ಮನೆಗೆ ಬಂದ್ಬಿಟ್ಟೆ. ಹೌದಾ? ಭಾಳ ಬೇಜಾರಾಗಿ ಬಂದ್ಬಿಟ್ಟೆ. ಅವರು ಸಿಗಲಿಲ್ವಲ್ಲ ಚಾನ್ಸು ಅಂತ. ಮನೇಲಿ ಬಂದು ಹತ್ಕೊಂಡು ಹೇಳಿದೆ, ಇಲ್ಲ ಸಿಗಲಿಲ್ಲ, ಇಲ್ಲಿ ಬಿಡು ಪರವಾಗಿಲ್ಲ, ಇನ್ನೊಂದು ನೆಕ್ಸ್ಟ್ ಯಾವುದಾದ್ರು ನೋಡ್ಬೋದು. ಫಾರ್ಚುನೇಟ್ಲಿ ಅವಾಗೇನು ಮೊಬೈಲ್ ಏನೂ ಇರಲಿಲ್ಲ, ಇದೇನಿರಲಿಲ್ಲ. ನಮ್ಮ ಮನೆ ಎದುರುಗಡೆ ಅಂದರೆ ಪ್ಯಾರಲಲ್ಲಾಗಿ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್ ಇರೋದು.
ಸೊ ಅಲ್ಲಿ ಐ ಯೂಸ್ ಟು ಪ್ಲೇ ಕ್ರಿಕೆಟ್ ಫಾರ್ ಡಿವಿಷನ್ ಲೆವೆಲ್ ಕ್ರಿಕೆಟ್ ಆಡ್ತಿದ್ದೆ. ಸೊ ಡಿವಿಷನ್ ಲೆವೆಲ್ ಕ್ರಿಕೆಟ್ ಪ್ಲೇಯರ್ ಕೂಡ. ಕ್ರಿಕೆಟ್ ಆಡ್ತಿದ್ದೆ ಅಲ್ಲಿ. ನರಹರಿ ಹಿ ಆಲ್ಸೋ ಹೌದು, ಓಕೆ. ಎಪಿಸೋಡ್ ಡೈರೆಕ್ಟರ್. ಎಪಿಸೋಡ್ ಪ್ರೊಡಕ್ಷನ್ ಮ್ಯಾನೇಜರ್ ಅವರು, ಆ್ಯಕ್ಟರು, ಎಪಿಸೋಡ್ ಡೈರೆಕ್ಟ್ರು, ಪ್ರೊಡ್ಯೂಸರು ಎಲ್ಲ. ಆಮೇಲೆ ಆದ್ರು. ಸೊ ಅವರು ಒಂದು ದಿವಸ ಮನೆಗೆ ಬಂದು, ಸರ್ ನಿಮ್ಮನ್ನು ಕರೀತಾ ಇದ್ದಾರೆ ಬರಬೇಕಂತೆ. ಸರಿ, ಮೋಸ್ಟ್ಲಿ ಚಾನ್ಸ್ ಇರ್ಬೋದು ಅಂತ ಅಸಿಸ್ಟೆಂಟ್ ಡೈರೆಕ್ಟರ್. ಹೋದೆ. ಹಾಂ ಸರ್ ನಮಸ್ತೆ. ಬರೆಯ ಕೂತ್ಕೊಳ್ಳಯ್ಯ. ಕೂತ್ಕೊಳ್ಳಿ. ಅದೇನಯ್ಯ, ನನಗೆ ಒಂದು ಮೇಜರ್ ಕ್ಯಾರೆಕ್ಟರ್ ಇದೆ, ಆ್ಯಕ್ಟ್ ಮಾಡ್ತೀಯಾ? ಮೇಜರ್ ಕ್ಯಾರೆಕ್ಟರ್? ಅಲ್ಲ ಸರ್, ಅದು ಇಲ್ಲ ಕಣಯ್ಯ, ಒಂದು ಮೇಜರ್ ಕ್ಯಾರೆಕ್ಟರ್ ಇದೆ, ಮಾಡ್ತೀಯಾ ಇಲ್ವಾ? ಸರ್ ನೀವು ಹೇಳೋದು ಇಚ್ಛೆ, ನಾವು ಮಾಡೋದು ಇಚ್ಛೆ ಸರ್, ನಾನು ಆ್ಯಕ್ಟ್ರು, ನಾನು ಖಂಡಿತ ಮಾಡ್ತೀನಿ. ದಟ್ಸ್ ಹೌ ನಂಜುಂಡ ಪಾತ್ರ ಫಿಕ್ಸ್ ಆಗಿದೆ. ಸೊ ಈಗಲೂ ನೆನಪಿಸ್ಕೋಬೇಕು ನಮ್ಮ ನರಹರಿ ಅವ್ರನ್ನ, ಆಮೇಲೆ ನಮ್ಮ ಶ್ರೀನಾಥ್ ಹಾಲ್ನೇಕನಹಳ್ಳಿ ಅವ್ರನ್ನ. ಸಾಕಷ್ಟು ಜನ ಅದಕ್ಕೆ. ಸೊ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ನಡೀತಿದ್ದಂಥ ಕರೆಕ್ಟ್ ಬದುಕಿನ ಏರಿಳಿತಗಳು. ಹೌದು. ಅದರಲ್ಲಿದ್ದಂಥ ಜವಾಬ್ದಾರಿಯುತ ಒಬ್ಬ ಹುಡುಗ, ಗುಂಗುರು ಕೂದಲು. ಈ ಹೇರ್ ಸ್ಟೈಲ್ ಅಲ್ಲ, ಇದು ಸಿನಿಮಾಗೆ, ಬೇರೆ ಆ ಹೇರ್ ಸ್ಟೈಲ್ ಬೇರೆ ಇತ್ತು. ಗುಗ್ಗುರ್ ಕೂದಲು ಈಗಲೂ ಇದೆ, ಜಾಸ್ತಿ ಬಿಟ್ರೆ ಬಂದ್ಬಿಡುತ್ತೆ ಡೆಫಿನೆಟ್ಲಿ. ಸೊ ನಂಜುಂಡ ಅಜಯ್ ರಾಜ್ನ ಕಂಡಿಡಿತಿದ್ದು ಹೇಗೆ ಅಂದ್ರೆ ಹೇರ್ ಸ್ಟೈಲ್ ಅಲ್ಲೇ. ಡೆಫಿನೆಟ್ಲಿ, ಅದ್ರ ಬಗ್ಗೆ ಅನುಮಾನನೇ ಇಲ್ಲ. ಸೊ ಒನ್ಸ್ ನಂಜುಂಡ ಆ ಪಾತ್ರ ನ ಭೂತೋ ನ ಭವಿಷ್ಯತಿ ಅಂತ ಹೇಳಿದೆ ನಿಮಗೆ. ಇನ್ಫ್ಯಾಕ್ಟ್ ಎಲ್ಲ ಪಾತ್ರಗಳು ಅಷ್ಟೇ, ಅದರಲ್ಲಿರ್ತಕ್ಕಂಥ ಎಲ್ಲ ಪಾತ್ರಗಳು ತುಂಬ ಜನಕ್ಕೆ ರೀಚ್ ಆದವು. ಯಾಕೆಂದರೆ ಇಟ್ ವಾಸ್ ವೆರಿ ಕ್ಲೋಸ್ ಟು ರಿಯಾಲಿಟಿ. ಪಕ್ಕದ ಮನೇಲಿ ನಡೀತಾ ಇದೆಯೇನೋ, ಇಲ್ಲೇ ನಮ್ಗೆ ಗೊತ್ತಿರೋ ಕಥೆನೇನೋ ಅನ್ನೋ ಥರ. ನಾನು ನನ್ನ ಲೈಫಲ್ಲಿ 9 ಗಂಟೆಗೆ ಇಡೀ ಗಾಂಧಿ ಬಜಾರ್ ಕ್ಲೋಸ್ ಆಗಿರೋ ನನ್ನ ಲೈಫಲ್ಲೇ ನೋಡಿರಲಿಲ್ಲ. ಇಡೀ ಗಾಂಧಿ ಬಜಾರ್ ಬಿಕಾಸ್ ಆಫ್ ಮುಕ್ತ. ದೇ ಯೂಸ್ ಟು ವಾಚ್. ಅಂದರೆ ಅಷ್ಟು ಇಂಪ್ಯಾಕ್ಟ್ ಬೀರಿತ್ತದು. ಯಾವ್ದು ಹೆಸರುಗಳಂತೂ ಗೊತ್ತೇ, ಫಲ್ಗುಣಿ ನದಿ, ಚಿನೇರಿಕಾ, ಏನೇನೋ. ಎಲ್ಲಿದೆ ಸರ್ ಅದು ಚಿನೇರಿ ನಮಗೂ ಬೇಕಲ್ಲ. ಸೊ ದಟ್ ವಾಸ್ ದಿ ಇದು ಇಂಪ್ಯಾಕ್ಟ್. ಈ ಥರದ್ದು ಸಾಕಷ್ಟು, ಒಂದು 3 ಎಕ್ಸಾಂಪಲ್ಸ್ ಹೇಳ್ತೀನಿ ನಿಮಗೆ. ಫಸ್ಟು ಮುಗ್ಧ ನಂಜುಂಡ ಆಗಿರ್ಬೇಕಾದ್ರೆ, ಮುಗ್ಧನಾಗಿದ್ದಾಗ ಸೆಕೆಂಡ್ PUC ಫೇಲ್ ಆಗಿದೆ, ಮನೇಲಿದ್ದೆ, ಎಲ್ಲರ ಹತ್ರ ಬಯಸ್ಕೊತಾ ಇದ್ದೆ. ಸೆಕೆಂಡ್ PUC ಫೇಲ್ ಆಗಿರೋದು ಅದೇ ವಿಚಾರಕ್ಕೆ. ಅಂದರೆ ಅವ್ರಿಗೆ ಆ ತಲೆಯಲ್ಲಿ ಇನ್ನೂ ಸೆಕೆಂಡ್ PUC ಓದ್ತಾ ಇದ್ದಾನೆ ಇವನು ಅನ್ನೋದು ತಲೆಯಲ್ಲಿ. ಯಾರಿಗೆ? ಸೀತಾರಾಮ್ ಸರ್ಗೆ. ಏನು ಮಾಡ್ತಿದ್ದೀಯಾ? ಸರ್ ಸೆಕೆಂಡ್ PUC ಓದ್ತಾ ಇದ್ದೀನಿ ಅಂತ ಅವತ್ತು ಹೇಳಿದ್ದೆ. ಇನ್ನೂ ಸೆಕೆಂಡ್ PUC ಓದ್ತಾ ಒಂದು 6 ಸಲ ಫೇಲ್ ಮಾಡಿಸ್ಬಿಟ್ಟಿದ್ದಾರೆ ಅದ್ರಲ್ಲಿ. ಸೊ ಒನ್ಸ್ ವಾಟ್ ಹ್ಯಾಪಂಡ್, ಆದರೆ ಒಂದರಲ್ಲಿ ನಾನು ಮಾಡದೇ ಇರೋ ಕೊಲೆನ ನನ್ನ ತಲೆ ಮೇಲೆ ಹಾಕ್ಬಿಟ್ಟಿರ್ತಾರೆ. ಸೊ ವರ್ಣೇಕರ್ ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ಇರ್ತಾರೆ. ಅವ್ರು ಬಂದು ನಿಮ್ಮ ಅಕ್ಕಂದ್ರ ಮೇಲೆ ಆ್ಯಸಿಡ್ ಹಾಕ್ಬಿಡ್ತೀನಿ, ನೀನು ಒಪ್ಕೊಳ್ಳೇಬೇಕು ಅನ್ನೋ ಇದನ್ನು ಹೇಳ್ಬಿಟ್ಟು ಹೋಗಿರ್ತಾರೆ. ಆ ಟೈಮಲ್ಲಿ ಯಾವುದೋ ಒಂದು ಬ್ಯಾಂಕ್ ಹೋಗಿರ್ತೀನಪ್ಪ, ತಂದೆ ಜೊತೆ ಒಂದು ಬ್ಯಾಂಕ್ ಹೋಗಿದ್ದೆ. ಒಂದು 6-8 ವರ್ಷದ ಮಗು. ಅಂಕಲ್ ನೀವೇನು ಬೇಜಾರು ಮಾಡ್ಕೋಬಿಡಿ ಅಂಕಲ್, ನಮ್ಮಪ್ಪನೂ ಲಾಯರು, ನಿಮ್ಮನ್ನು ಬಿಡಿಸ್ತೀನಿ ಅಂಕಲ್ ಅಲ್ಲಿಂದ. ಕೆನ್ ಯು ಇಮ್ಯಾಜಿನ್? ಅಂದರೆ ಅಷ್ಟು ಸಣ್ಣ ವಯಸ್ಸಿನ ಮಗುಗೆ ಅದು ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ. ಆ್ಯಂಡ್ ದಿಸ್ ಇಸ್ ನಾಟ್ ಕಾನ್ಕಾಕ್ಟೆಡ್. ಸಾರಿ, ಸುಮಾರು ಜನ ಏನೇನು ಅನ್ಕೋಬೋದು. ದಿಸ್ ಇಸ್ ನಾಟ್ ಕಾನ್ಕಾಕ್ಟೆಡ್ ಎಟ್ ಆಲ್. ನಡೆದಿರುವಂಥ ಘಟನೆ. ಎರಡನೇದು ಇದು ನಡೆಯೋದು ಏನಂತಾರೆ ಅದಕ್ಕೆ, ಸಂವಾದಗಳು ನಡೆಯೋದು. ಎಲ್ಲ ಊರುಗಳಲ್ಲೂ ಸಂವಾದಗಳು. ಬೇಸಿಗೆ ಶಿಬಿರ ಇದರದ್ದು ಮುಕ್ತ ಸಂವಾದ. ಮುಕ್ತ ಸಂವಾದ ಅನ್ಸ್ಬಿಡುತ್ತೆ ನನಗೆ. ಸಾರಿ, ಮುಕ್ತ ಸಂವಾದ. ಮುಕ್ತಗಿಂತ ಮುಕ್ತ ಸಂವಾದ TRP ಅಯ್ಯೋ ಹೌದು 29.5 ಹೈಯೆಸ್ಟ್. ಅದೇ ಹೈಯೆಸ್ಟು, ಸಂವಾದಗಳೇ ಹೈಯೆಸ್ಟು. ಸೊ ಯಾವುದೋ ಒಂದು ಹೀಗೆ ಮಂಡ್ಯ ಜಿಲ್ಲೆಗೆ ಹೋಗಿತ್ತು. ಮಂಡ್ಯ ಜಿಲ್ಲೆ ಅಂತೂ ಅಯ್ಯೋ, ನಾನು ಈಗಲೂ ಬರೆಯೋಕ್ಕೆ ಸಾಧ್ಯನೇ ಇಲ್ಲ ಮಂಡ್ಯ. ನಾನಾಗ ರೈತರ ಪರವಾಗಿ ಏನೋ ಒಂದು ಮಾಡಬೇಕು ಅಂತಿದ್ದಿದ್ದು. ಸೊ ಅದರಲ್ಲಿ ಯಾವುದೋ ಒಂದು ಸೀನ್ಸಲ್ಲಿ ನಾನು ಹಿಂಗೆ ಮಾಡ್ತೀನಿ ಅನ್ನೋ ರೈತರ ಪರವಾಗೆಲ್ಲ ಪ್ರತಿ ಊರಲ್ಲೂ 2 ಸಂವಾದಗಳು ನಡೆಯೋದು. ಅಲ್ಲಿ ಲಾಠಿ ಚಾರ್ಜ್ ಆಗೋಯ್ತು. 3ನೇ ಸಂವಾದ ನಾವು ಬೇಕೇ ಬೇಕು, ನಮ್ಮ ನಂಜುಂಡನ್ನು ನೀವು ರೈತರ ನಾಯಕ ಮಾಡಲೇಬೇಕು ಅಂತ ಲಾಠಿ ಚಾರ್ಜ್ ಎಲ್ಲ ಆಗೋಯ್ತು. ಸೊ ದಿಸ್ ಹ್ಯಾಪೆಂಡ್. ಓ ಮೈ ಗುಡ್ನೆಸ್. ಸೊ ನನಗೆ ಇದು ಒಂದು ಪಾತ್ರದ ಪ್ರಭಾವ. ಇದು ನಂದಲ್ವೇ ಇಲ್ಲ. ಇದು ಆ್ಯಕ್ಚುಲಾಗಿ ಎಲ್ಲ ಡೈರೆಕ್ಟ್ರದು, ಕಥೆ ಬರೆದವ್ರದ್ದು, ಸಂಭಾಷಣೆ ಬರೆದವ್ರದ್ದು. ನಂದಲ್ವೇ ಇಲ್ಲ. ರಾತ್ರಿ 9 ಗಂಟೆಗೆ ಬರ್ತಿತ್ತಲ್ಲ. 9 ಗಂಟೆ 9 ಗಂಟೆ ಆದ ತಕ್ಷಣ ಸುಮ್ಮನೆ ರಡೋಲ್ಲಿ ನಡ್ಕೊಂಡು ಹೋದ್ರೆ ಕೇಳಿಸುತ್ತಿದ್ದ ಏಕೈಕ ಹಾಡು
ದೂರದಿಂದಲೇ ಜೀವ ಹಿಂಡುತ್ತಿದೆ ಕಾಣದೊಂದು ಹಸ್ತ ಅದೇನೆ ಬಂಧ ಮುಕ್ತ. ಬ್ಯೂಟಿಫುಲ್. ವಾಹ್. ಒಂದು ಸಿಂಗಲ್ ಧ್ವನಿ ಅದು, ಎಲ್ಲಿ ನಡ್ಕೊಂಡೋದ್ರು ಸುಮ್ಮನೆ ಕೇಳಿಸ್ತಾ ಇತ್ತು. ಹೆಂಗಿತ್ತು ನಂಜುಂಡ ಅವಾಗ? ಆ ರೋಡಲ್ಲಿ ಎಪಿಸೋಡ್ ಬಂದಿರುತ್ತೆ, ಮಾರನೇ ದಿನ ನಂಜುಂಡ ಓಡಾಡ್ತಿದ್ದಾರೆ. ಅಯ್ಯೋ, ಅದರ ಕ್ರೇಜು ನನಗೆ ಈಗಲೂ ಅದನ್ನು ಅರ್ಗಿಸ್ಕೊಳಕ್ಕಾಗಲ್ಲ. ಯಾಕೆಂದರೆ ಅಷ್ಟು ಕ್ರೇಜು. ಎಲ್ಲರೂ ಬಂದು ತುಂಬ ಜನ ಆ್ಯಕ್ಟ್ ಮಾಡ್ತಿದ್ದಾರೆ. ನಾವೇನು ಮಾಡಿರೋದಲ್ಲ, ಫಸ್ಟ್ ಆಫ್ ಆಲ್ ನಾವಲ್ಲ ಅದು. ಅಂದರೆ ಅವ್ರೇನೋ ಹೇಳಿರ್ತಾರೆ, ನಾವು ಅದೇನೋ ಮಾಡ್ಬಿಟ್ಟಿರ್ತೀವಿ. ನನ್ನ ಪ್ರಶ್ನೆ ಏನು ಗೊತ್ತಾ, ಈಗ ಈ ಥರದ್ದು ಇಂಪ್ಯಾಕ್ಟ್ ಆಗುತ್ತೆ, ನಾನು ಹಿಂಗೆ ಜನ ಗುರುತಿಸ್ತಾರೆ ಅಂತ ಗೊತ್ತಿಲ್ಲ ಮಾಡ್ಬಿಟ್ಟಿರ್ತೀರಿ, ಮಾರನೇ ದಿನ ನಡ್ಕೊಂಡು ಹೋದ್ರಿ. ಹೆಂಗೆ ಶುರುವಾಯ್ತು ಅದು? ಹೆಂಗೆ ನಿಮ್ಗೆ ಅನ್ನಿಸಕ್ಕೆ ಶುರುವಾಯ್ತು ಹೇಳಿ? ಅಲ್ಲ, ನನಗೆ ಇದೇ ಥರ ಈ ಡೈಲಾಮನೆ ಏನು ನಡೀತಾ ಇದೆ ಇಲ್ಲಿ ಅಂತಾನೆ. ಯಾಕೆಂದರೆ ಅಷ್ಟು ರಿಯಾಲಿಟಿಗೆ ಹತ್ತಿರವಾಗಿರ್ತಕ್ಕಂಥ ಸೀರಿಯಲ್ ಅದು. ಆದಂಥ ಸೀರಿಯಲ್ಲು. ಪಕ್ಕದ ಮನೆ ಹುಡುಗ ನಮ್ಮ ಬಾರ ಅಂತ. ಸೊ ಈ ಥರ ಆಗಿದ್ದದು. ಕಾಂಪ್ಲಿಮೆಂಟ್ಸ್ಗಳೇನೋ ನೆನಪಿದೆಯಾ? ಸಾಕಷ್ಟಿದೆ ಸರ್. ನನ್ನ ಮಗನೂ ಸರ್ 6ನೇ ಸಲ PUC ಫೇಲ್. ನಿಮ್ಮದೇ ಸರ್, ನಾನು ಡಿಗ್ರಿ ಓದ್ತಾ ಇದ್ದೀನಿ ಸರ್, ನಾನು ಇಟ್ಕೊಳ್ಳೋದು. ಸೊ ಈ ಥರ ಸಾಕಷ್ಟು. ಇನ್ನೊಂದು ಲಾಸ್ಟ್ 3ನೇದು ಹೇಳ್ತೀನಿ ನಿಮಗೆ. ಸೊ ಮನೇಲಿ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ, ದುಡ್ಡು ಇರ್ತಿರಲಿಲ್ಲ. ಅಂದರೆ ಸೀರಿಯಲಲ್ಲಿ ಏನು ಮಾಡೋದು, ಸೆಕೆಂಡ್ PUC ಫೇಲು, ಎಲ್ಲೂ ಕೆಲಸ ಸಿಗಲ್ಲ ಇವನಿಗೆ. ಆಗ ನಾವು ಹುಡ್ಕರ್ ಅಂತ ಒಬ್ಬರು ಅಂಡರ್ವರ್ಲ್ಡ್ ಡಾನ್ ಅವ್ರು ನನ್ನ ಸಂಪರ್ಕಕ್ಕೆ ಬಂದು, ನಾನು ಹಿಂಗೆ ಕೆಲಸ ಕೊಡ್ತೀನಿ, ದುಡ್ಡು ಕೊಡ್ತೀನಿ, ಮಾಡು. ಸ್ಕ್ರಿಪ್ಟಲ್ಲಿ ನಾನು ಒಪ್ಕೊಂಡ್ಬಿಡ್ತೀನಿ. ದುಡ್ಡು ಬೇಕೇ ಬೇಕು, ಯಾಕೆಂದರೆ ಜೀವನ ನಡೆಸಬೇಕು ಇದರಲ್ಲಿ. ಸರಿ, ಒಪ್ಕೊಂಡು ಅದನ್ನು ಮಾಡ್ತಾ ಇರ್ತೀನಿ. ಈ ಸೀನ್ಸ್ ನಡೀತಾ ಇರಬೇಕಾದ್ರೆ ನಾಟಕ ಅಂತ ಹೇಳಿದ್ನಲ್ಲ ನಿಮಗೆ, ನಮ್ಮ ಜಯನಗರ್ ನ್ಯಾಷನಲ್ ಕಾಲೇಜು, ದಟ್ ವಾಸ್ ಆರ್ ಹಬ್. ಸೊ ಅಲ್ಲಿ ರಾತ್ರಿ ಎಲ್ಲ ರಿಹರ್ಸಲ್ಸ್ ಮಾಡಿ ನಾವು ಮನೆಗೆ ಹೋಗ್ತಾ ಇದ್ವಿ. ರಾತ್ರಿ ಒಂದು 10:30-11 ಗಂಟೆ. ಆಗ 10:30-11 ಗಂಟೆ ಇಟ್ ವಾಸ್ ಮಿಡ್ ನೈಟ್ ಎಕ್ಸಾಕ್ಟ್ಲಿ. ಹೊಯ್ಸಳ ಅಂತ ಯಾವಾಗಲೂ ಇರ್ತಾರೆ, ಈಗಲೂ ಇರುತ್ತೆ. ಸೊ ಒನ್ಸ್ ವಾಟ್ ಹ್ಯಾಪೆಂಡ್, ಎಲ್ಲ ನಮ್ಮ ರಿಹರ್ಸಲ್ಸ್ ಎಲ್ಲ ಮುಗಿಸ್ಕೊಂಡು ನಾವು 3-4 ಜನ ಫ್ರೆಂಡ್ಸು ಮುಂಗಡೆ ಹೋಗ್ತಾ ಇದ್ವಿ. ಆ ಕಡೆಯಿಂದ ಹೊಯ್ಸಳ ಬರ್ತಾಯಿದೆ. ಸರಿ, ನಾನು ಅವರೆಲ್ಲ ಮುಂದಕ್ಕೆ ಹೋಗ್ತಾಯಿದ್ರು. ನಾನು ಒಂದು ನಿಮಿಷ ಬರ್ತೀನಿ ಅಂದ್ಬಿಟ್ಟು ಸೈಡ್ಗೆ ಹೋಗಿದ್ದೆ ನೇಚರ್ ಕಾಲ್ಗೆ. ಸರಿ, ಅದೆಲ್ಲ ಮುಗಿಸ್ಕೊಂಡು ಈ ಕಡೆ ಬರ್ತಾಯಿನಿ. ಅಷ್ಟರಲ್ಲಿ ಅವರು ನಮ್ಮ ಫ್ರೆಂಡ್ಸ್ನ ಲಾಕ್ ಮಾಡಿಬಿಟ್ಟೆ. ಏನ್ರೇ ನೀವು ಇಷ್ಟೊತ್ತಲ್ಲಿ ಏನ್ರೇ ಮಾಡ್ತಾಯಿದ್ದೀವಿ, ತೋರಿಸೆ ಎಲ್ಲಿ ಹೊಡೆದ ಫುಲ್ಲು ಜೋರಾಗಿ ಇನ್ಸ್ಪೆಕ್ಟ್ರು. ಸರಿ ಸರ್, ಅಲ್ಲ ಸರ್, ನಾಟಕ. ಯಾವ ನಾಟಕ? ಏನು ನಾಟಕ? ಸರಿ, ನಾನೆಲ್ಲ ಮುಗಿಸ್ಕೊಂಡು ಆ ಕಡೆ ಹೋದೆ. ನಿಮ್ಮ ನೋಡಿದ್ರು? ನಾನು ನೋಡಲಿಲ್ಲ ಅವರು. ಆ ಕಡೆ ಪಕ್ಕದಲ್ಲಿ ಡ್ರೈವರ್ ಇರ್ತಾರಲ್ಲ, ಅವರು ಹಿಂಗೆ ಒರೆಸ್ತಾರೆ. ಅವ್ರ ಪಾಡಿಗೆ ಅವ್ರ ಕೆಲಸ ಹಿಂಗೆ ನೋಡ್ಕೊತಾರೆ, ಹಿಂಗೆ ಮಾಡೋದು. ಸರ್ ಏನ್ರೇ? ಹಾಂ, ಕೊಡ್ರಿ ID ಗಳು. ನೋಡೋರು, ಸರ್ ಮುಕ್ತಾ ನಂಜುಂಡ ಸರ್, ನಾವ್ಡ್ಕರ್ ಶಿಷ್ಯ, ಅಂಡರ್ವರ್ಲ್ಡ್ ಡಾನು ಸರ್. ಬೇಗ ಮನೆಗೆ ಹೋಗ್ರಿ, ಡೆಪ. ಇಷ್ಟು ಇದನ್ನು ನಡೆದಿದ್ದು. ಏನು ಇಂಪ್ಯಾಕ್ಟ್ ಅದು! ಇದನ್ನು ನಡೆದಿದ್ದು ಒಂದು ಕ್ಯಾರೆಕ್ಟರೈಸೇಷನ್ ಇಂಪ್ಯಾಕ್ಟು. ಸೊ ಆ ಗ್ರಾಫ್ ಇದೆಯಲ್ಲ, ಅದು ಒಬ್ಬ ಮುಗ್ಧನಾಗಿರೋನು ಸೆಕೆಂಡ್ PUC ಫೇಲ್ ಆಗಿ ಅವನದೆಲ್ಲ ನಡ್ಕೊಂಡು, ಆಮೇಲೆ ನೆಕ್ಸ್ಟ್ ದಟ್ ವಾಸ್ ಎ ಪ್ಯಾರಾಡೈಮ್ ಶಿಫ್ಟ್ ಅದು. ಸೊ ಆ ಕಥೆಯ ಒಂದು ಹಂದ್ರ ಇದೆಯಲ್ಲ, ಅಯ್ಯೋ. ಅಲ್ಲ, ರಿಯಲ್ ಲೈಫಲ್ಲೂ ಅದು ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ಯಾವ ಥರ ಅಂದರೆ ನಂಬುವ ಹಾಗೆ ಸ್ಟೋರಿ, ಸ್ಕ್ರೀನ್ ಪ್ಲೇ, ಎಕ್ಸಿಕ್ಯೂಷನ್, ಎವ್ರಿಥಿಂಗ್ ಟಾಪ್ ನಾಚ್. ಅದಕ್ಕೆ ಹೇಳಿದ್ದು ನಭೂತ ನ ಭವಿಷ್ಯತಿ ಅಂತ. ಸೊ ದಟ್ ವಾಸ್ ಅದೊಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಡ್ತೆ ನನಗೆ ಮುಕ್ತ ಅನ್ನೋದು, ಟು ಸ್ಪ್ರೆಡ್ ಮೈ ವಿಂಗ್ಸ್ ಆ್ಯಂಡ್ ಫ್ಲೈ. ಎಷ್ಟು ಎಪಿಸೋಡು, ಎಷ್ಟು ವರ್ಷ? 867 ಟು ಬಿ ಪ್ರಿಸೈಸ್. 867 ಎಪಿಸೋಡ್, 867 ಎಪಿಸೋಡ್ಗಳು, 3 ವರ್ಷ. ಕಂಪ್ಲೀಟ್ಲಿ ಲಾಕ್. ಯು ಬಿಕಮ್ ಒಂಥರ ಸ್ಮಾಲ್ ಸ್ಕ್ರೀನ್ಲಿ ಮೆಗಾ ಸ್ಟಾರ್, ರೆಬಲ್ ಸ್ಟಾರ್. ಪಾಪ ನಾನು ಕಂಪೇರ್ ಮಾಡಬಾರ್ದು, ಅವರು ಅವ್ರ ಮುಟ್ಟಕ್ಕೂ ಸಾಧ್ಯ ಇಲ್ಲ. ಅದನ್ನ ಅದು ಹಾಕಿ ನಮ್ಮ ಯಾವುದ್ರಲ್ಲಿ ವಿಜಯ ಕರ್ನಾಟಕದ ಕಿರುತೆಯರ ರೆಬಲ್ ಸ್ಟಾರ್ ಅಂತ. ಸರ್, ಯಾವ ರೆಬಲ್ ಸ್ಟಾರ್ ಅಲ್ಲ ಸರ್, ನಾವು ನಟರ ಅಷ್ಟೇ ನಾವು ಅಂತ. ಸೊ ಈ ಥರ ಅಂದರೆ, ಬಟ್ ಆ ಇಂಪ್ಯಾಕ್ಟ್ ಇತ್ತು ಅದರಲ್ಲಿ. ಏನಿತ್ತು ನಿಜ ಆಗತ್ತಲೆಯಲ್ಲಿ? 1 ವರ್ಷ, 2 ವರ್ಷ, 3 ವರ್ಷ ಆಗ್ತಮೇಲೆ ನಾನು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದ್ದೀನಿ, ನಾನೊಂದು ಸೆಲೆಬ್ರಿಟಿ ಆಗ್ತಿದ್ದೀನಿ, ಜನ ಇಷ್ಟಪಡ್ತಿದ್ದಾರೆ. ಹೌದು, ಸೆಲೆಬ್ರಿಟಿ ಆಗಿದ್ದೀನಿ ಅನ್ನೋದು ಸೆಕೆಂಡ್ರಿ ಅದು. ಬಟ್ ಪಡ್ತಿದ್ದಾರೆ ಅನ್ನೋದೇ ನನಗೆ ಪ್ಲಸ್ ಪಾಯಿಂಟ್. ಖುಷಿ ಆಗೋದು.
ಬಟ್ ಇನ್ನೂ ಕಲಿಬೇಕು ಅನ್ನೋದು ನನ್ನ ಮನಸ್ಸಲ್ಲಿ. ಇಷ್ಟೇ ಸಾಲದು, ಇನ್ನೂ ಕಲಿಬೇಕು, ಇನ್ನೂ ಜನರನ್ನು ರೀಚ್ ಆಗಬೇಕು ಅನ್ನೋದು ನನ್ನ ಮನಸ್ಸಲ್ಲಿ. ಎಸ್ ಅಫ್ಕೋರ್ಸ್ ಇತ್ತು, ಓಕೆ ಏನೋ ಒಂದು ಮಾಡ್ತಾಯಿದ್ದೀನಪ್ಪ, ಬಟ್ ಇನ್ನೂ ಮಾಡಬೇಕು, ಇನ್ನೂ ಬೆಳಿಬೇಕು. ಸೊ ದಟ್ ವಾಸ್ ದ ಟೈಮ್ ವೆನ್ ಶಿಫ್ಟ್ ಹ್ಯಾಪೆಂಡ್ ಟು ದ ಬಿಗ್ ಸ್ಕ್ರೀನ್ ಅಗೇನ್. ಯಾವುದು? ಕಾರಂಜಿ ಅಂತ ಒಂದು ಸಿನಿಮಾ. ನಾನು ವಿಜಯ ರಾಘವೇಂದ್ರ ಅವರು, ಆಮೇಲೆ ಇನ್ನೊಂದು 3 ಜನ ಫ್ರೆಂಡ್ಸ್, ಸಂವೇರ್ ನಿರೀಕ್ಷೆ ರೀಚ್ ಆಗಲಿಲ್ಲ. ನಿರೀಕ್ಷೆ ರೀಚ್ ಆಗಿ ಎಷ್ಟು ಸಿನಿಮಾ ಆಯಿತು ಬ್ಯಾಕ್ ಟು ಬ್ಯಾಕ್? ಆಮೇಲೆ ಅದಾದಮೇಲೆ ಒಂದಷ್ಟು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದೆ. ರೀಸೆಂಟಾಗಿ 1-2 ಸಿನಿಮಾಗಳಲ್ಲಿ ಲೀಡಾಗಿ ಆ್ಯಕ್ಟ್ ಮಾಡಿದೆ. ಬಟ್ ಯಾವತ್ತೋ ಒಂದಿನ ಕೂತು ಯೋಚನೆ ಮಾಡಿದ್ದುಂಟಾ, ನಾನು ಕಿರುತೆರೆಯಲ್ಲಿ ಎಷ್ಟು ಜನರಿಗೆ ರೀಚ್ ಆಗಿದ್ನೋ ಬೆಳ್ಳಿ ತೆರೆಯಲ್ಲಿ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ? ಆಗಲಿಲ್ಲ ಅಂದರೆ ಆಗ್ತಿಲ್ಲ. ಹಾಂ, ಪ್ರಾಯಶಃ ಅಂದರೆ ನನಗೊತ್ತಿರೋ ಪ್ರಕಾರ, ನಾನಾಗಲೇ ಹೇಳಿದಾಗೆ ಅಡ್ಯಾಪ್ಟಿಬಿಲಿಟಿ ನನಗೂ ಅನ್ವಯ ಆಗುತ್ತೆ, ಬರೀ ಬೇರೆಯವ್ರಿಗಲ್ಲ, ನನಗೂ ಅನ್ವಯ ಆಗುತ್ತೆ. ಸೊ ಅಡ್ಯಾಪ್ಟಬಿಲಿಟಿಗೆ ನಾನು ಒಪ್ಕೊಳ್ಳಿಲ್ವೋ ಅಥವಾ ಅದನ್ನು ನಾನು ಅಳವಡಿಸ್ಕೊಳ್ಳಿಲ್ವೋ, ಐ ಡೋಂಟ್ ನೋ. ಅದು ಒಂದು ಪಾರ್ಟ್. ಆದರೆ ಎರಡನೇ ಪಾರ್ಟು, ಆ ಥರ ಪಾತ್ರಗಳು ಅಲ್ಲಿ ನನಗೆ ಅಷ್ಟಾಗಿ ಇಂಪ್ರೆಸ್ ಆಗಲಿಲ್ಲ. ಆ್ಯಂಡ್ ಒಂದೇ ಥರದ ಪಾತ್ರಗಳು ಬರೋಕ್ಕೆ ಶುರು ಆದವು. ಸೊ ಐ ಸೆಡ್ ಓಕೆ ಫೈನ್, ಲೆಟ್ ಮಿ ಟೇಕ್ ಅ ಬ್ರೇಕ್. ಆ್ಯಂಡ್ ಬಟ್ ವಾಪಸ್ ಮತ್ತೆ ಕಿರುತೆರೆಗೆ ಬರಬೇಕು ಅನ್ಸುತ್ತಾ? ಇಟ್ಸ್ ಏಕೆಂದರೆ ದ ಬೆಸ್ಟ್ ಆಗಿಬಿಟ್ಟಿದೆ ನನಗೆ. ಅಂದರೆ ಆ ಥರದ್ದು ಪಾತ್ರ ಪ್ರಾಯಶಃ ಐ ಡೋಂಟ್ ನೋ, ಆ ಥರದ ಪಾತ್ರ ಆ ಥರದ್ದು ನಿರ್ದೇಶಕರು ಸಿಗ್ತಾರೋ ಇಲ್ಲೋ, ಐ ಡೋಂಟ್ ನೋ. ಬಟ್ ನನಗೆ ಮತ್ತೆ ಆ ಒಂದು ಲೆವೆಲಲ್ಲಿ ಅದನ್ನು ಪರ್ಫಾರ್ಮ್ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಐ ಜಸ್ಟ್ ವಾಂಟೆಡ್ ಟು ಕೀಪ್ ಮೈ ಆಪ್ಷನ್ಸ್ ಓಪನ್ ಅಂತ ನನಗಿದ್ದಿದ್ದು. ಅನ್ನ ಕೊಟ್ಟಿದೆ, ಹೆಸರು ಕೊಟ್ಟಿದೆ, ವೆರಿ ವೆರಿ ಇಂಡೆಪ್ಟೆಡ್ ಟು ಕಿರುತೆರೆ. ಅದಿಲ್ಲದೆ ಆದರೆ ನಾನಿಲ್ಲ. ನನಗೂ ಶಾಕ್ ಆಗುತ್ತೆ, ಬಿಕಾಸ್ ನಾನು ಟಚ್ಚಲ್ಲಿ ಇದ್ದವನು. ಒಂದು ಮೊಮೆಂಟಲ್ಲಿ ಅಜಯ್ ರಾಜ್ ಕರ್ನಾಟಕದಲ್ಲಿ ಇಲ್ಲ ಅಂತ ಗೊತ್ತಾಗುತ್ತೆ. ಯಾಕೆ? ಇಲ್ಲಿ ಗುರ್ತಿಸೋದಕ್ಕೆ ನಾವು ಅದನ್ನು ಅಲ್ಲಿ ಹಿಂದೆ ಬಿದ್ದಿದ್ದೀವೋ ಅಥವಾ ಬೇರೆ ಪ್ಯಾರಾಮೀಟರ್ಸಲ್ಲಿ ಪ್ರೊಡ್ಯೂಸರ್ಸು ಅಥವಾ ಡೈರೆಕ್ಟರ್ಸ್ ನೋಡ್ತೀಯಾರೋ, ಐ ಆಮ್ ನಾಟ್ ಶ್ಯೂರ್ ಅಟ್ ಆಲ್. ಯಾವ ಪ್ಯಾರಾಮೀಟರ್ಸ್ ಅಂದರೆ ಅಲ್ಲಿ ನಾನು ಎಲ್ಲಿ ಕೆಲಸ ಮಾಡ್ತೀನೋ ಅಲ್ಲಿ ಹೈಟ್ ಆಗಲಿ, ವೆಯ್ಟ್ ಆಗಲಿ, ಭಾಷೆ ಆಗಲಿ ಏನೂ ಮ್ಯಾಟ್ರ್ ಆಗಲ್ಲ. ಇಫ್ ಯು ಆರ್ ಅ ಜೆನ್ಯೂನ್ ಟ್ಯಾಲೆಂಟ್, ಒಬ್ಬ ನಿಜವಾದ ಕಲಾವಿದ ಆಗಿದ್ರೆ ಅಷ್ಟೇ ಸಾಕು. ಅಲ್ಲಿ ನಿಜವಾದ ಕಲಾವಿದ ಆಗಿದ್ರೆ ಹೇಗಿತ್ತು? ಚೆನ್ನೈ ಇಂಡಸ್ಟ್ರಿ, ತಮಿಳ್ನಾಡಿಗೆ ಹೋಗ್ತೀರಾ, ಚೆನ್ನೈಲಿ ಸೆಟ್ಲ್ ಆಗಿದ್ದೀರಾ. ಚೆನ್ನೈಲಿ ನಿಮ್ಮನ್ನು ಹೇಗೆ ರಿಸೀವ್ ಮಾಡ್ತಾರೆ? ನಾನು ಫಸ್ಟು ಸಿನಿಮಾ ಕೊರೆಯೊಂಡ್ರ ಮೇಲೆ ಅಂತ ಒಂದು ಸಿನಿಮಾ, ರೂಪಾರಾವ್ ಅವರು ಒಂದು ಸಿನಿಮಾ ಡೈರೆಕ್ಟ್ ಮಾಡ್ತಾರೆ. ಅಗೇನ್ ಐ ಹ್ಯಾವ್ ಟು ಯೂಸ್ ದಟ್ ವರ್ಡ್, ಪ್ಯಾರಾಡೈಮ್ ಶಿಫ್ಟ್ ಅಂತ. ಅದಕ್ಕೂ ಅಜಗಜಾಂತರ. ನಿಮ್ಮನ್ನು ಟ್ರೀಟ್ ಮಾಡಿದ್ದು ಸಿನಿಮಾ ಮಾಡೋ ಅವ್ರದ್ದು ಕರೆಕ್ಟ್. ಆ ಪ್ಯಾಷನ್ನು ಇಲ್ಲಿ ಕಡಿಮೆ ಅಂತ ಹೇಳ್ತಿಲ್ಲ ನಾನು, ಬಟ್ ನನಗೆ ಒಬ್ಬ ಆ್ಯಕ್ಟರ್ ಆಗಿ ಇಷ್ಟ ಆಯಿತು ಒಂದು. ಆಮೇಲೆ ನಾನಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡ್ತೀನಿ, ಒಬ್ಬ ಕಮಿಡಿಯನ್ ಆಗಿ ಆ್ಯಕ್ಟ್ ಮಾಡ್ತೀನಿ, ವಿಲನ್ ಆಗಿ ಮಾಡ್ತೀನಿ, ಸೈಕೋ ಆಗಿ ಆ್ಯಕ್ಟ್ ಮಾಡ್ತೀನಿ. ಐ ಗೆಟ್ ಟು ಎಕ್ಸ್ಪ್ಲೋರ್ ಮೆನಿ ಕ್ಯಾರೆಕ್ಟರ್ಸ್. ಆದರೆ ಇಲ್ಲಿ ಹಾಗಾಗಲಿಲ್ಲ, ಅನ್ಫಾರ್ಚುನೇಟ್ಲಿ, ಐ ಡೋಂಟ್ ನೋ. ಬಟ್ ನನಗೆ ಇಲ್ಲೇ ಮಾಡಬೇಕು ಅಂತ ಆಸೆ, ಇಲ್ಲೇ ಏನಾದರೂ ಮಾಡಬೇಕು ಅನ್ನೋದು ಆಸೆ. ಬಟ್ ಆ ದಾರಿಗಳು ಕಾಣಿಸ್ತಿಲ್ಲ ನನಗೆ. ಪ್ರಾಯಶಃ ಅದೇ ನಾನು ಹೇಳಿದಾಗೆ ಅವರ ಪ್ಯಾರಾಮೀಟರ್ಸ್ಗೆ ನಾನು ಸೆಟ್ ಆಗ್ತಿಲ್ವೋ ಅಥವಾ ನಾನು ಆ ಒಂದು ಮಟ್ಟದಲ್ಲಿ ಇಲ್ವೋ, ಐ ಡೋಂಟ್ ನೋ. ಆದರೂ ಒಂದು ಸಣ್ಣ ಕಿಂಡಿ ಇಟ್ಕೊಂಡಿದ್ದೀರಿ. ಖಂಡಿತ. ಅಲ್ಲ, 1 ತಿಂಗಳ 1 ವಾರ ಬೆಂಗಳೂರಲ್ಲಿ ಇರ್ತಾರೆ ಅಜಯ್, ಆ್ಯಂಡ್ ಬೆಂಗಳೂರಲ್ಲಿ ಸೀರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅದು ಬಿಟ್ಟು ಇನ್ನು 3 ವಾರ ಚೆನ್ನೈ ಮತ್ತು ಮುಂಬೈ. ಹೌದು, 2ರಲ್ಲೂ ಇರ್ತೀನಿ. ಐ ಶಟಲ್ ಬಿಟ್ವೀನ್ ಚೆನ್ನೈ, ಮುಂಬೈ ಆ್ಯಂಡ್ ಬ್ಯಾಂಗ್ಳೂರು. ಅದು ಕನ್ನಡದಲ್ಲಿ ಯಾವ ಸೀರಿಯಲ್ ಈಗ? ಲಕ್ಷ್ಮೀ ನಿವಾಸ ಅಂತ. ನಿಮ್ಮ ಹೆಸರು ಪಾತ್ರನೇ ನಾನು ಮಾಡ್ತಾ ಇದ್ದೀನಿ, ಹರೀಶ್ ಅಂತ. ಹೇಳಿ ಅವರು. ಹರೀಶ್ ಅನ್ನೋ ಒಂದು ಪಾತ್ರ ಮಾಡ್ತಾ ಇದ್ದೀನಿ ಅದರಲ್ಲಿ. ಅದು ಇಂಪ್ಯಾಕ್ಟ್ ಎಲ್ಲರೂ ಇಷ್ಟಪಡೋದು. ಡೆಫಿನೆಟ್ಲಿ ತುಂಬ ಇಷ್ಟಪಡ್ತಿದ್ದಾರೆ. ಬಹಳ ಸೀರಿಯಲ್ ಹಂಗೆ ಹೋಗ್ತಾ ಇದೆ, ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಅದು ಜನ ಕೊಡ್ತಿರೋ ಪ್ರೀತಿ. ಅದಕ್ಕಾಗಿ 7 ದಿನ ಬೆಂಗಳೂರು. ಡೆಫಿನೆಟ್ಲಿ. ಅದು ಮುಗಿದ್ರೆ ಟಕ್ ಅಲ್ಲಿ ಕಟ್ ಮಾಡಿದ್ರೆ, ಬಿಕಾಸ್ ಅಲ್ಲಿ ಜಾಸ್ತಿ ಇನ್ನೂ ಕಂಟಿನ್ಯೂಸ್ ನಡೀತಾ ಇದೆ. ಕಂಟಿನ್ಯೂಸ್ಗಿಂತ ಹೆಚ್ಚಾಗಿ ಬೇರೆ ಬೇರೆ ಪಾತ್ರಗಳು, ವಿವಿಧವಾದ ಪಾತ್ರಗಳನ್ನ ನಾನು ಆಯ್ಕೆ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಒಬ್ಬ ರಂಗಭೂಮಿ ಅಂದರೆ ಬೇಸಿಕ್ಲಿ ಕಲಾವಿದ, ರಂಗಭೂಮಿ ಆಗಿರ್ಬೋದು, ಬೇರೆ ಆಯಾಮದಿಂದ ಬಂದಿರತಕ್ಕಂತಹ ಕಲಾವಿದ ಆಗಿರ್ಬೋದು, ಅವರ ಮನಸ್ಥಿತಿ ಏನಿರುತ್ತೆ,
ಬೇರೆ ಬೇರೆ ಪಾತ್ರಗಳು ಮಾಡಿ ಬೇರೆ ಬೇರೆ ಥರದಲ್ಲಿ ನಾವು ಗುರುತಿಸ್ಕೋಬೇಕು ಅನ್ನೋದಿರುತ್ತೆ ಅವ್ರಿಗೆ, ಎಲ್ಲ ಕಲಾವಿದರುಗಳು, ಮೋಸ್ಟ್ ಆಫ್ ದೆಮ್. ಸೊ ಹಾಗಾಗಿ ವಿ ಗೆಟ್ ಟು ವೇರ್ ಮೆನಿ ಹ್ಯಾಟ್ಸ್ ಆಸ್ ಆ್ಯಕ್ಟರ್ಸ್. ಹಿತ್ತಲ ಗಿಡ ಬದ್ದಲ್ಲವ. ಸೊ ದಟ್ಸ್ ದ ರೀಸನ್. ಅಂದರೆ ಐ ಗೆಟ್, ನಾನೊಬ್ಬ ಸೈಕೋ ಆಗಿರ್ತೀನಿ, ನಾನೊಬ್ಬ ಡಾಕ್ಟರ್ ಆಗಿರ್ತೀನಿ, ಪೊಲೀಸ್ ಆಫೀಸರ್ ಆಗಿರ್ತೀನಿ, ಇನ್ವೆಸ್ಟಿಗೇಟಿವ್ ಆಫೀಸರ್ ಆಗಿರ್ತೀನಿ, ಏನೋ ಒಂದು ಆಗಿರ್ತೀನಿ. ನಿಜವಾದ ಜೀವನದಲ್ಲಿ ಆಗದೆ ಇರೋದೆಲ್ಲ ಆಗಿರ್ತೀನಿ, ರೇಪಿಸ್ಟ್ ಆಗಿರ್ತೀನಿ. ಅಂದರೆ ಅದನ್ನು ಕಂಡಮ್ ಮಾಡೋದಾಗಲಿ ಡಿಮೀನ್ ಮಾಡೋದಾಗಲಿ ಒಂದು ಪಾತ್ರ. ಇಲ್ಲ, ನಾನು ಅದನ್ನೇ ಕಟ್ ಮಾಡಾಕ್ತೀನಿ, ನಾನು ಸೈಕೋ ಆಗಿರ್ತೀನಿ, ರೇಪಿಸ್ಟ್ ಆಗಿರ್ತೀನಿ, ಪ್ರೂವ್ ಹಾಕ್ಬಿಡೋದು. ಸೊ ಅದು ದಟ್ಸ್ ಎ ಸ್ಯಾಟಿಸ್ಫ್ಯಾಕ್ಷನ್ ಐ ಗೆಟ್. ಅಂದರೆ ನಿಮ್ಮನ್ನ ಆ ಥರ ಪಾತ್ರದಲ್ಲಿ ನೋಡಿದಾಗ ಹೊರಗಡೆ ಇರೋರು ಯಾರೋ ಬಂದು ನಿಮ್ಗೆ ಬೈದ್ರೆ ಡೆಫಿನೆಟ್ಲಿ ಅವಾಗ ಖುಷಿ ಆಗ್ಬಿಡುತ್ತೆ, ಪಾತ್ರ ಎಷ್ಟು ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಂತ. ಈಗಲೇ ಇವಾಗ ಹರೀಶನ್ ಪಾತ್ರ ಮಾಡ್ತಾ ಇದ್ದೀನಿ. ಹಾಂ, ಏನ್ರಿ ನೀವು ಅಣ್ಣ ತಮ್ಮ ಇಬ್ಬರು ಸೇರಿಕೊಂಡು ಒಂದೊಂದು ಸಿಗರೇಟು ಬೈಟು ಹೊಡ್ಕೊಂಡು ಅದೇನು ಮಾಡ್ತೀರೋ, ನಿಮ್ಮಂಥ ಮಕ್ಳಿದ್ರೆ ಅಷ್ಟೇ ತಿರುಪ್ತಿಗೆ ಹೋಗೋದೇ ಬೇಡ, ಇಲ್ಲೇ ಹಾಕ್ಬಿಡ್ತೀರಾ. ದಿಸ್ ಈಸ್ ದಿ ಇಂಪ್ಯಾಕ್ಟ್. ದಿಸ್ ಈಸ್ ದಿ ಇಂಪ್ಯಾಕ್ಟ್. ಸೊ ಆ ಥರ ಪಾತ್ರಗಳು ಹೇಳಿದ್ದು. ಈ ಥರ ಪಾತ್ರಕ್ಕೋಸ್ಕರ ತುಡಿತಿರುವಂಥ ತುಂಬ ಮನಸ್ಸುಗಳಿರ್ಬೋದು. ಅಂದರೆ ಇಲ್ಲ ಆ ಥರ ಅಥವಾ ಡೈರೆಕ್ಷನ್ ಮಾಡೋರಾಗ್ಲಿ ಆ ಥರದ್ದು ನೋಡಲ್ವಾ? ಆ ಥರಕ್ಕೆ ಇವರು ಕೂಡ ವೆರಿ ಅನ್ಫಾರ್ಚುನೇಟ್ ಅನ್ಸುತ್ತೆ ನನಗೆ, ವೆರಿ ಅನ್ಫಾರ್ಚುನೇಟ್ ಅನ್ಸುತ್ತೆ. ಯಾಕೆಂದರೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ನೋಡ್ತಾರೆ, ಹಾಂ, ಎಲ್ಲ ಕಡೆನೂ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಅಗೇನ್ ಆ ಪಾತ್ರಕ್ಕೆ ಸೂಟ್ ಆಗಬೇಕಾಗಿರ್ತಕ್ಕಂಥ ಪಾತ್ರಧಾರಿಗಳನ್ನು ಅವ್ರು ಚೂಸ್ ಮಾಡಬೇಕಾಗಿರೋದು ಅವ್ರ ಧರ್ಮ. ಆ್ಯಂಡ್ ಸಿನಿಮಾಗೋಸ್ಕರ, ಅವ್ರಿಗೋಸ್ಕರ ಅಲ್ಲ, ಆಡಿಯನ್ಸ್ಗೋಸ್ಕರ ಅಲ್ಲ, ಸಿನಿಮಾಗೋಸ್ಕರ. ಸೊ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ಆ್ಯಕ್ಟರ್, ನಿರ್ದೇಶಕ, ಹಿ ಈಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್. ಕರೆಕ್ಟ್. ಸೊ ಅವನೇನು ಹೇಳ್ತಾನೆ ಅದನ್ನು ಒಬ್ಬ ನಟ ಫಸ್ಟು ಅದನ್ನು ಒಳಗೆ ತೊಗೊಂಡು ಇದೇ ಮಾಡಬೇಕಾಗಿರೋದು ಅಂತ ಅವನು ಫಸ್ಟು ಅದನ್ನು ಪರಕಾಯ ಪ್ರವೇಶ ಮಂದಟ್ಟು ಮಾಡಿಕೊಂಡು ಅವನು ಅದನ್ನು ತಲುಪಿಸ್ಬೇಕು ಆಡಿಯನ್ಸ್ಗೆ, ಪ್ರೇಕ್ಷಕನಿಗೆ. ಸೊ ದಿಸ್ ಇಸ್ ದಿ ಬೇಸಿಕ್ ಫಂಡ ಒಬ್ಬ ನಟಂದು. ಹಿಂದಿಲಿ ಒಂದು ನೆಟ್ಫ್ಲಿಕ್ಸ್ ಒಂದು ಸೀರೀಸ್ ಮಾಡಬೇಕಾಗಿದೆ, ಆನ್ಗೋಯಿಂಗ್ ಪ್ರಾಸೆಸ್ ಅದು. ಸಾಗರ, ಅದು ಹಿಂದಿ ಇಂಡಸ್ಟ್ರಿ, ಬಾಲಿವುಡ್ ಇಸ್ ಸಾಗರ. ಅಲ್ಲಿ ನಾವು ಇನ್ನೂ ಯಾವುದದು ಮರಳಿನ ಕಣ. ಇಲ್ಲ, ನನಗೆ ಗೊತ್ತಿಲ್ಲ. ನಾನು ಬಿಗಿನಿಂಗ್ ಸ್ಟೇಜಿಂದ ನನ್ನನ್ನು ನಂಜುಂಡ ನೋಡಿದ್ದುಂಟು, ಅಜಯ್ ರಾಜ್ ನೋಡಿದ್ದುಂಟು, ಅಜಯ್ನ ನಾನು ನೋಡಿದ್ದುಂಟು. ಹಾಗೆ ನನಗನ್ಸೋ ಭಾವನೆ ಏನು ಅಂದರೆ, ಇನ್ನೆಲ್ಲೋ ಎಲಿವೇಶನ್ ಸಿಕ್ಕಿ ಇನ್ನೆಲ್ಲೋ ಬೆಳಿಬೇಕಾಗಿತ್ತು, ಆಗಬೇಕಾಗಿತ್ತಲ್ವಾ ಅಂತ ಅನಿಸುತ್ತೆ ನನಗೆ, ವೈಯಕ್ತಿಕವಾಗಿ ಅನಿಸುತ್ತೆ ಜನರಲಿ. ಬಟ್ ನಿಮ್ಮೊಳಗೂ ಅದು ಕಾಡಿದೆಯಾ? ಖಂಡಿತ ಖಂಡಿತ. ಅಂದರೆ ಅಷ್ಟಾಗಿ ಅವಕಾಶಗಳು ಅದ್ಯಾಕೆ ಅರುಣು, ಮೇ ಬಿ ನನ್ನಲ್ಲೇ ಏನೋ ಕೊರತೆ ಇರ್ಬೋದು, ನಾನು ಆ ಒಂದು ಪಾತ್ರಕ್ಕೆ ಸರಿ ಹೋಗದೆ ಇರಬಹುದು, ಅದು ನಿರ್ದೇಶಕನಿಗೆ ಇವ್ರು ಮಾಡಲ್ಲ ಅನ್ನೋದೊಂದು ತಲೆಗೆ ಬಂದಿರಬಹುದು. ಐ ಡೋಂಟ್ ನೋ, ಸಾಕಷ್ಟು ಪ್ಯಾರಾಮೀಟರ್ಸ್ ಇರುತ್ತೆ ಅದಕ್ಕೆ. ಎಲ್ಲೂ ನಿಮ್ಮ ಬಗ್ಗೆ ರೂಮರ್ ಕೇಳೇ ಇಲ್ಲಪ್ಪ ನಾನೇನು. ಚೆನ್ನಾಗಿ ಹೇಳಿದ್ರಿ ಇದು. ಅಲ್ಲ, ಆ ಥರದ್ದು ಏನಾದ್ರು ಇದ್ದರೆ ರೂಮರ್ ಓಡಾಡಬೇಕಾಗಿತ್ತಲ್ಲ, ಅಥವಾ ಗಾಸಿಪ್ಪು ಎಲ್ಲೂ ಸಿಗಾಕಂಡೇ ಇಲ್ವಲ್ಲ? ಅಲ್ಲ, ಅಂಥದ್ದು ಏನು ಅಲ್ಲ, ನಾವು ನಮ್ಮ ಕೆಲಸ ಮಾಡ್ತಾ ಇದೀವಿ ಅಷ್ಟೇ ಸ್ವಾಮಿ. ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ಅಷ್ಟೇ ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ. ಅಲ್ಲ, ಆ ಥರದ್ದು ಏನೂ ಇಲ್ವಲ್ಲ. ಸೊ ಯು ಶುಡ್ ಗೆಟ್ ಎ ಬಂಡಲ್ ಆಫ್ ಚಾನ್ಸಸ್ ಅಂತ ಯೋಚನೆ ಮಾಡ್ತಿದ್ದೆ ನಾನು. ಆವಾಗಲೇ ಒಂದು ಮಾತು ಹೇಳಿದೆ ನಿಮ್ಗೆ, ಎಲ್ಲ ಸರಿ, ಏನೋ ಕೆಲಸ ಮಾಡ್ತಾ ಇರ್ತೀವಿ, ಏನೋ ಒಂದು ಮಾಡ್ತಾ ಇರ್ತೀವಿ, ಎಲ್ಲೋ ಒಂದು ರೈಟ್ ಟೈಮ್ ಅಟ್ ದ ರೈಟ್ ಪ್ಲೇಸ್ ಅಂತಾರೆ. ಅದ್ರ ಜೊತೆಗೆ ಒಂದು ಕಾಳಿನಷ್ಟು ಲಕ್ ಬೇಕಾಗಬಹುದು. ಅದೃಷ್ಟ ಮ್ಯಾಟರ್ಸ್. ಐ ಬಿಲೀವ್. ಸೊ ಮೋಸ್ಟ್ಲಿ ಇನ್ಮೇಲೆ ಆದರೂ ನಿಮ್ಮ ಚಾನಲ್ ಮೂಲಕ ಆದರೂ ಒಂದು ಸಣ್ಣದೊಂದು ಕುಲಾಯಿಸ್ಲಿ ಅನ್ನೋದು. ಅಲ್ಲ, ನಾನು ಯಾವಾಗಲೂ ತಮಾಷೆ ಮಾಡ್ತೀನಿ. ಈಗ 7 ದಿನ ಇಲ್ಲಿ ಕಾಲಿಡ್ತಾರೆ, ಇನ್ನೊಂದು 15 ದಿನ ಅಲ್ಲಿ ಕಾಲಿಟ್ಟಿರ್ತಾರೆ ಚೆನ್ನೈಲಿ, ಇನ್ನೊಂದು 7 ದಿನ ಬಾಂಬೆಲಿ ಕಾಲಿಟ್ಟಿರ್ತಾರೆ. ನಾನು ಯಾವಾಗಲೂ ತಮಾಷೆ ಮಾಡೋದು, ಈ ದಿನದ 24 ಗಂಟೆಲಿ ಭಗವಂತ ಸಪ್ರೇಟಾಗಿ ಎಕ್ಸ್ಟ್ರಾ ಟೈಮ್ ಏನಾದ್ರು ಕೊಡ್ತಾರೆ ಇವ್ರಿಗೆ ಅಂತ. ಇಲ್ಲ, ಕನ್ನಡ ಮಣ್ಣಲ್ಲಿ ಬೆಳೆದ್ಮೇಲೆ, ಕನ್ನಡ ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ಮೇಲೆ ಕನ್ನಡದ ಮನಸ್ಸು ಇದ್ದೇ ಇರುತ್ತೆ, ಸಾಯಲ್ಲ, ಅದು ಯಾವಾಗಲೂ ಜೀವಂತವಾಗಿರುತ್ತೆ. ಸೊ ಒಂದು ಅಪರ್ಚುನಿಟಿಗೆ ಹುಡುಕ್ತಾ ಇದೀವಿ ಅಷ್ಟೇ, ಏನೋ ಒಂದು ಮಾಡಬೇಕು, ಇಲ್ಲೇ ಏನೋ ಒಂದು ಮಾಡಬೇಕು. ಸೊ ಒಂದು ಮನಸ್ಸಿನ ಮೂಲೆಯಲ್ಲಿ ಅಂತೀವಲ್ಲ ನಾವು, ಕಾರ್ನರ್ ಆಫ್ ದಿ ಮೈಂಡಲ್ಲಿ ಏನೋ ಮತ್ತಿಲ್ಲೇನೋ ನಂಗೊಂದು ಆಶಾಭಾವನೆ ಇದೆ ಅಂತ ಅನ್ಸುತ್ತಾ? ಡೆಫಿನೆಟ್ಲಿ. ಹೌದಾ? ಎವ್ರಿ ಟೈಮ್, ಈಚ್ ಆ್ಯಂಡ್ ಎವ್ರಿ ಟೈಮ್ ನೋಡೋ ಮನಸ್ಸುಗಳಿರ್ಬೇಕಷ್ಟೆ, ಕಂಡು ಹಿಡಿಯೋ ಮನಸ್ಸುಗಳಿರಬೇಕು, ಗುರ್ತು ಹಿಡಿಯೋ ಮನಸ್ಸುಗಳಿರಬೇಕು. ಬಟ್ ನಂಗೆ ಅನ್ಸೋದು, ತೆರೆಯ ಮುಂದ್ಗಡೆ ಎಷ್ಟು ಸ್ಟ್ರಾಂಗೋ ಅಜಯ್ ರಾಜ್, ತೆರೆಯ ಹಿಂದೆನೂ ಕೂಡ ಅಷ್ಟೇ ಸ್ಟ್ರಾಂಗು.
ಬಿಕಾಸ್ ಟೆಕ್ನಿಕಲ್ ವೈಸು, ಪಿಕ್ಚರೈಸೇಷನ್ ಮಾಡೋ ವೈಸು, ಅಂದರೆ ಸ್ಕ್ರೀನ್ ಪ್ಲೇ ಆಗಲಿ, ಡೈರೆಕ್ಷನ್ ಆಗಲಿ, ಅದಕ್ಕೆ ಜಾಸ್ತಿ ಮತ್ತು ಮುಂದಕ್ಕೆ ಹೋಗಲಿಲ್ಲ ಆ್ಯಕ್ಚುಲಿ. ಐ ಟ್ರೈಡ್ ಬೇಸಿಕ್ಲಿ. Okay. ಒಂದ್ಸಲ ಟ್ರೈ ಮಾಡಿದೆ. ನಮ್ಮ ಜಿ ಎಸ್ ಭಾಸ್ಕರ್ ಸರ್ ಅಂತಿದ್ದಾರೆ, ಓಕೆ. ಸಿನಿಮಾಟೋಗ್ರಫರ್ ಅವರು. ನಾಗಮಂಡಲ ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಬಂದಿದ್ದಾರೆ ಜಿ ಎಸ್ ಭಾಸ್ಕರ್ ಅವರು. ಮುಕ್ತಾ ಸೀರಿಯಲ್ಗೆ ಅವರೇ ಟೈಟಲ್ ಕಾರ್ಡ್ ಶೂಟ್ ಮಾಡಿದವರು. ಫ್ಯಾಬ್ಯುಲಸ್ ಟೆಕ್ನಿಷಿಯನ್. ಅವ್ರ ತಾಯಿಗೆ ನನ್ನ ಕಂಡ್ರೆ ಭಾಳ ಪ್ರೀತಿ. ಮುಕ್ತಾ ನೋಡಿ ಶಿ ವಾಸ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಮೈನ್. ಅವರಿಲ್ಲ, ಈಗ ತೀರ್ಕೊಂಡ್ಬಿಟ್ರು. ಸೊ ಜಿ ಎಸ್ ಭಾಸ್ಕರ್ ಸರ್ ಜೊತೆ ನಾನು, ಅಂದರೆ ಅವ್ರ ತಾಯಿ ತೀರ್ಕೊಂಡ್ರು, ಜಿ ಎಸ್ ಭಾಸ್ಕರ್ ಸರ್ ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತಿದ್ದೀನಿ ನೋಡಿ. ಹಿ ವಾಸ್ ಸೋ ಸಪೋರ್ಟಿವ್. ಹೇಗೆ ಮಾಡಬೇಕು, ಏನು ಮಾಡಬೇಕು ಎಲ್ಲ ಹೇಳ್ಕೊಟ್ರು ಅವರು. ಹೌದಾ? ಎಲ್ಲ ಹೇಳ್ಕೊಟ್ರು. ಬೀಯಿಂಗ್ ಎ ಕ್ಯಾಮ್ರಾ, ಇದು ಹಿಂಗಿದ್ರೆ ಚೆನ್ನಾಗಿರ್ಬೋದೇನೋ ನೋಡಿ, ಅಂದರೆ ಹೀಗೆ ಮಾಡಿರಿ ಚೆನ್ನಾಗಿರುತ್ತೆ ಅಲ್ಲ, ಅಜಯ್ ಇದು ನೋಡಿ, ಇದು ನನಗೇನೋ ಈಗ ಅನ್ನಿಸ್ತಾ ಇದೆ, ಇಟ್ಸ್ ಅಪ್ ಟು ಯು ಅಂತ ಒಂದು ಪೊಲೈಟ್ ಸಜೆಷನ್. ಇಟ್ಸ್ ಗ್ರೇಟ್ ಕ್ಯಾಮ್ರಾಮನ್ ಆಯಪ್ಪ. ಕಮೆಂಡ್ ಮಾಡ್ಬೋದು ಬೇಕಾರೆ. ಗ್ರೇಟ್ ಕ್ಯಾಮ್ರಾಮನ್, ಗ್ರೇಟೆಸ್ಟ್ ಟೆಕ್ನಿಷಿಯನ್ ನಮ್ಮ ಕನ್ನಡ ಇಂಡಸ್ಟ್ರಿ. ಅಗ್ರಿ. ಕಿರೀಟ ಅವರು ನ್ಯಾಷನಲ್ ಅವಾರ್ಡ್ ಸೀರಿಯಸ್ಲಿ. ಕೊಟ್ಟರು. ಸೊ ಬಟ್ ಅದಾದಮೇಲೆ ನಾನು ಅದನ್ನು ಫುಟೇಜ್ನ ನಾನು ಅವಲೋಕಿಸಿದಾಗ ಐ ಥಾಟ್ ಓಕೆ, ದಿಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ ಆಸ್ ಆಫ್ ನೌ. ಯುನೋ ವಾಟ್, ವೈ ಅಜಯ್ ರಾಜ್ ಇಷ್ಟ ಆಗ್ತಾರೆ ನಮಗೆ ಅಂದರೆ ಈ ಕಾರಣಗಳಿಗೆ. ಬಿದ್ದಿರೋರು ಯಾರು ಹೆಸರು ಹೇಳಿಲ್ಲ ನಾವು, ಬೇಡ. ಬಟ್ ಆದರೆ ಈಸ್ ಡೂಯಿಂಗ್ ಇಟ್ ಆ್ಯಕ್ಚುಲಿ. ಅದು ತುಂಬ ಇಂಪಾರ್ಟೆಂಟ್. ಅಲ್ಲ, ನಾನು ಹೇಳ್ಕೊಳ್ಳೋದೇನಿಲ್ಲ ಅದರಲ್ಲಿ. ವಿಚಾರ ಏನು ಅಂದರೆ, ನಾವು ಯಾವಾಗಲೂ ಬಿದ್ದಿರ್ತೀವಿ, ಯಾರೋ ನಮ್ಮನ್ನು ಎತ್ತಿರ್ತಾರೆ, ಅಥವಾ ಏನೋ ಒಂದು ಸಪೋರ್ಟ್ ಮಾಡಿರ್ತಾರೆ, ಅಥವಾ ಏನೋ ಒಂದು ದಾರಿ ತೋರಿಸಿರ್ತಾರೆ. ಇಟ್ಸ್ ಎ ಸರ್ಕಲ್. ವಾಟ್ ಗೋಸ್ ಅರೌಂಡ್ ಡೆಫಿನೆಟ್ಲಿ ಕಮ್ಸ್ ಅರೌಂಡ್. ನಾವು ಸಕ್ಸಸ್ಗೋಸ್ಕರ ಒದ್ದಾಡ್ತಿರ್ತೀವಿ ಎಲ್ಲರೂ ನಮ್ಮ ಪ್ರೊಫೆಷನ್ಸ್ಗಳಲ್ಲಿ. ಒಬ್ಬ ಕಲಾವಿದನ ಸಕ್ಸಸ್ ಏನು ಅಜಯ್ ನಿಮ್ಮ ಪ್ರಕಾರ? ಜನರ ಮನಸ್ಸಲ್ಲಿ ಉಳ್ಕೊಳ್ಳೋದು, ಅದೇ ಸಕ್ಸಸ್ ಫಾರ್ ಶ್ಯೂರ್. ಒಬ್ಬ ಆ್ಯಕ್ಟರ್, ಒಬ್ಬ ಕಲಾವಿದನ ಸಾಧನೆ ಏನು ಅಂದರೆ ಪ್ರೇಕ್ಷಕ ಮಹಾಪ್ರಭುಗಳ ಸ್ಮರಣ ಪಟಲದಲ್ಲಿ ಉಳ್ಕೊಳ್ಳೋದು. ಇನ್ನೂ ಹಸಿವಿದೆಯಾ ಅಜಯ್ ರಾಜ್ಗೆ? ತುಂಬ ಹಶ್ವಾಗ್ತಿದೆ ಈಗಲೂ ಅಷ್ಟೇ. ಹಶ್ವು ಎಷ್ಟಿದೆ ಅಂದರೆ 4 ದಿವಸಕ್ಕಾಗುವಷ್ಟು ತಿನ್ನಬೇಕು ಅನ್ನೋಷ್ಟಿದೆ. ಯಾರಾದರೂ ಬಡಿಸ್ಬೇಕು ಅಷ್ಟೇ. ತಟ್ಟೆ ಹಿಡ್ಕೊಂಡು ಕಾಯ್ತಾ ಇದ್ದೀವಿ. ನೀವೇ ಅಡುಗೆ ಮಾಡಬೇಕು ಅಂತ ಯೋಚನೆ ಇದೆಯಾ? ಅಡುಗೆ ಮಾಡೋದು ಭಾಳ ಕಷ್ಟದ ಕೆಲಸ ರೀ, ತುಂಬ ಕಷ್ಟದ ಕೆಲಸ. ಅಡುಗೆ ಮಾಡಿಬಿಡ್ಬೋದು, ತಿನ್ಸೋದಿದೆಯಲ್ಲ ಭಾಳ ಅಯ್ಯೋಯ್ಯೋ, ಮೂಗಿಡ್ದು ಬಾಯಿ ತೆಗೆದು ತುರ್ಕಿ. ಇಷ್ಟ ಆದರೆ ತಿಂದೇ ತಿಂತಾರೆ. ಪಾಯಿಂಟ್. ಇಷ್ಟ ಆದರೆ ತಿಂದೇ ತಿಂತಾರೆ, ಬಿಡಲ್ಲ. ಮತ್ತು ಯಾವುದನ್ನ ಯಾವ ಟೈಮಲ್ಲಿ ಬಡಿಸ್ಬೇಕು? ಎಕ್ಸಾಕ್ಟ್ಲಿ, ಅದು ನಮಗೆ ಗೊತ್ತಿರಬೇಕು. ಅವ್ರಿಗೆ ಹಸಿವಿದೆಯಾ ಇಲ್ವಾ ಅನ್ನೋ ತಿಳ್ಕೊಬೇಕು. ಸುಮ್ಮನೆ ತುರುಕ್ತಾ ಇದ್ರೆ ಆಗಲ್ಲ, ವಾಂತಿ ಮಾಡ್ಕೊಂಡ್ಬಿಡ್ತಾರೆ. ಹೇಗಿದೆ ಇಂಡಸ್ಟ್ರಿ ಈಗ ನಿಮ್ಮ ದೃಷ್ಟಿಕೋನದಲ್ಲಿ? ಇಟ್ ವಿಲ್ ಡೆಫಿನೆಟ್ಲಿ ರೈಸ್ ಆ್ಯಸ್ ಅ ಫೀನಿಕ್ಸ್ ಫಾರ್ ಶ್ಯೂರ್. ಎಲ್ಲ ಇಂಡಸ್ಟ್ರಿನೂ ಅದೇ ಫೇಸಲ್ಲಿ ಹೋಗ್ತಿರೋದ್ರಿಂದ ಇದು ಸ್ವಲ್ಪ ಇನ್ನು ಅದೇ ನಾನು ಹೇಳಿದಾಗಲೇ ಸ್ಟ್ರಗ್ಲಿಂಗ್ ಟೈಮ್ಸ್ ಫಾರ್ ಶ್ಯೂರ್. ಓವರ್ಕಮ್ ಆಗಬೇಕು. ಡೆಫಿನೆಟ್ಲಿ ಹಾಗೇ ಆಗುತ್ತೆ. ಇಟ್ ಹ್ಯಾಸ್ ಟು ಕಮ್ ನೌ. ಸರ್ಕಲ್ ಇದು. ವಾಟ್ ಗೋಸ್ ಅಪ್ ಹ್ಯಾಸ್ ಟು ಕಮ್. ಸುಮ್ಮನೆ ಒಂದು ಕುತೂಹಲದ ಪ್ರಶ್ನೆ ಇದೆ ಅಷ್ಟೇ. ಸಿನಿಮಾ ಮಾಡೋರಿಗೆ ಯಾವಾಗಲೂ ಅನ್ಸುತ್ತೆ ಯಾರು ಕೆಟ್ಟ ಸಿನಿಮಾ ಮಾಡಬೇಕು ಅಂತ ಹೊರಡಲ್ಲ ಅಜಯ್. ನಿಮಗೂ ಗೊತ್ತಿರೋ ವಿಚಾರ. ಸಿನಿಮಾ ನಾವು ಚೆನ್ನಾಗಿ ಮಾಡಿದ್ದೀವಿ, ನಮ್ಗೆ ಕಾನ್ಫಿಡೆಂಟ್ ಇದೆ, ಆದರೆ ಜನ ಬರ್ತಿಲ್ಲ ಅನ್ನೋದೊಂದು ಸ್ಟೇಟ್ಮೆಂಟ್ ಕೇಳಿಸ್ಕೊತಿರಲ್ಲ, ಅವಾಗ ಏನು ಅನ್ಸುತ್ತೆ ಬೀಗ್ ಎನ್ ಆ್ಯಕ್ಟರ್? ಮೊಟ್ಟೆ ಮೊದಲ ಕೋಳಿ ಮೊದಲ ಹೇಳಿ ಫಸ್ಟ್. ಓಕೆ, ಹಂಗಿದು. ನೀವು ಚೆನ್ನಾಗಿರೋ ಸಿನಿಮಾ ಮಾಡಿ ಬಂದು ನೋಡ್ತೀವಿ ಅಂತಾರೆ. ನೀವು ಫಸ್ಟ್ ಬಂದು ನೋಡಿ ಆಮೇಲೆ ಚೆನ್ನಾಗಿರೋ ಸಿನಿಮಾ ಮಾಡಿ ಅಂತಾರೆ. ಸೊ ಇದು ಇಟ್ಸ್ ಅ ಕ್ಲಾಶ್ ಆಫ್ ಟೈಟನ್ಸ್. ಇದು ಅವರ ಪ್ರಶ್ನೆ ಕೇಳಿದ್ರೆ ಈ 20-25 ವರ್ಷ ರಂಗಭೂಮಿ, ಕಿರುತೆರೆ, ಬೆಳ್ಳಿತೆರೆ, ಇಷ್ಟು ವರ್ಷದಲ್ಲಿ ಅಜಯ್ ರಾಜ್ನ ಸಂಪಾದನೆ ಎಷ್ಟು? ಏನು ಸಂಪಾದಿಸಿದ್ದಾರೆ? ನಾನು ಒಳ್ಳೊಳ್ಳೆ ಗೆಳೆಯರನ್ನ ಸಂಪಾದಿಸಿದ್ದೀನಿ. ಜೀವನಕ್ಕೆ ಹಾಕುವಷ್ಟು ಸಂಪಾದಿಸಿದ್ದೀನಿ. ದುಡ್ಡೇ ಮುಖ್ಯ ಅಲ್ಲ, ದುಡ್ಡು ಮುಖ್ಯ. ದುಡ್ಡೇ ಅಲ್ಲ, ದುಡ್ಡು ಮುಖ್ಯ. ಹೌದು. ಯಾಕೆಂದರೆ ವಿ ಆರ್ ಇನ್ ಅ ಸೊಸೈಟಿ ವೇರ್ ಪೀಪಲ್ ಡೂ ಜಡ್ಜ್ ಅಂತ. ಅದನ್ನು ನಾವು ಜಡ್ಜ್ ಮಾಡಲ್ಲ. ಬಟ್ ಏನು ಅಂದರೆ, ನಾವು ಬದುಕಬೇಕು ಅಂದರೆ ವಿ ಡೆಫಿನೆಟ್ಲಿ ನೀಡ್ ಮನಿ. ಎಲ್ಲದಕ್ಕೂ ಇಟ್ಸ್ ಅ ಬಾರ್ಟರ್ ಸಿಸ್ಟಮ್. ನೀವೇನೋ ಕೊಡ್ತೀರಾ ಅಂತ, ನೀವೇನೋ ಪ್ರಾಡಕ್ಟ್ ಕೊಡ್ತೀರಾ ಅಂದಾಗ, ನಾನು ಅದನ್ನು ಕೊಂಡ್ಕೋತೀನಿ ಅಂದಾಗ ನಾನು ನಿಮಗೆ ದುಡ್ಡು ಕೊಡಲೇಬೇಕಾಗತ್ತೆ. ಅಜಯ್, ಟೆಲ್ ಮಿ, ಕಲೆಯನ್ನು ನಂಬಿ ಬದುಕಬಹುದಾ? ಇಲ್ಲ, ಕಷ್ಟ. ಬಿಕಾಸ್ ದಿಸ್ ಇಸ್ ನಾಟ್ ಕನ್ಸಿಡರ್ಡ್ ಆಸ್ ಅ ಜಾಬ್. 9 to 5 ಜಾಬ್ ಅಲ್ಲ ಇದು, ಗೌರ್ಮೆಂಟ್ ಜಾಬ್ ಅಲ್ಲ ಇದು. ಇಟ್ಸ್ ವೆರಿ ಅನ್ಫಾರ್ಚುನೇಟ್. ನಾನು ಕಲಾವಿದನಾಗಿ ಹೇಳಬೇಕಾಗಿರುವಂಥ ಪರಿಸ್ಥಿತಿ ಇದು.
ಅಂಟಿಲ್ ಆ್ಯಂಡ್ ಅನ್ಲೆಸ್ ಯು ಮೇಕ್ ಅ ಮಾರ್ಕ್ ಇನ್ ದ ಇಂಡಸ್ಟ್ರಿ, ಒಂದು ಹಂತಕ್ಕೆ ಬೆಳೀತೀರಾ, ಒಂದು ಹಂತದಲ್ಲಿ ಒಂದು ಸಕ್ಸಸ್ಸು ಯಶಸ್ಸು ಸಿಗುತ್ತೆ, ಆವಾಗ ದುಡ್ಡು ನೋಡ್ತೀರಾ, ನಿಮ್ಮ ಫ್ಯಾಮಿಲಿ ಆಗುತ್ತೆ, ದುಡ್ಡಿಂದ ಸ್ವಲ್ಪ ನಿಮ್ಮ ಜೀವನ ನಡೆಸ್ತೀರಾ ಅಂದಾಗ ಮಾತ್ರ ಎಸ್. ಇಲ್ಲಾಂದರೆ ನೀವು ಒಂದಷ್ಟು ತಿಳುವಳಿಕೆ ಇರೋರು ಮತ್ತು ಓಡಾಡ್ತಿರೋದ್ರಿಂದ ಬೇರೆ ಬೇರೆ ಇಂಟರ್ ಸ್ಟೇಟ್ ಮತ್ತು ಇಂಡಸ್ಟ್ರಿ ನೋಡಿರೋದ್ರಿಂದ ಈ ಪ್ರಶ್ನೆ ಕೇಳ್ತೀನಿ ನಾನು. ನಮ್ಮ ಕನ್ನಡದ ಕಿರುತೆರೆ ಪ್ರತಿ ವರ್ಷ ಸಾವಿರಾರು ಕೋಟಿಯ ಟರ್ನ್ ಓವರ್ ಮಾಡುತ್ತೆ, ಕೋಟಿಗಟ್ಟಲೆ ಟ್ಯಾಕ್ಸ್ ಕಟ್ತೀವಿ ನಾವು. ಎಲ್ಲೋಗುತ್ತೆ, ಯಾರು ಬೆಳೀತಿದ್ದಾರೆ ಅಂತಲೇ ಅರ್ಥ ಆಗಲ್ಲ ಒಂದೊಂದು ಸರಿ. ನನಗೂ ಕೂಡ ಈ ಕ್ವಶನ್ ಕಾಡುತ್ತೆ ಅಜಯ್, ಟು ಬಿ ಫ್ರ್ಯಾಂಕ್ ವಿತ್ ಯು. ನಮ್ಮ ದುರದೃಷ್ಟ ನೋಡಿ ಹರೀಶ್, ವಿಚಾರ ಏನು ಅಂದರೆ ಕನ್ನಡದೇ ಆದ ಒಂದು ಚಾನಲ್ ಇಲ್ಲ. ನಮ್ಮ ದುರದೃಷ್ಟ ನಂಬರ್ 1. ಎಲ್ಲನೂ ಕಾರ್ಪೊರೇಟ್ ಆಗಿದೆ, ಎಲ್ಲನೂ ನಾವು ಬೇರೆ ಬೇರೆ ಕಡೆಯಿಂದ ಆಮದು ಮಾಡ್ಕೊಂಡಿದ್ದೀವಿ. ಸ್ಟಾರ್ ಆಗಿದೆ, ಝೀ ಎಲ್ಲಿಂದ ಬಂದಿದೆ ಗೊತ್ತು ನಿಮಗೆ, ಇನ್ನೊಂದು ಎಲ್ಲಿಂದ ಬಂದಿದೆ ಗೊತ್ತಿದೆ. ಸೊ ನಮ್ಮ ತನ ಇಲ್ಲ ಇಲ್ಲಿ, ಅದು ಸಮಸ್ಯೆ ಆಗಿರೋದಿಲ್ಲ. ನೆಲದ ಈ ಚಾನಲ್ ಬೇಕು, ಖಂಡಿತ. ಇವಾಗ ಯಾಕೆ ಒಂದು ಮುಕ್ತ ಬರ್ತಿಲ್ಲ, ಇವಾಗ ಯಾಕೆ ಒಂದು ಮನೋಂತರ ಬರ್ತಿಲ್ಲ, ಇವಾಗ ಯಾಕೆ ಒಂದು ಮೂಡಲ ಮನೆ ಬರ್ತಿಲ್ಲ? ನನ್ನ ಪ್ರಶ್ನೆ ಅದು, ಸಿಂಪಲ್ ಪ್ರಶ್ನೆ ಇದು. ಕಾರ್ಪೊರೇಟೈಸೇಷನ್ ಆಗಿರೋದ್ರಿಂದ ಅವ್ರು ಏನು ತೋರಿಸ್ತಾರೋ ನಾವು ಅದನ್ನೇ ನೋಡಬೇಕು, ಅವ್ರು ಏನು ಮಾಡ್ತಾರೋ ಅದನ್ನೇ ತಿನ್ನಬೇಕು. ಅದು ಹಳಿಸಿದ್ರು ಅಷ್ಟೇ, ಚೆನ್ನಾಗಿದ್ರು ಅಷ್ಟೇ, ಬೇರೆ ಆಪ್ಷನ್ಸ್ ಇಲ್ಲ ನಮ್ಮ ವೀಕ್ಷಕರಿಗೆ. ವೆರಿ ಅನ್ಫಾರ್ಚುನೇಟ್ ಸಿಚುವೇಶನ್ ಇದು ನನಗನ್ಸಿದ್ದು. ಬೇರೆ ಬೇರೆ ಪರ್ಸ್ಪೆಕ್ಟಿವ್ಸು, ಬೇರೆ ಬೇರೆ ಡಿಫ್ರೆಂಟ್ ಥಾಟ್ಸ್ ಇರುತ್ತೆ. ನನಗನ್ಸಿದ್ದು, ದಿಸ್ ಇಸ್ ಮೈ ಪರ್ಸನಲ್ ಒಪಿನಿಯನ್. ಸೊ ನಮ್ಮ ಕನ್ನಡದ ಒಂದು, ನಮ್ಮ ಮಣ್ಣಿನ ಒಂದು ಚಾನಲ್ ಯಾವುದೂ ಇಲ್ಲ. ನನಗೆ ಭಾಳ ಬೇಜಾರಾಗ್ತದೆ. ಇನ್ಫ್ಯಾಕ್ಟ್ ಒಂದು ಸಿನಿಮಾನೂ ನೆಟ್ಫ್ಲಿಕ್ಸಲ್ಲಿಲ್ಲ, ಕನ್ನಡದ ಒಂದು ಸಿನಿಮಾ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ. ಹೈಯೆಸ್ಟ್ ಸಬ್ಸ್ಕ್ರಿಪ್ಷನ್ ಇರೋದೇ ಬೆಂಗಳೂರು. ಡೆಫಿನೆಟ್ಲಿ, ಅದೇ ನಾನು ಹೇಳ್ತಾ ಇರೋದು. ನೆಟ್ಫ್ಲಿಕ್ಸ್ಗೆ ಎಂಥ ದುರದೃಷ್ಟ ಪರಿಸ್ಥಿತಿ ಇದು ಅಂದರೆ, ಒಂದು ಸಿನಿಮಾ, ಒಂದು ವೆಬ್ ಸೀರೀಸ್ ಒಂದಿಲ್ಲ ಕನ್ನಡ. ಎಲ್ಲೋ ಇಷ್ಟು ವರ್ಷ ನೆಟ್ಫ್ಲಿಕ್ಸ್ ಅಲ್ಲಿ ಇಲ್ಲ, ಇದೆ ZEE5 ಇದೆ, ಇದೆಲ್ಲ. ನಾನು ಐ ಆಮ್ ನಾಟ್ ಡಿನೈಯಿಂಗ್ ದಟ್. ನಾನು ಹೇಳ್ತಿರೋದು ನೆಟ್ಫ್ಲಿಕ್ಸಲ್ಲಿ. ಬಿಕಾಸ್ ಕಂಪೇರ್ ಮಾಡೋಕ್ಕೆ ಹೇಳ್ತಿಲ್ಲ, ಒಂದು ಮಾನದಂಡ ಇರುತ್ತೆ ಪ್ರತಿಯೊಂದು ಇದಕ್ಕೂ, ಅದರದ್ದೇ ಆದಂಥ ಒಂದು ಮಾನದಂಡ ಇರುತ್ತೆ. ಸೊ ಇದರಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅನ್ನೋ ಒಂದು, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಕನ್ನಡದಲ್ಲಿ ಒಂದು ವೆಬ್ ಸೀರೀಸ್ ಇಲ್ಲ ನೆಟ್ಫ್ಲಿಕ್ಸಲ್ಲಿ. ಇಂಥ ಪರಿಸ್ಥಿತಿ ಇದು. ಅದನ್ನೇ ಹೇಳ್ತಿರೋದು, ಐ ಆಮ್ ನಾಟ್ ಏಬಲ್ ಟು ಡೈಜೆಸ್ಟ್ ದಿಸ್ ಸಿಚುವೇಶನ್. ಈ ಪರಿಸ್ಥಿತಿನ ಹೇಗೆ ಅಳಿಯೋದು, ಹೇಗೆ ಅದನ್ನ ಒಂದು ಪ್ಲಾಟ್ಫಾರ್ಮಲ್ಲಿ ಸೇರಿ ಇದ್ರ ಬಗ್ಗೆ ಏನಾದ್ರು ಮಾಡ್ಬೋದಾ ಅನ್ಸುತ್ತಾ ಅಜಯ್? ನಿಮ್ಮ ಥರ ಯೋಚನೆ ಮಾಡುವರು ಯಂಗ್ಸ್ಟರ್ಸ್ಗಳು? ಐ ಆಮ್ ಡೆಫಿನೆಟ್ಲಿ ಓಪನ್ ಫಾರ್ ಇಟ್. ಓಕೆ, ನಾನು ಯಾವಾಗಲೂ ಸಿದ್ಧ. ಕನ್ನಡಕ್ಕೆ ಏನಾದರೂ ಅಂದರೆ ಯಾವಾಗಲೂ ಕರೀರಿ, ಬರ್ತೀನಿ ಅಷ್ಟೇ. ನೀವು ಕರೆಯೋದು ಹೆಚ್ಚು, ನಾವು ಬರೋದು ಹೆಚ್ಚು, ಅದೇ ವಿಚಾರ ಇಲ್ಲಿ. ಇದೊಂದು ಕನ್ಸ್ಟ್ರಕ್ಟಿವ್ ಆಗಿ ಏನಾದ್ರು ಆದರೆ ಅದ್ರಲ್ಲಿ ಇನ್ವಾಲ್ವ್ ಆಗ್ತೀನಿ. ಡೆಫಿನೆಟ್ಲಿ, ವೈ ನಾಟ್? ಎನಿಥಿಂಗ್ ಬಕೆಟ್ ಲಿಸ್ಟಲ್ಲಿ ಗುರು ನೆಕ್ಸ್ಟ್ 5 ವರ್ಷದಲ್ಲಿ ಇದು ಮಾಡ್ಬೇಕು ನಾನು, 2030 ತನಕ ಇದು ಮಾಡಿರ್ಬೇಕು ನಾನು. ಒಂದು ಸಿನಿಮಾಗಳಲ್ಲಿ ಲೀಡಾಗಿ ಆ್ಯಕ್ಟ್ ಮಾಡಬೇಕು ಕನ್ನಡದಲ್ಲಿ. ತಮಿಳು, ಹಿಂದಿ ಓಕೆ ಫೈನ್, ಅದರಲ್ಲಿ ಒನ್ ಆಫ್ ದಿ ಪ್ರೊಟಾಗನಿಸ್ಟ್ ಆಗಿದ್ದೀನಿ ನೆಟ್ಫ್ಲಿಕ್ಸ್ ಸೀರೀಸಲ್ಲಿ. ಇನ್ನೊಂದರಲ್ಲಿ ಸಿನಿಮಾದಲ್ಲಿ ಲೀಡಾಗಿ ಮಾಡ್ತಾಯಿದ್ದೀನಿ. ಅದೆಷ್ಟರ ಮಟ್ಟಕ್ಕೆ ರೀಚ್ ಆಗುತ್ತೆ, ಅದೆಷ್ಟರ ಮಟ್ಟಕ್ಕೆ ಅದು ಸೆಕೆಂಡ್ರಿ. ಬಟ್ ನಾನು ಹೇಳ್ತಾ ಇರೋದು ಲೀಡಾಗಿ ಮಾಡಿದ್ದೀನಿ, ಬಟ್ ಅದು ಅಷ್ಟಾಗಿ ಇದು ರೀಚ್ ಆಗಿಲ್ಲ. ಫರ್ಮ್ ಆಗಿರುವಂಥ ಒಂದು ಸಿನಿಮಾ, ತುಂಬ ಚೆನ್ನಾಗಿರುವಂಥ ಒಂದು ಸಿನಿಮಾ, ಜನಕ್ಕೆ ಇಷ್ಟ ಆಗುವಂಥ ಒಂದು ಸಿನಿಮಾ, ನನ್ನ ಕ್ಯಾಲಿಬರ್ನ ಪ್ರೆಸೆಂಟ್ ಮಾಡುವಂಥ ಒಂದು ಸಿನಿಮಾ, ನನ್ನ ಕ್ಯಾಲಿಬರ್ ಗೊತ್ತಿರತಕ್ಕಂಥ ಒಬ್ಬ ನಿರ್ದೇಶಕನ ಅಡಿಯಲ್ಲಿ ಮಾಡಬೇಕು ಅನ್ನೋದಿದೆ, ದುಡ್ಡು ಮಾಡಬೇಕು ಅನ್ನೋದಿದೆ ಹರೀಶ್. ಆದಷ್ಟು ಬೇಗ ಸ್ವಲ್ಪ ದುಡ್ಡು ಮಾಡಬೇಕು. ಇದು ಚೆನ್ನಾಗಿದೆ, ದುಡ್ಡು ಮಾಡಬೇಕು ಹರೀಶ್. ಅಲ್ಲ, ಇದನ್ನೇ ನಂಬ್ಕೊಂಡು ಸಾಕಷ್ಟು ಜನ ಬರ್ತಾರಲ್ಲ, ಐ ಫೀಲ್ ವೆರಿ ಪಿಟಿ ಫಾರ್ ದಮ್. ನನ್ನ ಅದೃಷ್ಟ ಏನು ಅಂದರೆ, ನಮ್ಮ ಮನೆ ಬ್ಯಾಕಪ್ಪು ಏನೋ ಒಂದಿದೆ, ಏನೋ ಒಂದು ಆಗುತ್ತೆ. ಅದಕ್ಕೆ ಪ್ರಶ್ನೆ ಕೇಳಿದ್ದು, ಕಲೆ ನಂಬಿ ಬದುಕಬಹುದಾ ಅಂತ. ಕಷ್ಟ, ಭಾಳ ಕಷ್ಟ. ಒಂದು ಬ್ಯಾಕಪ್ ಇಟ್ಕೊಂಡ್ಬನ್ನಿ ಅನ್ನೋದೇ ನನ್ನ ಅನಿಸಿಕೆ. ಯಾಕೆಂದರೆ ಆ್ಯಸ್ ಐ ಆಲ್ರೆಡಿ ಸೆಡ್, ದಿಸ್ ಇಸ್ ನಾಟ್ ಕನ್ಸಿಡರ್ಡ್ ಆಸ್ ಅ ಜಾಬ್ ಇನ್ ಇಂಡಿಯಾ. 9 to 5 ಜಾಬ್ ಅಲ್ಲ ಇದು. ಆ್ಯಂಡ್ ಇದಕ್ಕೆ PF, GF, ಮೆಚೂರಿಟಿ, ಹೊರಗಡೆ ಜಗತ್ತಿಗೆ ಎಷ್ಟು ಕಲರ್ಫುಲ್ ಕಾಣುತ್ತೋ ಹಿಂದ್ಗಡೆ ಹಂಗಿಲ್ಲ. ಸುಮ್ಮನೆ ಬಂದ್ಬಿಡ್ತಾರೆ, ಬ್ಲೈಂಡ್ ಮನಸ್ಥಿತಿಲಿ ಬಂದ್ಬಿಡ್ತಾರೆ. ಅದು ವರ್ಕ್ ಆಗುತ್ತೆ ಯಾವಾಗ ಅಂದರೆ, ಎಲ್ಲೋ ಒಂದು ಕಡೆ ವೆನ್ ಯು ಹ್ಯಾವ್ ದಟ್ 0.5% ಆಫ್ ಲಕ್. ಟೆಲ್ ಮಿ, ಈ ಪಾಡ್ಕಾಸ್ಟ್ ನೋಡ್ತಿರೋ ಕೊಪ್ಪಳದವರು, ಗುಲ್ಬರ್ಗ, ಬೆಳಗಾವಿ ಅವರು, ಬೀದರ್ನವನು, ಬಾಲ್ಕಿ ಅವನು, ಇನ್ಯಾರು ಮಂಗಳೂರಿನವರು, ಮತ್ತು
ಮತ್ತು ಈ ಕಡೆ ಗಡಿ ಜಿಲ್ಲೆ ಚಾಮರಾಜನಗರ, ಈ ಕಡೆ ಕೋಲಾರ. ಏನು ಹೇಳ್ಬಾರ, ಯಾರೋ ಬೆಂಗಳೂರಿಗೆ ಹೋಗೋಣ, ನಾವು ಕಲಾವಿದರಾಗಬೇಕು, ನಾವು ಬೆಳಿಬೇಕು ಅಂತಿರ್ತಾರೆ. ತಪ್ಪೇನಿಲ್ಲ, ಖಂಡಿತ ತಪ್ಪೇನಿಲ್ಲ ಹರೀಶ್. ನೀವು ಎಲ್ಲಿಂದಾದರೂ ಬನ್ನಿ, ಏನಾದರೂ ಮಾಡಿ, ಕಲಾವಿದರಾಗಿ ಬಹಳ ಖುಷಿ. ಇಂಡಸ್ಟ್ರಿ ನೀಡ್ಸ್ ಯು ಫಾರ್ ಶ್ಯೂರ್. ಬಟ್ ಆದರೆ ನೀವು ಒಂದು ಬ್ಯಾಕಪ್ ಪ್ಲ್ಯಾನ್ ಇಟ್ಕೊಂಬನ್ನಿ ಅನ್ನೋದು ನನ್ನ ಸಜೆಷನ್. ಓದಿ ಸ್ವಲ್ಪ, ಅಟ್ಲೀಸ್ಟ್ ಒಂದು ಡಿಗ್ರಿ ಮಾಡ್ಕೊಳ್ಳಿ, ಒಂದು ಬ್ಯಾಕಪ್ ಪ್ಲ್ಯಾನ್ ಇಟ್ಕೊಂಬನ್ನಿ. ಇದನ್ನೇ ಪೂರ್ತಿಯಾಗಿ ನಂಬ್ಕೋಬೇಡಿ, ನಾನು ಹೇಳೋದು ಇದನ್ನೇ ಪೂರ್ತಿಯಾಗಿ ನಂಬ್ಕೋಬೇಡಿ. ಇದ್ದಾರೆ ಇದನ್ನೇ ನಂಬಿಕೊಂಡು ಇದರಲ್ಲೇ ಜೀವನ ಮಾಡಿದ್ರು ಸಾಕಷ್ಟು ಉದಾಹರಣೆಗಳಿವೆ. ನಮ್ಮ ಕಣ್ಣು ಮುಂದೆನೇ ಒಂದಿದೆ, ಈಗ ತಾನೇ ಅದ್ರ ಬಗ್ಗೆ ಮಾತಾಡಿದ್ವಿ. ಅವೆಲ್ಲ ಥರ ಹೊರತಾಗಿ ಥರ ಇರಲ್ಲ. ಎಕ್ಸಾಕ್ಟ್ಲಿ, ಎಲ್ಲರಿಗೂ ಒಂದೇ ಥರ ಇರಲ್ಲ, 5 ಬೆರಳು ಒಂದೇ ಥರ ಇರಲ್ಲ. ಯಾವುದೋ ಒಂದಕ್ಕೆ ಜಾಸ್ತಿ ಇರುತ್ತೆ, ಯಾವುದೋ ಒಂದಕ್ಕೆ ಕಡಿಮೆ ಇರುತ್ತೆ. ಬಟ್ ಆದರೆ ಒಂದು ಕೈ ಆಗಬೇಕು ಅಂದಾಗ ಒಂದು ಬ್ಯಾಕಪ್ ಇರಲೇಬೇಕಾಗತ್ತೆ ಒಂದು ಕೈಗೆ. ಸೊ ಏನಾದರೂ ಒಂದು ಓದ್ಕೊಂಡಿರಿ, ಒಂದು ಡಿಗ್ರಿ ಬೇಸಿಕ್ ಮಾಡ್ಕೊಂಡಿರಿ. ಬೆಂಗಳೂರು ಬದಲಾಗ್ತಾ ಇದೆ. ಡೆಫಿನೆಟ್. ಗಾಂಧಿನಗರ ಅವಾಗ ನೋಡಿದ್ದಕ್ಕೂ ಇವಾಗ ನೋಡಿದ್ದು. ಗಾಂಧಿನಗರ ಇಲ್ಲ ಈಗ ಅಂತ ನನ್ನ ಅನಿಸಿಕೆ. ಎಲ್ಲ RR ನಗರಕ್ಕೆ ಶಿಫ್ಟ್ ಆಗ್ಬಿಟ್ಟಿದ್ದೀರಾ ಮೋಸ್ಟ್ ಆಫ್ ದೆಮ್. ಓಕೆ, ಹಂಗ ಅದು. ಹೌದು. ಸೊ ವಾಸ್ತು ಬದಲಾಗಿದೆ. ವಾಸ್ತು ಬದಲ ಕುಬೇರ್ ಮೂಲೆ. ಹೌದು, ಕುಬೇರ್ ಮೂಲೆಗೆ ಬದಲಾಗ್ಬಿಟ್ಟಿದೆ. ಅದಕ್ಕೆ ಅಲ್ವಾ ಕಾಂತಾರ ಬಂದಿರೋದು, ಅದಕ್ಕೆ ಅಲ್ವಾ ಸಾಕಷ್ಟು ಸಿನಿಮಾಗಳು ಬಂದಿರೋದು. ಇಂಡೈರೆಕ್ಟ್ ಆಗಿ ಏನೋ ಹೇಳ್ತಾವ್ರೆ. ಅಲ್ಲಲ್ಲ, ಅದಕ್ಕೆ ಅಲ್ವಾ ಕಿರಿಕ್ ಪಾರ್ಟಿ ಬಂದಿದ್ದು, ಅದಕ್ಕೆ ಅಲ್ವಾ ಚಾರ್ಲಿ 777 ನಾವಿರೋ ಏರಿಯಾನು ಮಾತಾಡ್ತಾವ್ರೆ, ಯೋಚನೆ ಮಾಡ್ತಾ ಇದ್ವಿ. ಕುಬೇರ್ರಿ ನೀವು, ನಿಮ್ಮ ಥರ ದುಡ್ಡು ಮಾಡೋಣ ಅಂತ ಹೇಳಿದ್ ನಾವು. ಅದೊಂದೇ ಬಾಕಿ ಇರೋದು ನಮಗೆ. ಬೆಂಗಳೂರಿನ ಅಡ್ಡಗಳು ಚೇಂಜ್ ಆಯ್ತಾ, ಅದೇ ಇದೆಯಾ? ಇಲ್ಲ, ಚೇಂಜ್ ಆಗಿದೆ. ಯಾಕೆಂದ್ರೆ ಈಗ ಸ್ವಲ್ಪ ಕಾಫಿ ಕುಡಿಯೋದು, ಇಡ್ಲಿ ತಿನ್ನೋದು, ಗುರ್ತಿಡಿಯೋದೇ ಕಷ್ಟ ಆಗ್ಬಿಟ್ಟಿದೆ ನಾಗರಾಜ್. ಅಷ್ಟು ಬದಲಾಗ್ಬಿಟ್ಟಿದೆ ಬೆಂಗಳೂರು. ನಾವು ನೋಡಿದ ಬೆಂಗಳೂರು ಬೇರೆ ಇತ್ತು, ಇವಾಗ ನೋಡ್ತಾ ಇರೋ ಬೆಂಗಳೂರು ಬೇರೆ ಇದೆ. ಒಂದು ಕಲ್ಚರಲ್ ಶಿಫ್ಟು, ಇನ್ನೊಂದು ಎನ್ವಿರಾನ್ಮೆಂಟಲ್ ಶಿಫ್ಟು. ಯಾಕೆಂದರೆ ನಾವು ನೋಡಿದಂಥ ನ್ಯಾಷನಲ್ ಕಾಲೇಜ್ ಇವಾಗ ಹಾಗಿಲ್ಲ, ನಾವು ನೋಡಿದಂಥ ನಾರ್ತ್ ರೋಡ್ ಹಾಗಿಲ್ಲ, ನಾವು ನೋಡಿದಂಥ ಗಾಂಧಿ ಬಜಾರ್ ಹಾಗಿಲ್ಲ, ನಾವು ನೋಡಿದಂಥ ಚಾಮರಾಜಪೇಟೆ ಹಾಗಿಲ್ಲ, ನಾವು ನೋಡಿದಂಥ ಹೆಬ್ಬಾಳ್ ಜಂಕ್ಷನ್ ಹಾಗಿಲ್ಲ, ನಾವು ನೋಡಿದಂಥ ಇದ್ಯಾವುದು ಇದೆ ಇಲ್ಲಿ, ಇದಕ್ಕೆ ಹೋಗುತ್ತಲ್ಲಪ್ಪ ಮಿನರ್ವಾ ಸರ್ಕಲ್ ಹಾಗಿಲ್ಲ, ಇಲ್ಲಿ ಜಯನಗರ ಟು ಸಿಲ್ಕ್ ಬೋರ್ಡ್ ಹಾಗಿಲ್ಲ. ಸೊ ಎಲ್ಲ ಬದಲಾಗಿದೆ. ಇನ್ನೊಂದು ಬದಲಾಗಿದೆ, ಏನು ಅಂದರೆ ನಾನ್ ಆ್ಯಕ್ಟರ್ಸ್ ಎಲ್ಲ ಇವಾಗ ಆ್ಯಕ್ಟರ್ಸ್ ಆಗ್ಬಿಟ್ಟಿದ್ದಾರೆ. ರೀಲ್ಸ್ ಎಲ್ಲ ಫೇಮಸ್ ಆಗ್ಬಿಟ್ಟಿದೆ. T20 ಆಗ್ಬಿಟ್ಟಿದೆ. ಈಗ ನಾವು ಟೆಸ್ಟ್ ಮ್ಯಾಚ್ ಆಡ್ತಿದ್ವಿ, ಇವಾಗ T20 ಬಂದ್ಬಿಟ್ಟಿದೆ. ಅಪ್ಡೇಟ್ ಆಗ್ತಾ ಇದ್ದೀರಾ? ಆಗಬೇಕು ಅಂತಿದ್ದೀವಿ, ಆಗ್ತೀವಿ ಕೂಡ. ಯಾಕೆಂದರೆ ದೇರ್ ಇಸ್ ನೋ ಅದರ್ ಗೋ. ಯು ಹ್ಯಾವ್ ಟು ಅಡ್ಯಾಪ್ಟ್ ಟು ದ ಸಿಚುವೇಶನ್. ನೀವು ಪಿಚ್ಚಿನ ಪ್ರಕಾರನೇ ಆಡಬೇಕು ಇಲ್ಲಿ. ಪಿಚ್ಚಿನ ಪ್ರಕಾರನೇ ಆಡಬೇಕು. ಸೊ ಯು ಡೋಂಟ್ ನೋ ಯಾವಾಗ ಬೌನ್ಸ್ ಬರುತ್ತೆ, ಯಾವಾಗ ಗೂಗ್ಲಿ ಬರುತ್ತೆ, ಯಾವಾಗ ಆ್ಯಂಡ್ ಶಾರ್ಟ್ ಪಿಚ್ ಬರುತ್ತೆ. ಆ್ಯಂಡ್ ವೆರಿ ಸ್ಟಿಪ್ಯುಲೇಟೆಡ್ ಟೈಮ್. T20 ಕರೆಕ್ಟ್. ನಿಮಗೆ ಇಷ್ಟಿದೆ ಅಷ್ಟಿದೆ ಇಲ್ಲ. ಈಗ ಆಡ್ ಮುಗಿಸೋ ನೀಟಾಗಿ ಟೈಮಲ್ಲಿ ಹಿಟ್ ಔಟ್ ಆರ್ ಗೆಟ್ ಔಟ್ ಅಂತ ನಾವು ಹೇಳ್ತಾ ಇದ್ವಿ. ಇವಾಗ ಹೆಂಗೆ ಫ್ಯಾಮಿಲಿ ಎಲ್ಲ ಬೆಂಗಳೂರಲ್ಲಿ ಸೆಟ್ಲ್ ಆಗಿದಾರಾ? ಎಸ್, ಎಲ್ಲರೂ ಸೆಟ್ಲ್ ಆಗಿದ್ದಾರೆ ಬೆಂಗಳೂರಲ್ಲೇ. ನಾವು ಪುಟಾಣಿ ಮಗ ಇದ್ದಾನೆ. ಹೌದು, ತಸ್ಮೈ ವಿಷ್ಣು ಅಂತ ಅವನ ಹೆಸರು. ತಸ್ಮೈ ವಿಷ್ಣು ಹೆಸರು ಚಂದ ಉಂಟು. ಥ್ಯಾಂಕ್ ಯು. ಸೊ ಮಡದಿ, ಅಫ್ಕೋರ್ಸ್ ನೀವೆಲ್ಲರೂ ಕೂಡ ಪ್ರತಿನಿತ್ಯ ಸೀರಿಯಲ್ನಲ್ಲಿ ನೋಡುತ್ತಿರುವ ಹೆಣ್ಣು ಮಗಳು. ಹೌದು, ಪದ್ಮಿನಿ ದೇವನಹಳ್ಳಿ ನಮ್ಮ ಯಜಮಾನ್ರು. ಸೊ ಅಲ್ಲ, ಲಿಟ್ರಲ್ ಆಗಿ ಹೇಳ್ತಾ ಇದೀನಿ, ಲಿಟ್ರಲ್ ಆಗಿ ಹೇಳ್ತಾ. ಚೆನ್ನಾಗಿದೆ, ನಮ್ಮ ಯಜಮಾನ್ರು ಪದ್ಮಿನಿ ದೇವನಹಳ್ಳಿ ಅಂತ. ಶಿ ಈಸ್ ಅ ಫ್ರೆಂಡ್, ಫಿಲಾಸಫರ್, ಗೈಡ್, ಲವರ್ ವೈಫ್. ಅದು ಹೇಳ್ಬೇಕು, ಅಲ್ಲಿಂದ ಮುಂದಕ್ಕೆ ಹೇಳ್ಬೇಕು. ಹಂಗೆ ಅದು. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ನಿಮ್ಗೆ ಯಾರಿಗೂ ಗೊತ್ತಿಲ್ಲದಿರೋದು, ನಮ್ಮ ಮಾವ ಈಸ್ ಆಲ್ಸೋ ಡೈರೆಕ್ಟರ್. ಸಾಕಷ್ಟು ಸಿನಿಮಾಗಳಿಗೆ ಅಸೋಸಿಯೇಟ್ ಆಗಿ, ಕೋ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದಂಥವ್ರು, ಹಳಬರು. ಡಿ ಬಾಬು ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದವರು. ಕಲಾಗಂಗೋತ್ರಿ ಮಂಜು ಅಂತ ಸಾಕಷ್ಟು ಸೀರಿಯಲ್ಸ್ನ ಡೈರೆಕ್ಟ್ ಮಾಡಿದವರು. ಕಲಾಗಂಗೋತ್ರಿಲಿ ಸಾಕಷ್ಟು ನಾಟಕಗಳಿಗೆ ಬೆನ್ನೆಲುಬಾಗಿ ನಿಂತಂಥವ್ರು. ಈಗಲೂ ಕೂಡ ನಾಟಕಗಳಿಗೆ ಅವರ ಬೆಳಕಿನ ವಿನ್ಯಾಸ ಇರುತ್ತೆ. ಆ್ಯಂಡ್ ರೀಸೆಂಟಾಗಿ ಇನ್ನೊಂದು ಇದ್ರ ಮೂಲಕ ನಾನು ನಮ್ಮ ಸಿನಿಮಾದರ ಒಂದು ಪ್ರಚಾರ ಮಾಡ್ಕೋತಾ ಇದ್ದೀನಿ. ಸಂಕೀರ್ತನ ಅಂತ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ. ನಮ್ಮ ಪದ್ಮಿನಿ ಅಲ್ಲಲ್ಲ, ಪದ್ಮಕಲಾ. ಹೌದು, ಪದ್ಮಕಲಾ ಅವರು ಪ್ರೊಡ್ಯೂಸ್ ಮಾಡಿರುವಂಥ ಸಿನಿಮಾ. ಕರೆಕ್ಟ್. ಅವರು, ನಮ್ಮ ಮಾವ ಮತ್ತು ಇನ್ನಿಬ್ಬರು ಎಲ್ಲ ಪ್ರೊಡ್ಯೂಸ್ ಮಾಡಿ ಅದೊಂದು ಸಿನಿಮಾ ಮಾಡಿದ್ದಾರೆ. ಯತಿಗಳು ಮತ್ತು ದಾಸರ ಒಂದು ಸಮಾಗಮ. ಪ್ರವೀಣ್ ಡಿ ರಾವ್ ಅವರ ಮ್ಯೂಸಿಕ್ಕು ಅದ್ಭುತವಾಗಿ ಬಂದಿದೆ. ನಾನು ಅದರಲ್ಲಿ ಒಂದು ಸಣ್ಣ ಪಾತ್ರ, ಕನಕದಾಸನ ಪಾತ್ರ ಮಾಡಿದ್ದೀನಿ. ಸಣ್ಣ ಪಾತ್ರ ಅಂದರೆ ನಮ್ಗೆ ಗೊತ್ತಿರುವಂಥ ಒಂದು ಇದರಲ್ಲಿ ಏನಿರುತ್ತೆ, ಹೆಂಡತಿ ಆಸೆ ಏನಿದೆ ಗಂಡನ ಮೇಲೆ, ಏನಾಗಬೇಕು ರೀ ನಿಮ್ಮ ಕಾನ್ವರ್ಸೇಷನ್ ಇರುತ್ತಲ್ಲ? ಶಿ ಡೆಫಿನೆಟ್ಲಿ ವಾಂಟ್ಸ್ ಟು ಸಿ ಮೀ ಬಿಗ್. ಅಲ್ಲ, ಏನು ಹೇಳ್ತಿರ್ತಾರೆ ಪದ್ಮಿನಿ? ಏನು ಹೇಳ್ತಿರ್ತಾರೆ ನಿಮಗೆ? ಏನು ಹೇಳ್ತಿರ್ತಾರೆ ಅಂದರೆ ಏನು ಮಾಡಿಸ್ತಿರ್ತಾರೆ ನನ್ನ ಕೈಲಿ ಅನ್ನೋದು ಪ್ರಶ್ನೆ. ಏನು ಮಾಡಿಸ್ತಿರ್ತಾರೆ ಗಂಡನ ಕೈಲಿ? ಎಲ್ಲ ಮಾಡಿಸ್ತಾರೆ. ಅಂದರೆ ಶಿ ಡೆಫಿನೆಟ್ಲಿ ಮೋಟಿವೇಟ್ಸ್ ಮೀ.
ಇನ್ ಎವ್ರಿ ಸ್ಟೆಪ್. ಸೊ ಹೀಗೆ ಮಾಡಿ ನೀವು ಹೇಳಿದ್ದು ಮಾಡಿ, ಆಮೇಲೆ ಹೇಳಿ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೆರ್ ವಿಲ್ ಬಿ ಅಂಡ್ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ವುಮನ್ ದೆರ್ ಇಸ್ ಅ ಮ್ಯಾನ್. ಅದು ವೈಸ್ ವರ್ಸ. ಸೊ ಈಡು ಜೋಡು ಹಂಗೆ ಇದ್ದೀರಾ ನೀವು? ಡೆಫಿನೆಟ್ಲಿ. ಅವಳು ಶಿ ಈಸ್ ಆಲ್ಸೋ ಬ್ರಿಲಿಯಂಟ್ ಆ್ಯಕ್ಟ್ರೆಸ್. ನೀನಾಸ ಮುಗಿಸ್ಕೊಂಬಂಥ ಪ್ರಾಡಕ್ಟು. ಸೊ ಐ ಸೀಕ್ ರೆಫ್ಯೂಜ್. ಅಂದರೆ ಏನಾದರೂ ಗೊತ್ತಾಗಲಿಲ್ಲ ನನಗೆ ಆ್ಯಕ್ಟಿಂಗಲ್ಲಾಗಲಿ ಬೇರೆ ವಿಚಾರಗಳಲ್ಲಾಗಲಿ ಅಂದರೆ ಐ ಡೆಫಿನೆಟ್ಲಿ ಗೋ ಇನ್ ಸೀಕ್ ಆಫ್ ಅಡ್ವೈಸ್. ಎಡದ ಮೇಲೆ ಮುಗಿತಾ ಲೈಫು ಅಂತ ತುಂಬ ಜನಕ್ಕೆ ಅನಿಸಿರ್ಬೋದು. ಆದರೆ ಮತ್ತೆ ಎದ್ದು ಮತ್ತೆ ನಡಿಬೋದು, ಮತ್ತೆ ಓಡ್ಬೋದು, ಗುರಿಯೆಡೆಗೆ ಸಾಗ್ಬೋದು ಅನ್ನೋದಿದೆಯಲ್ಲ, ದಟ್ಸ್ ಇನ್ಸ್ಪೈರ್ ಆಗಬೇಕೆಲ್ಲ ಒಂದು ಕಡೆ. ಡೆಫಿನೆಟ್ಲಿ. ಅಜಯ್ ಈಸ್ ದಟ್ ಕೈಂಡ್ ಆಫ್ ಎ ಪರ್ಸನಾಲಿಟಿ. ಯುನೋ ECG ಥರ ಏರಿಳಿತಗಳನ್ನು ಕಂಡವ, ಅಬ್ಸಲ್ಯೂಟ್ಲಿ. ಬಿದ್ದಾಗಲೂ ಪ್ರತಿ ಸರಿ ಇದಕ್ಕೊಂದು ಸಾರಿ ಪ್ಲೀಸ್ ಗೋ ಹೆಡ್. ನಮ್ಮ DVJ ಅವ್ರದ್ದೊಂದು ಕಗ್ಗ ಜ್ಞಾಪಕಕ್ಕೆ ಬರ್ತಿದೆ. ಓಕೆ. ಹಾಲ ಕಾಯಿಸಿ ಹೆಪ್ಪನಿಕ್ಕಿ ಕಡೆದೊಡೆ ಮೊದಲು ಮೇಲೆ ಕಾಣದ ಬೆಣ್ಣೆ ತೇಲಿ ಬರುವಂತೆ ಬದುಕನಿ ಜಗದ ಮಂಥುವು ಕಡೆಯಲೇಳುವುದು ಆಳದಿಂದ ಆತ್ಮಮತಿ ಮಂಕುತಿಮ್ಮ ಅಂತ. ಅಂದರೆ ಫಸ್ಟು ಹಾಲು ಕಾಯಿಸಿ ಹೆಪ್ಪನಿಕ್ಕಿ ಕಡೆದೊಡೆ ಮೇಲೆ ಕಾಣದ ಬೆಣ್ಣೆ ತೇಲಿ ಬರುವಂತೆ. ಸೊ ಫಸ್ಟು ನೀನು ನಿನ್ನೊಳಗಿರ್ತಕ್ಕಂಥ ನಿನ್ನ ಎಲ್ಲ ಒಂದು ಏನೇನಿದೆಯೋ ಎಲ್ಲವನ್ನು ಬಗೆದು ತೆಗೆದು ಅದನ್ನು ಮಂಥಿಸಿದಾಗ ಆವಾಗ ಮಾತ್ರ ನಿಮಗೆ ಮೇಲೆ ಬರೋದು. ಸೊ ಹಾಗಾಗಲೇಬೇಕು, ಪ್ರತಿಯೊಬ್ಬ ಮನುಷ್ಯನೂ ಹಾಗಾಗಬೇಕು. ಸೊ ನನಗೆ ಅದು ಬಹಳ ಕಗ್ಗ ಓದ್ತಾ ಇರ್ತೀನಿ ನಾನು, ಅದನ್ನು ಅರ್ಥೈಸ್ಕೊಳ್ಳೋದ್ರಲ್ಲೂ ಯು ಬಾ ದೇವ್ರದು. ಈ ರಂಗಭೂಮಿಗಿರೋ ತಾಕತ್ತದು ಅಬ್ಸಲ್ಯೂಟ್ಲಿ. ಭಾಷೆ ಮೇಲೆ, ಸಾಹಿತ್ಯದ ಮೇಲೆ ಆ ಪ್ರೀತಿಯನ್ನು ತುಂಬ ಚೆನ್ನಾಗಿ ಬೆಳೆಸುತ್ತೆ ಮತ್ತು ಅದರ ಗಟ್ಟಿತನವನ್ನು ಕೊಡುತ್ತೆ ನಮಗೆ. ಖಂಡಿತ ಕೊಡುತ್ತೆ. ಇದು ಸಾಹಿತ್ಯದ ವಿದ್ಯಾರ್ಥಿಯಾಗಿ ನನಗೂ ಯಾವಾಗಲೂ ಆಸೆ ಇದೆ. ಅಜಯ್, ಥ್ಯಾಂಕ್ ಯು, ಇಟ್ ವಾಸ್ ವಂಡರ್ಫುಲ್. ಥ್ಯಾಂಕ್ ಯು. ಸಾಕಷ್ಟು ನಾನು ಕನ್ನಡದ ಬಗ್ಗೆ ಅವಹೇಳನೆ ಮಾಡಿಲ್ಲ, ಖಂಡಿತ ಯಾರು ದಯವಿಟ್ಟು ಅನ್ಯಥಾ ಭಾವಿಸಬೇಡಿ. ನನಗೆ ಕನ್ನಡ ಇಂಡಸ್ಟ್ರಿ ಮೇಲೆ, ಕನ್ನಡ ರಂಗಭೂಮಿ ಮೇಲೆ, ಕಿರುತೆರೆ ಮೇಲೆ, ಬೆಳ್ಳಿತೆರೆ ಮೇಲೆ ನಿಮ್ಗೆ ಗೊತ್ತಿಲ್ಲ ಅಷ್ಟು ನನಗೆ ಪ್ರೀತಿ ಇದೆ, ಒಲವಿದೆ, ಸಾಧನೆ ಮಾಡಬೇಕು ಅನ್ನೋದಿದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಸಣ್ಣ ಬೇಜಾರಲ್ಲಿ ಏನಾದರೂ ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ. ಇದನ್ನು ಹೇಳಕ್ಕೆ ಬಯಸ್ತೀನಿ, ಯಾಕೆಂದರೆ ನಾನು ಹೇಳಿದ್ದನ್ನು ಬೇರೆ ಥರ ಅರ್ಥೈಸ್ಕೊಳ್ಳೋಷ್ಟು ಸಾಕಷ್ಟು ಕಮೆಂಟ್ಸ್ಗಳು ಬರ್ಬೋದು. ಅಲ್ಲ, ಆಗದೆ ಇರಲಿ ಅನ್ನೋದು ನನ್ನ ಆಸೆ. ನಮಗೆ ನೋವೇನು ಗೊತ್ತಾ, ನಮ್ಮ ಕನ್ನಡದ ಒಬ್ಬ ಕಲಾವಿದ ಅಫ್ಕೋರ್ಸ್ ಇನ್ನೊಂದು ಕಡೆ ಬೆಳೀತಿದ್ದಾರೆ ಅಂತ ಖುಷಿ ಇದ್ದೇ ಇರುತ್ತಿಲ್ಲ ಅಂತಲ್ಲ, ನಿಮ್ಗೆ ಬದುಕು ಕಟ್ಕೊಡ್ತಾ ಇದೆ, ಅದು ಕರೆಕ್ಟೇ. ಬಟ್ ಇಲ್ಲೂ ಇದ್ದೀರಾ ಅನ್ನೋದೊಂದು ಸಮಾಧಾನ ಇದೆ. ಇಲ್ಲಿ ಇನ್ನೂ ನಿಮ್ಮನ್ನು ಹಿಂಗೆ ಬೆಳೆಸಬೇಕು, ಆ ಥರದ ಅವಕಾಶ ಸಿಗಬೇಕು ಅನ್ನುವ ಆಸೆ ಕೂಡ ನಮ್ಮದಾಗಿದೆ. ಖಂಡಿತ. ಆಮೇಲೆ ನಾನು ಹೇಳಿಲ್ಲ ನಿಮಗೆ, ಕಮಲ್ ಹಾಸನ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದೆ ನಾನು, ಉತ್ತಮ ವಿಲನ್ ಅಂತ ಒಂದು ಸಿನಿಮಾದಲ್ಲಿ. ನೋಡಿ, ಯಾವಾಗಲೂ ಕಮಲ್ ಹಾಸನ್ ಅಂದಿದ್ದಕ್ಕೆ ಆಯ್ತಾ ಅದು? ಅಯ್ಯೋ, ಎಂಥ ಎಕ್ಸ್ಪೀರಿಯನ್ಸ್ ಸರ್ ಅದು. ಅಯ್ಯೋ ಹರೀಶ್, ಯು ವೋಂಟ್ ಬಿಲೀವ್, ಮೈ ಗುಡ್ನೆಸ್. ನೋಡಿ, ದಟ್ಸ್ ಕಮಲ್ ಹಾಸನ್. ಗೂಸ್ಬಂಪ್ಸ್ ಆಸ್ ಅನ್ ಆ್ಯಕ್ಟರ್. ಎಕ್ಸ್ಟ್ರಾರ್ಡಿನರಿ. ಏನು ಡ್ರೀಮ್ ಇದೆ? ಯಾರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಏನೋ ಇದೆಯಾ? ಆಯ್ತಲ್ಲ. ಡ್ರೀಮ್ ಕಮ್ಸ್ ಟ್ರೂ. ದಟ್ಸ್ ಗ್ರೇಟ್. ಇನ್ನೂ ಸಾಕಷ್ಟು ಜನ ನಮ್ಮ ಕನ್ನಡದಲ್ಲೇ ಇದ್ದಾರೆ, ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತಿದೆ. ಆಗುತ್ತೆ, ಅದನ್ನ ಟೈಮ್ ಆಯೇಗ ಅಂತ ಹೇಳಿದ್ರಲ್ಲ ನೀವು. ಅದಾಗಲಿ, ಅವಾಗ ಹಿಂಗೆ ಕೂತು ಮಾತಾಡ್ಬೇಕು ನಾನು. ನಮಗೇನು ಅಂದರೆ ಶಂಖದಿಂದ ಬಂದ್ರೇ ತೀರ್ಥ ಅಂತ ಒಂದು ಮಾತಿದೆ. ಆಗತ್ತೆ. ನೋಡಿ, ಇಷ್ಟು ವರ್ಷದಲ್ಲಿ ಹಿಂಗೆ ಕೂತು ನಾವು ಮಾತಾಡಿಲ್ಲ ನಾವು. ಹೆಂಗೆ ಅನಿಸ್ತು ಹರಿಕತೆ? ಬ್ಯೂಟಿಫುಲ್ ಆಗಿತ್ತು. ಇಟ್ ವಾಸ್ ವೆರಿ ಎಂಗೇಜಿಂಗ್. ಹಳೇ ನೆನಪುಗಳಲ್ಲೆಲ್ಲ ಮರುಕಳಿಸಿದ್ರಿ. ಸಾಕಷ್ಟು ಸ್ವೀಟ್ ಮೆಮೊರೀಸ್, ಸಾಕಷ್ಟು ಬಿಟರ್ ಮೆಮೊರೀಸ್ ಕೂಡ ಸೇರ್ಕೋತದ್ರಲ್ಲಿ. ಎಮೋಷನಲ್ ಮೆಮೊರೀಸ್, ಬಿಟರ್ ಮೆಮೊರೀಸ್. ಎಸ್, ಅಫ್ಕೋರ್ಸ್, ಕರೆಕ್ಟ್, ಅಗ್ರಿ. ಸೊ ಬಿಟರ್ ಮೆಮೊರೀಸ್ ಸಾಕಷ್ಟು ಇತ್ತು ಅದರಲ್ಲಿ. ಎನಿವೆ, ಅದನ್ನು ಐ ಡೋಂಟ್ ವಾಂಟ್ ಟು ಇಂಡಲ್ಜ್ ಇನ್ ದಿಸ್. ಐ ವಾಂಟ್ ಟು ಟೇಕ್ ಆಲ್ ದಿ ಪಾಸಿಟಿವ್ಸ್ ಫ್ರಮ್ ಹಿಯರ್. ಬದುಕಿನ ಮುಂದಿನ ಪಯಣ ಆಶಾದಾಯಕವಾಗಿರುತ್ತೆ, ಆಗಿರಲಿ, ಆಗಲೇಬೇಕು. ಬೇರೆ ವಿಧಿ ಇಲ್ಲ. ಯಾಕೆಂದರೆ ಇಷ್ಟು ವರ್ಷ ಆಗೋಯ್ತದು. ಅದಕ್ಕೂ ಇಲ್ಲ, ಇದಕ್ಕೂ ಇಲ್ಲ. ಅಲ್ಲ, ಫ್ರೆಂಡ್ ಥರನೇ ಕರೆಕ್ಟ್ ಆಗಿದ್ದಾರೆ. ಎಷ್ಟು ಫ್ರೆಂಡ್ ಅಂದಮೇಲೆ ಆಟಿಟ್ಯೂಡ್ ಇರುತ್ತೆ, ಅದು ಮಾಡ್ತೀನಿ, ಮಾಡಬೇಕು, ಆಗಲೇಬೇಕು. ವಿ ವಿಶ್ ಯು ಆಲ್ ಗುಡ್ ಸಕ್ಸಸ್. ಥ್ಯಾಂಕ್ ಯು ಹರೀಶ್, ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಸುಮಾರು ವರ್ಷಗಳ ನಂತರ ನಿಮ್ಮನ್ನು ಇಲ್ಲಿ ನೋಡಿ ನನಗೆ ಭಾಳ ಖುಷಿ ಆಯಿತು. ನಿಮ್ಮ ಜೊತೆ ಕಳೆದಂಥ ಕ್ಷಣಗಳು ನನಗೆ ಈಗಲೂ ಜ್ಞಾಪಕ ಇದೆ. ನೀವು ನನ್ನನ್ನು ಮನೆ ತನಕ ಡ್ರಾಪ್ ಮಾಡ್ತಾಯಿದ್ರಿ, ಕಾರ್ ಇರಲಿಲ್ಲವಾಗ ನನ್ನ ಹತ್ರ ನೀವು ಬಂದು ಪಾಪ
ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ. ಅಲ್ಲೆಲ್ಲೋ ಇರ್ತಾಯಿದ್ರು ಶೂಟಿಂಗು, ಬನ್ನಿರಿ ಡ್ರಾಪ್ ಮಾಡ್ತೀನಿ ಅಂತ, ಇವ್ರು ಬಂದು ಡ್ರಾಪ್ ಮಾಡಿದ್ದಾರೆ. ವೆರಿ ಕೈಂಡ್ ಆಫ್ ಹಿಮ್. ಬೈಟು ಟೀನು ಕುಡಿದಿದ್ದೀವಿ. ನಾವೆಲ್ಲ ಅಂದರೆ ನಮ್ಗೆ ಅಷ್ಟಾಗಿ ಪರಿಚಯ ಇರ್ತಿರ್ಲಿಲ್ಲ. ಇವ್ರ ಜೊತೆಲಿ ಆ್ಯಕ್ಟ್ ಮಾಡ್ತಾ ಇದ್ವಲ್ಲ ಒಂದು ಸಲಿಗೆಯಲ್ಲಿ, ಬನ್ನಿ ಆಯಿತು ಅಂತ ಹೇಳ್ತಾ ಇದ್ವಿ. ಅಲ್ಲಿಂದ ನ್ಯೂಸು ತನಕ, ಅಲ್ಲಿಂದ ನ್ಯೂಸು ತನಕ ನಿಮ್ಮ ಗ್ರಾಫ್ನ ನಿಮ್ಮನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ರೀ ನಾವು. ನೀವು ನಮಗೆ ಪ್ರತಿದಿನ ಪ್ರತಿ ನ್ಯೂಸ್ನ ಪ್ರತಿಯೊಂದು ಪದದ, ಪ್ರತಿಯೊಂದು ಅಕ್ಷರದ, ಪ್ರತಿಯೊಂದು ಕೊನೆಯ ಏನಂತಾರೆ ಅದಕ್ಕೆ ಸೌಂಡ್ ಇರುತ್ತಲ್ಲ, ಶಬ್ದ, ಅದನ್ನು ನೀವು ನನಗೆ ತಲುಪಿಸ್ತಾ ಇದ್ರಿ. ಸೊ ನಾವು ನಿಮ್ಮನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಥ್ಯಾಂಕ್ ಯು. ಇವತ್ತಲ್ಲ, ಜನ್ಮಕ್ಕೂ. ಥ್ಯಾಂಕ್ ಯು ಅಜಯ್. ನಮ್ಮ ಚಾನಲ್ನ ಟ್ಯಾಗ್ಲೈನ್ ಹೇಳುತ್ತೆ ಇದ್ದದ್ದಿದ್ದಂಗೆ ಅಂತ. ನಾವು ಇದುವರೆಗೆ ಏನು ಮಾತಾಡಿದ್ವಿ, ನಿಮ್ಮ ಬದುಕು ಹೇಗಿತ್ತು ಕಥೆಯಲ್ಲಿ, ಅದು ಇದ್ದದ್ದಿದ್ದಂಗೆ. ಏನಿತ್ತು ಅದು ಮಾತ್ರ ಇತ್ತು. ವೆರಿ ಟ್ರೂ. ಅದನ್ನು ಹೊರತುಪಡಿಸಿ ನಾವು ಇನ್ನೇನು ಮಾತಾಡಿಲ್ಲ. ಸೊ ಹರಿಕಥೆಯ ತಿರುಳು ಇದ್ದದ್ದಿದ್ದಂಗೆ ಅಷ್ಟೇ, ಇದ್ದದ್ದು ಇದ್ದ ಹಾಗೆ. ಅಜಯ್, ಥ್ಯಾಂಕ್ ಯು ಸೋ ಮಚ್. ಇಡೀ ಕನ್ನಡ ನಾಡಿನ ನಿಮ್ಮನ್ನು ಇಷ್ಟಪಡುವ ಪ್ರೇಕ್ಷಕರು ಯಾರಿದ್ದಾರೆ, ಕಲಾಭಿಮಾನಿಗಳು ಯಾರಿದ್ದಾರೆ, ಎಲ್ಲರ ಪರವಾಗಿ ಮುಂದಿನ ಬದುಕಿನ ಹಾದಿ ಇನ್ನಷ್ಟು ಆಶಾದಾಯಕವಾಗಿ ಯಶಸ್ಸಿನಿಂದ ಕೂಡಿರಲಿ ಅಂತ ಹೃದಯಪೂರ್ವಕವಾಗಿ ಹಾರೈಸ್ತಾ ಇದ್ದೀನಿ. ಹೃತ್ಪೂರ್ವಕ ಧನ್ಯವಾದಗಳು. ನಿಮಗೆ ಇಲ್ಲಿ ತನಕ ಕರೆಸಿ ನನ್ನ ಎಲ್ಲ ಸಾಕಷ್ಟು ಸೀಕ್ರೆಟ್ನ ಬಯಲು ಮಾಡಿಸಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮೆನಿ ಆಫ್ ದಿ ಫಸ್ಟ್ ಆ್ಯಕ್ಚುಲಾಗಿ. ಥ್ಯಾಂಕ್ ಯು ಹರೀಶ್ ಅವರೇ. ಥ್ಯಾಂಕ್ ಯು. ನಿಮ್ಮ ಕನ್ನಡ ಕೇಳ್ಕೊಂಡು ನಾವು ಬೆಳೆದಿದ್ದು. ಅಯ್ಯಯ್ಯೋ, ನಮಗೆ ಅಷ್ಟು ಇಷ್ಟ ನಿಮ್ಮ ಕನ್ನಡದ ಸ್ಪಷ್ಟತೆ, ನಿಮ್ಮ ಕನ್ನಡದ ಮೇಲೆ ಇರ್ತಕ್ಕಂಥ ಪ್ರೀತಿ, ಒಲವು. ನಮಗೂ ಕೂಡ ಒಂದು ಸ್ವಲ್ಪ ಕೊಡಿ ನಮಗೂ ಅಂತ ಕೇಳ್ಕೊತೀವಿ. ಅದ್ಭುತ ಬರಹಗಾರ ಮತ್ತು ಮಾತುಗಾರ ಕೂಡ. ಥ್ಯಾಂಕ್ ಯು ಅಜಯ್, ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ವೆರಿ ಮಚ್. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಹರಿಕಥೆಯ ಅತಿಥಿ ಅಜಯ್ ರಾಜ್. ಒಂದು ಪ್ರೀತಿಯ ಗೌರವ. ನಿಮ್ಗೆ ಇಷ್ಟ ಆಗುತ್ತೆ, ನಿಮ್ಮ ಮನೆಯವ್ರಿಗೂ ಇಷ್ಟ ಆಗುತ್ತೆ. ಕೇಕ್ ವಾಲಾ ತಾಜಾ ಮಿಠಾಯಿ ಕಡೆಯಿಂದ ತರಿಸಿದ್ದೀನಿ ನಾನು ಹೆಲ್ದಿ ಆಗಿರೋ ತಿಂಡಿ ತಿನಿಸುಗಳು. ಮತ್ತು ಕಾಫಿ ಇಷ್ಟಪಡೋ ಅಜಯ್ ರಾಜ್ ನೆಕ್ಸ್ಟ್ ನಮ್ಮ ಜಗ್ಗಲ್ ಕಾಫಿ ಕುಡಿಬೇಕು. ಥ್ಯಾಂಕ್ ಯು ಸೋ ಮಚ್. ವೆರಿ ಕೈಂಡ್ ಆಫ್ ಯು. ಥ್ಯಾಂಕ್ಸ್ ಅ ಲಾಟ್. ಹರಿಕಥೆಯ ಮುಂದಿನ ಎಪಿಸೋಡ್ ಬಂದೇ ಬರುತ್ತೆ. ಮಗದೊಬ್ಬ ಇಂಟ್ರೆಸ್ಟಿಂಗ್ ಅತಿಥಿ ನನ್ನ ಜೊತೆ ಇರ್ತಾರೆ. ಅಲ್ಲಿ ತನಕ ಮತ್ತೆ ಸಿಗೋಣ ಮುಂದಿನ ಎಪಿಸೋಡ್ನಲ್ಲಿ. ಇದು ನ್ಯೂಸು. ನಾನು ಹರೀಶ್ ನಾಗರಾಜು. ನಮಸ್ಕಾರ.